जीवयत्य किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु धीर्मा इति न सान्त्वयन्तम् प्रणतवान् प्राणिनां प्राणिनाम् प्रणतिभिः प्रीणये पूर्णबोधम् तपो विद्या विरक्त्यादि सद्गुणरोगाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭೀಮಸೇನ ದೇವರ ಅವತಾರ ಆಗಿದೆ. ಯಾವಾಗ ಭೀಮಸೇನ ದೇವರ ಅವತಾರ ಎನ್ನುವಂಥದ್ದು ನಡೆಯಿತು, ನೃಪಾಶ್ಚ ತತ್ಪಕ್ಷ ಭವಾಃ ಸಮಸ್ತಾಃ ತದಾ ಭೀತಾ ಅಸುರ ರಾಕ್ಷಸಾಶ್ಚ. ಭೀಮಸೇನ ದೇವರ ಅವತಾರ ಆದ ಕೂಡಲೇ ಎಲ್ಲರೂ ಕೂಡ ವಾಂತಿ ಮಾಡಿದರು. ರಾಕ್ಷಸರೆಲ್ಲ ವಾಂತಿ. ಎಂಥ ವಾಂತಿ ಅಂತಂದರೆ ರಕ್ತದ ವಮನ ಎನ್ನುವಂಥದ್ದು ನಡೆಯಿತು ಅಂತ ಹೇಳ್ತಾರೆ. ಇನ್ನೂ ಕೂಡ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಂಥ ವಾದಿರಾಜ ಸ್ವಾಮಿಗಳೆಲ್ಲರೂ ಹೇಳ್ತಾರೆ, ಅವರಿಗೆ ರಕ್ತ ಬಿತ್ತಂತೆ. ಯಾರ್ಯಾರು ಅಂದರೆ ಭೀಮಸೇನ ದೇವರ ಅವತಾರ ಆದ ಕಾಲದಲ್ಲಿ ಇನ್ನೂ ಕೆಲವರು ಮುಂದೆ ಹುಟ್ಟೋರು ಅಂತ ಕೆಲವರು ಇದ್ರಂತೆ. ಅವರು ಮೂಲ ರೂಪದಲ್ಲೇ ಇದ್ರಂತೆ ರಾಕ್ಷಸರು. ಮೂಲ ರೂಪದಲ್ಲಿದ್ದಂಥ ರಾಕ್ಷಸರು ಆಮೇಲೆ ಹುಟ್ಟಿದಂಥ ರಾಕ್ಷಸರು ಜರಾಸಂಧ, ಕಂಸ, ಶಿಶುಪಾಲ, ದಂತವಕ್ರ ಇವರೆಲ್ಲರೂ ಕೂಡ ಇವರೆಲ್ಲರಿಗೂ ಕೂಡ ಏನಾಯಿತು, ಬಾಯಲ್ಲಿ ರಕ್ತ ಬಂತು. ಬಾಯಲ್ಲಿ ರಕ್ತ ಬಂದು ವಾಂತಿ ಮಾಡಿಕೊಂಡ್ರು. ಅಷ್ಟೇ ಅಲ್ಲ ಅಂತೆ, ಮತ್ತೇನು ಅಂತಂದರೆ ಮೂಗಿಂದ ರಕ್ತ ಸುರಿತಂತೆ, ಬಾಯಿಂದ ರಕ್ತ ಸುರಿತಂತೆ, ಮಲವಿಸರ್ಜನೆ ಮಾಡೋ ಜಾಗದಿಂದಲೂ ಕೂಡ ರಕ್ತ ಸುರಿತಂತವ್ರು. ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ರಕ್ತ ಸುರಿದು ಒದ್ದಾಡಿ ಹೋದರವರೆಲ್ಲರೂ ಕೂಡ ಅಂಥ ಕಾಲದಲ್ಲಿ ಭೀಮಸೇನ ದೇವರ ಅವತಾರ ಎನ್ನುವಂಥದ್ದಾಗಿದೆ ಅಂತ ಹೇಳ್ತಾರೆ. ಭೀಮ ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೋದೇನು ಅಂತಂದರೆ, ಭೀಮಸೇನ ಅನ್ನೋ ಶಬ್ದ ಬಂದ ಕೂಡಲೇ ಯಾರಾದರೂ ಒಳ್ಳೆ ಊಟ ಮಾಡ್ತಾ ಇದ್ರು ಅಂತಾದರೆ ನೋಡಿ, ಆ ಭೀಮಸೇನ ಥರ ಹೊಡಿತಾನೆ ಊಟ ಅಂತ. ಸುಮ್ಮನೆ ಅಂದರೆ ಊಟಕ್ಕೆ ಪ್ರಸಿದ್ಧ ಅನ್ನೋ ಹಾಗೆ ಭೀಮಸೇನ ದೇವರು ಆ ರೀತಿ ಹೇಳ್ತಿರ್ತಾರೆ. ಭೀಮಸೇನಂತೆ ಅಂತ ಹೇಳ್ಬಿಡೋರು. ಇನ್ನೇನಾದರೂ ಭಾರಿ ಭಾರ ಹೊತ್ತುಕೊಂಡ ಅಂದರೆ ನೋಡಿ, ಭೀಮ ನೋಡು ಬಲ ಭೀಮ ಇವನು ಅಂತ ಅನ್ನೋತಾರೆ. ಹೀಗೆಲ್ಲ ಹೇಳ್ತಿರ್ತಾರೆ. ಬರೀ ಊಟಕ್ಕೋಸ್ಕರ ಭೀಮಸೇನ ಅನ್ನುವಂಥ ಶಬ್ದವನ್ನ ಊಟ ಮಾಡುವವನು ಅನ್ನೋ ಅರ್ಥದಲ್ಲಿ ಹೇಳಬೇಡ್ರಿ ಅಂತ ಮಧ್ವಾಚಾರ್ಯ ಹೇಳಬೇಕಾದ್ರೆ, ಸವಾಯುರೇವಾಭವದತ್ರ ಭೀಮಃ ನಾಮಾವೃತ ಮಾ ಸಕಲಾ ಹಿ ಯಸ್ಮಿನ್ ಸವಿಷ್ಣುನೇಶೇನ ಯುತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ. ಯಾಕೆ ಭೀಮಸೇನ ಅಂತ ಅವನಿಗೆ ಹೆಸರು, ಭೀಮನಿಗೆ ಭೀಮಸೇನ ಅಂತ ಕರೀತಾರೆ. ಯಾಕೆ ಭೀಮಸೇನ ಅಂತ ಕರೀತಾರೆ ಅಂದರೆ, ಮೊದಲನೇದಾಗಿ ಭೀ ಅಂತ ಹೇಳಿದರೆ ಬಿಭರ್ತೀತಿ ಭೀಹಿ ಅಂತ, ಬಿಭರ್ತೀತಿ ಭೀ ಅಂತ ಹೇಳಿದರೆ ಧಾರಣೆ ಮಾಡುವವನು ಅಂತ. ಮಾ ಅಂದರೆ ಮಾ ಅನ್ನೋದಕ್ಕೆ
ಮನಜ್ಞಾನಿ ಅಂತ ಧಾತು. ಹಾಗಾಗಿ ಜ್ಞಾನ ಅಂತ ಅರ್ಥ. ಭೀ ಅಂದ್ರೆ ಧಾರಣೆ ಮಾಡುವವನು ಅಂತ, ದುಭೃಂಜ ಭರಣೆ, ಧಾರಣೆ ಮಾಡತಕ್ಕಂಥವನು. ಏನನ್ನ ಅಂದ್ರೆ ಜ್ಞಾನವನ್ನ, ಅಂದ್ರೆ ಜ್ಞಾನದ ರಾಶಿಯನ್ನು ತಲೆಯಲ್ಲಿ ತುಂಬಿಕೊಂಡಂಥವನು, ಅಂದ್ರೆ ತತ್ವಜ್ಞಾನವನ್ನು ತುಂಬಿಕೊಂಡಂತ ಮಹಾತ್ಮ ಅಂತ ಅರ್ಥ. ಇನ್ನು ಸೇನ ಅಂತ ಇದೆ. ಸೇನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಇನೇನ ಸಹಿತ ಇತಿ ಸೇನ ಅಂತ. ಇನ ಅಂತ ಹೇಳಿದ್ರೆ ಸ್ವಾಮಿ ಅಂತ ಅರ್ಥ. ಭಗವಂತನಿಂದ ಕೂಡಿಕೊಂಡೇ ಸಹ, ಅಂದ್ರೆ ಯಾವಾಗ್ಲೂ ದೇವರ ಜೊತೆಗೇ ವಾಸ ಮಾಡುವವರಂತ. ಎಲ್ಲಿ ಭೀಮ ಇರ್ತಾನೋ ಅಲ್ಲಿ ಕೃಷ್ಣ ಇರ್ತಾನೆ. ಅದು ಒಂಥರ ವ್ಯಾಪ್ತಿ ಇದ್ದಂತೆ ಅಂತ. ಈ ನಮ್ಮಲ್ಲಿ ಸಂಸ್ಕೃತದಲ್ಲೆಲ್ಲ ಹೇಳುವಾಗ ವ್ಯಾಪ್ತಿ ಅಂತ ಹೇಳ್ತಾರೆ ಒಂದು ಮಾತು. ಅದರಲ್ಲಿ ವ್ಯತಿರೇಕ ವ್ಯಾಪ್ತಿ, ಅನ್ವಯ ವ್ಯಾಪ್ತಿ ಅಂತೆಲ್ಲ. ಅನ್ವಯ ವ್ಯಾಪ್ತಿ ಅಂದ್ರೆ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲೆಲ್ಲ ಅಗ್ನಿ ಇದೆ ಅಂತ ಹೇಳುವಂತೆ. ಹಾಗೆ ಎಲ್ಲೆಲ್ಲಿ ಭೀಮ ಇರ್ತಾನೋ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಶ್ರೀಹರಿ ಇರ್ತಾನೆ, ಎಲ್ಲೆಲ್ಲಿ ಹರಿ ಇರ್ತಾನೋ ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಭೀಮ ಇರ್ತಾನಂತೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಅಂತ. ಆ ರೀತಿ ಇಬ್ಬರು ಕೂಡ ಜೊತೆ ಜೊತೆಗೇ ಇರ್ತಾರೆ ಅಂತ ಹೇಳ್ತಾರೆ. ಮಗೆ ಚಂದ್ರಮಸಾಯುಕ್ತೆ ಸಿಂಹೇ ಚಾಭ್ಯುದಿತೆ ಗುರೌ ದಿವಾ ಮಧ್ಯಗತೆ ಸೂರ್ಯೇ ಸ್ಥಿತೌ ಪುಣ್ಯೇ ತ್ರಯೋದಶೇ ಪಿತ್ರೇ ಮುಹೂರ್ತೆ ಸಾಕುಂತಿ ಸುಷುವೆ ಭೀಮಮಚ್ಯುತಂ. ಇದೆಲ್ಲ ಮಹಾಭಾರತ ಹೇಳ್ತಾ ಇರುವಂತಹದ್ದು. ಭೀಮಸೇನ ದೇವರು ಯಾವಾಗ ಅವತಾರ ಮಾಡಿದ್ದು, ಪಾಲ್ಗುಣ ಶುಕ್ಲ ತ್ರಯೋದಶಿ ತಿಥಿಯಂದು ಬೆಳಿಗ್ಗೆ 8:24ರಿಂದ 9:12 ಹುಟ್ಟಿದ್ದು, ಅವರ ಅವತಾರವನ್ನು ಮಾಡಿದ್ದು ಅಂತ ಮಹಾಭಾರತ ನಿರೂಪಣೆ ಮಾಡುತ್ತದೆ. ಆಮೇಲೆ ಹುಟ್ಟಿಯಾದ ನಂತರ ಭೀಮಸೇನ ದೇವರು ಒಮ್ಮೆ ಏನಾಯ್ತಂತೆ, ಆ ಮೊದಲೇನೆ ಏನು ಪಾಂಡುಕೇಶ್ವರದಲ್ಲಿ ಇದ್ರು ಬದರಿಕಾಶ್ರಮದಲ್ಲಿ, ಆ ಬದರಿಕಾಶ್ರಮದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಏನಾಯ್ತಂತೆ, ಅಲ್ಲಿ ಒಮ್ಮೆ ಆ ಭೀಮಸೇನ ದೇವ್ರನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರಂತೆ. ಅವ್ರು ಓಡಾಡುತ್ತಿರುವಾಗ ಮೊದಲೇ ಸ್ವಲ್ಪ ಭಾರ ಅನಿಸ್ತಿತ್ತೋ ಏನು ಕಥೆನೋ ಅವರಿಗೆ, ಭೀಮ ಬೇರೆ. ಆದ್ರಿಂದ ತಜ್ಜನ್ಮ ಮಾತ್ರೇಣ ದರಾವಿದಾರಿತ ಶಾರ್ದೂಲ ಭೀತ ಜನನೀಕರಾದ್ಯದ ಪಪಾತ ಸಂಚೂರ್ಣಿತ ಏವ ಪರ್ವತಃ ಕಿಲೋಸೌ ಶತಶೃಂಗ ನಾಮ. ಹೀಗೆ ಒಮ್ಮೆ ಏನಾಯ್ತಂತೆ, ಅಲ್ಲಿ ಆ ಕೂಸನ್ನು ಹಿಡ್ಕೊಂಡಿದ್ದು ಎಲ್ಲೋ ಓಡಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಹುಲಿ ಗರ್ಜನೆ. ಆ ಹುಲಿ ಗರ್ಜನೆ ಆದಾಗ ಗಾಬರಿ ಆಯ್ತು. ಗಾಬರಿ ಆಗಿ ಏನಾಗಿಬಿಡ್ತು, ಕುಂತಿ ಕೈ ಜಾರಿ ಕೆಳಗೆ ಬಿತ್ತಂತೆ. ಕೂಸು ಕೆಳಗೆ ಬಿದ್ದರೆ ಕೂಸಿಗೆ ಏನಾದ್ರೂ ಪೆಟ್ಟಾಗಬೇಕಲ್ಲ, ಕೂಸಿಗಾಗೋದಿರ್ಲಿ. ಕೂಸಿಗೇನಿಲ್ಲ, ಆ ಪರ್ವತ ಇತ್ತಲ್ಲ, ಬಿದ್ದಂತ ಪರ್ವತವೇ ಪುಡಿ ಪುಡಿಯಾಗಿ ಹೋಗಿಬಿಡುತ್ತಂತ ಸರ್. ಇಡೀ ಪರ್ವತವೇ ಪುಡಿ ಪುಡಿ. ಹುಟ್ಟಿದ ದಿವಸ ಅದು ಅಂತ ಸಣ್ಣ ಕೂಸಿರುವಾಗಲೇನೆ ಬಿದ್ದರೆ ಪರ್ವತ ಪುಡಿ ಆಯ್ತೆ ಹೊರತು ಇವ್ರಿಗೇನಾಗ್ಲಿಲ್ಲಂತೆ. ಮತ್ತೆ ಆಟ ಆಡ್ತಾ ಕೂತದೆ ಅಷ್ಟೇ ಕೂಸು. ಹಾಗೆ ಈ ರೀತಿ ಭೀಮಸೇನ ದೇವರು ಪಪಾತ ಸಂಚೂರ್ಣಿತ ಏವ ಪರ್ವತ ತೇನಾಕಿಲೋಸೌ ಶತಶೃಂಗ ನಾಮ, ಆಗ್ಲೇನೆ ಅದಕ್ಕೆ ಶತಶೃಂಗ ಅಂತ ಹೆಸರು ಬಂತು ಅಂತಲೂ ಕೂಡ ಹೇಳ್ತಾರೆ. ಅದರಿಂದ ಶತಶೃಂಗ ಪರ್ವತ ಅಂತ ಕರೆಸಿಕೊಳ್ಳುತ್ತು ಅಂತ. ಇದನ್ನು ಶ್ರೀಪಾದರಾಜರು ಕೂಡ ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಅಂತ ಮಧ್ವನಾಮದಲ್ಲಿ ಹೇಳುತ್ತಾರೆ. ಗಿರಿ ಒಡೆದು ಅದು ಅವ್ರು ಕೆಳಗೆ ಬಿದ್ದು ಕೂಡ್ಲೇನೆ ಹಾಗಾಯ್ತು ಅಂತ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ಪ್ರಕಾರ ಆಗಬೇಕಾದ್ರೆ ಅದಕ್ಕೆ ಮೊದಲೇ ಶತಶೃಂಗ ಅಂತ ಹೆಸರಿತ್ತು. ಇವರು ಬಿದ್ದದ್ರಿಂದಲೇ ಶತಶೃಂಗ ಅಂತ ಪರ್ವತ ಅದಕ್ಕೆ ಹೆಸರು ಬಂದದ್ದಲ್ಲ, ಮೊದಲೇ ಇತ್ತಂತೆ. ಶತಶೃಂಗ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ 100 ಹೋಳು ಅಂತ ಅರ್ಥ ಅಲ್ಲ. ಶೃಂಗ ಅಂತ ಹೇಳಿದ್ರೆ ಶಿಖರ ಅಂತ ಅರ್ಥ. ಶಿಖರ ಅಂತಂದ್ರೆ ಆ ಪರ್ವತದಲ್ಲಿ 100 ಶಿಖರಗಳಿದ್ವಂತೆ, 100 ಶಿಖರಗಳು. ಅಂಥ ಒಂದು ಪರ್ವತ ಅಂತ ಹೇಳ್ತಾರೆ, ಅಂಥ ಪರ್ವತ. ಆದ್ರಿಂದಾಗಿ ಅದು ಶತಶೃಂಗ ಪರ್ವತ ಅಂತ ಹೇಳೋದು. ಹೀಗೆ ಅಂತಹದ್ದು ದಿವ್ಯವಾಗಿರುವಂತ ಪರ್ವತ ಅದು ಅಂತ. ಆ ಪರ್ವತದಲ್ಲಿ ಅದಕ್ಕೆ ಕೆಲವರೆಲ್ಲ ವ್ಯಾಖ್ಯಾನ, ಶ್ರೀಪಾದರಾಜರೆಲ್ಲರೂ ಕೂಡ ಹೇಳೋದು ಇವರು ಬಿದ್ದದ್ರಿಂದಲೇ ಶತಶೃಂಗ ಆಯಿತು ಅಂತ ಅವ್ರು ಹೇಳ್ತಾರೆ. ಆದ್ರೆ ಬೇರೆ ಕಡೆಯಲ್ಲೆಲ್ಲ ಕೆಲವು ವ್ಯಾಖ್ಯಾನಕಾರ ಇಲ್ಲ, ಅದು ಮೊದಲೇ ಹೆಸರಿತ್ತು, ಅದು ಸಾರ್ಥಕ ಆಯಿತು ಅಂತ ಇನ್ನು ಕೆಲವರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ಅಂತೂ ತಸ್ಮಿನ್ ಪ್ರಜಾತೆ ರುದಿರಂ ಪ್ರಸುಶ್ರುವು, ಅವ್ರ ಅವತಾರ ಮಾಡಿದ ಕೂಡಲೇ ಎಲ್ಲರೂ ವಾಂತಿ ಹೊಡೆದ್ರು. ಇಷ್ಟೆಲ್ಲ ನಡೀತು. ಈ ಕಡೆಯಿಂದ ಈ ವೃಕೋದರ ಅವತಾರ ಮಾಡಿದ ಕೂಡಲೇನೆ ಆಮೇಲೆ ಏನಾಯ್ತು, ಇಲ್ಲಿ ಪಾಂಡುರಾಜನ ಕಥೆ ಇಷ್ಟು ನಡೆದಿದೆ. ಪಾಂಡುರಾಜನ ಕಥೆ ಇಷ್ಟು ನಡೀತಾ ಇರುವಾಗ ಅಲ್ಲೇನಾಗಿತ್ತು ಅಂದ್ರೆ, ಅಲ್ಲಿ ಆ ಕಂಸ ಅವನಿಗೆ ಆಕಾಶವಾಣಿ ಎನ್ನುವಂಥದ್ದಾಗಿತ್ತು. ಇನ್ನು ಮುಂದುವರೆದ ಭಾಗ ಏನು ಅಂತ ಗೊತ್ತಿಲ್ಲ. ಆ ಮುಂದುವರೆದ ಭಾಗ ಏನು ಅಂತ ಈಗ ಹೇಳ್ತಾರೆ. ಅಲ್ಲಿ ಏನಾಯ್ತಂತೆ, ಕಂಸ ಏನ್ ಮಾಡಿಬಿಟ್ಟ, ಸೆರೆಮನೆಗಿಟ್ಟ ಅಂತೆಲ್ಲ ಬಂತು.
ಸೆರೆಮನೆಯಲ್ಲಿ ಇಟ್ಟ ನಂತರ ಆಗ ಏನಾಯಿತು, 6 ಜನ ಮಕ್ಕಳು ಹುಟ್ಟಿದ್ರು. ಆ 6 ಜನ ಮಕ್ಕಳನ್ನು ಕೂಡ ಕೊಂದನಂತೆ ಈ ಅಯೋಗ್ಯ. ಅಂದ್ರೆ 6 ಜನ ಮಕ್ಕಳನ್ನು ಕೂಡ ಕೊಲ್ಲೋದು ಅಂದ್ರೆ ಹೇಗೆ ಅಂದ್ರೆ, ಮೊದಲಿಗೆ ಹುಟ್ಟಿದ ಕೂಡಲೇ ಒಂದು ಕೂಸಿತ್ತು, ಈ ವಸುದೇವನೇ ತಗೊಂಡು ಹೋಗಿ ಕೊಟ್ಟನಂತೆ. ಕಂಸ, ನೋಡಪ್ಪ ನನಗೆ ಹುಟ್ಟಿದ ಕೂಸು ಕೊಡ್ತೀನಿ ಅಂದಿದ್ದೆ, ತಗೊಂಡ್ಬಿಡು ನೀನು ಅಂತ. ಕಂಸ ಹೇಳಿದ್ನಂತೆ, ಅಯ್ಯೋ ನನ್ನನ್ನು ಕೊಲ್ಲೋದು 8ನೇ ಮಗು, 8ನೇ ಗರ್ಭ ನನ್ನ ಮೃತ್ಯು, ಈ ಮೊದಲನೇ ಕೂಸನ್ನು ನಾನೇನ್ ಮಾಡ್ಲಿಕ್ಕೆ ತಗೊಂಡು, ಪರವಾಗಿಲ್ಲ ಇಟ್ಕೋ, ನೀನೇ ಇಟ್ಕೋ ಅಂತ ಹೇಳಿಬಿಟ್ಟು. ಆಯ್ತು ಅಂತ ಇವನಿಗೆ ಖುಷಿ ಆಯ್ತು. ವಸುದೇವ ಕರ್ಕೊಂಡು ಹೋಗಿಬಿಟ್ಟ. ಕರ್ಕೊಂಡು ಹೋದ ಕೂಡ್ಲೇನೆ ಆಮೇಲೆ ಬಂದ್ರು ನೋಡ್ರಿ, ನಾರದರು ಬಂದ್ರು, ಎಂಟ್ರಿ ಕೊಟ್ಟರು. ಅವ್ರು ಬಂದು ಕೂಡ್ಲೆ ಏನ್ ಮಾಡಿದ್ರಂತೆ, ಅವ್ರು ಬಂದವರೇ ಕಂಸನಿಗೆ ಹೇಳಿದ್ರಂತೆ, ಅಲ್ಲೂ ಒಳಗ್ ಮಗು ಹುಟ್ಟಿದೆ, ನೀನನ್ನು ಕೊಂದ್ರೆ ಏನ್ ಮಾಡ್ತಿ ಅಂತ. ಅದಕ್ಕೆ ಅವ್ರು ಹೇಳಿ, ಇಲ್ಲ ಆಕಾಶವಾಣಿ ಹೇಳಿದೆ ನನಗೆ, 8ನೇ ಕೂಸು ನನ್ನ ಮೃತ್ಯು ಅಂತೆ, ಇದು ಮೊದಲನೇ ಕೂಸು ನನ್ನನ್ನು ಏನ್ ಮಾಡುತ್ತದೆ ಅಂತ. ಈ ನಾರದರು ಹೇಳಿದ್ರು, ನೀನ್ ಪೆದ್ದಿದ್ದಿ ನೀನು ಅಂತಂದ್ರು. ಯಾಕೆಂದ್ರೆ 8ನೇ ಗರ್ಭ ನಿನ್ನ ಮೃತ್ಯು ಅಂತ ಹೇಳಿದ್ದಾರೆ. ಆದ್ರೆ ಈ ಆಕಾಶವಾಣಿ ಇದೆಯಲ್ಲ, ಅದು ದೇವ ಭಾಷೆ ಅಂತ, ದೇವತೆಗಳ ಮಾತು ಅಂದ್ರೆ ದೇವತೆಗಳ ಮಾತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರುದಿಲ್ಲ ನಮಗೆ. ಯಾಕೆಂದ್ರೆ ಅವು 8 ಅಂತ ಅಷ್ಟೇ ಹೇಳಿದ್ದಾರೆ. ಯಾವ 8 ಅಂತ ಹೇಳಿದ್ದಾರೆ ನಿಮಗೆ? ಮೊದಲಿಂದ ಎಣಿಸಿದ್ರೆ ಕೊನೆಯದು 8 ಆಗ್ತದೆ, ಆ ಕೊನೆಯಿಂದ ಎಣಿಸಿದ್ರೆ ಮೊದಲನೇದ್ದೇ 8 ಆಗ್ತದೆ, ಮಧ್ಯದಲ್ಲಿ ಎಣಿಸಿದ್ರೆ ಯಾವ್ದು 8 ಆಗ್ತದೋ ಗೊತ್ತಿಲ್ಲ. ಹಾಗಾಗಿ ನಿನಗೆ ಆಮೇಲೆ ನಾಳೆ ದಿವಸ 8ನೇದು ನಿನಗೆ ಮೃತ್ಯು ಅಂತ ಹೇಳಿರ್ತಾರೆ, ಯಾರೋ ಬಂದು ಕೊಂದ್ಬಿಡ್ತಾರೆ ನಿನ್ನನ್ನ. ಅದಕ್ಕೆ ನಾವು ಹೇಳಿದ್ದು ಕೊನೆಯದ್ರಿಂದ ಎಣಿಸಿದ್ದು ಮೊದಲನೇದೇ 8 ಅಂದ್ರೆ ನೀನೇನ್ ಮಾಡ್ತೀಯ? ಆಮೇಲೆ ಏನು ಮಾಡ್ಲಿಕ್ಕಾಗಲ್ಲ, ದೊಡ್ಡದಾಯ್ತು ಅಂದ್ರೆ ನಿನ್ನಿಷ್ಟ ನೋಡು, ನಿನ್ನ ಹಣೆ ಬರಹ ಅಂತ ಅಂದ್ಬಿಟ್ರಿ. ಇಷ್ಟು ಅವನಿಗೆ ಗಾಬರಿ ಆಗಿಬಿಡ್ತೇನೆ. ಹಾಗಾದ್ರೆ ಇನ್ನು ಉಳಿಸ್ಬಾರ್ದು ನಾನು ಅಂತ ಅನ್ಕೊಂಡು ಹೋಗಿ ಆ ಕೂಸನ್ನು ಎತ್ತಿ ಬಂಡೆ ಹೊಡೆದು ಕೊಂದನಂತ. ಅದನ್ನು ಕೊಂದ್ಬಿಟ್ಟ. ಹೀಗೆ 6 ಜನ ಮಕ್ಕಳನ್ನು ಕೂಡ ಕೊಂದ. 6 ಜನ ಮಕ್ಕಳು. ಈ 6 ಜನ ಮಕ್ಕಳನ್ನು ಕೊಂದಲ್ಲ. ಯಾರು ಇವರು 6 ಜನ ಮಕ್ಕಳು? ಕೊಲ್ಲಬೇಕಾದ್ರೆ ಇವ್ರು ಏನ್ ಕಾರಣ ಏನು? ಸುಮ್ಮನೆ ವಿನಾಕಾರಣ ಕೊಂದನ ಅಂದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಏನದು ಅಂತ ಹೇಳಿದ್ರೆ, ಈ ಹಿರಣ್ಯಾಕ್ಷ ಅಂತ ಒಬ್ಬ ದೈತ್ಯ ಇದ್ನಲ್ಲ, ಹಿರಣ್ಯಕಶಿಪುವಿನ ಸಹೋದರ. ಆ ಹಿರಣ್ಯಾಕ್ಷನಿಗೆ ಒಬ್ಬ ಮಗ ಇದ್ದ. ನಾನು ಹೇಳಿದೆ ಕಾಲನೇಮಿ ಅಂತ ಒಬ್ಬ ಮಗ ಇದ್ದ ಅಂತ. ಆ ಕಾಲನೇಮಿ ಇದ್ನಲ್ವ, ಕಾಲನೇಮಿಗೆ ಮತ್ತೆ 6 ಜನ ಮಕ್ಕಳು ಹುಟ್ಟಿದ್ರಂತೆ. ಆ ಕಾಲನೇಮಿಗೆ 6 ಜನ ಮಕ್ಕಳು ಹುಟ್ಟಿದ್ರು. ಆ 6 ಜನ ಮಕ್ಕಳು ಏನು ಮಾಡಿದ್ರಂತೆ, ಒಂದು ಸರ್ತಿ ನಾವೆಲ್ಲ ಅವಧ್ಯರಾಗಬೇಕು ಅಂತ ಬ್ರಹ್ಮದೇವರಿಂದ ವರ ಪಡಿಬೇಕು ಅಂತ ತಪಸ್ ಮಾಡ್ಲಿಕ್ಕೆ ಹೋದ್ರಂತ 6 ಜನರು ಕೂಡ. 6 ಜನ ತಪಸ್ ಮಾಡ್ಲಿಕ್ಕೆ ಹೋದ್ರು. ಈ ಕಡೆಯಿಂದ ಹಿರಣ್ಯಾಕ್ಷ ಸತ್ತು ಹೋಗಿದ್ದ, ಎಲ್ಲ ಮುಗಿದೋಗಿತ್ತು. ಆಮೇಲೆ 6 ಜನ ತಪಸ್ ಮಾಡ್ಲಿಕ್ಕೆ ಹೋಗಿದ್ರು. ತಪಸ್ಸೆಲ್ಲ ಮುಗಿಸಿದ ನಂತರ ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ನೀವು ಅವಧ್ಯರಾಗ್ರಿ ಅಂತ ವರ ಕೊಟ್ರಂತೆ. ಆ ವರವನ್ನ ಕೊಟ್ಟ ನಂತರ ಆಮೇಲೆ ಏನಾಯ್ತು, ಬಂದ್ರು ಇವ್ರು, ವಾಪಸ್ ಬಂದ್ರು ಮನೆಗೆ. ಮನೆಗೆ ಬಂದು ಕೂಡ್ಲೇನೆ ಎದುರಿಗೆ ಹಿರಣ್ಯಕಶಿಪು ಸಿಕ್ಕನಂತ 6 ಜನರಿಗೂ ಕೂಡ. ಅಂದ್ರೆ ಏನರ್ಥ, ಅವನು ದೊಡ್ಡಜ್ಜ ಹಿರಣ್ಯಕಶಿಪು. ಅವನು ಸಿಕ್ಕ ಕೂಡ್ಲೇನೆ ಅವ್ನು ಕೇಳಿದ, ಎಲ್ಲಿ ಹೋಗಿದ್ರು ನೀವು ಇಷ್ಟು ದಿವಸ ಅಂತ ಕೇಳಿದ. ಎಲ್ಲಿಲ್ಲ, ನಾವು ಹಿಂಗೆ ತಪಸ್ ಮಾಡಿ ವರ ಕೇಳಬೇಕು ಅಂತ ಹೋಗಿದ್ವಿ, ಬ್ರಹ್ಮದೇವರು ಬಂದ್ರು, ನಮಗೆ ವರ ಕೊಟ್ರು, ಆಯ್ತು ನಾವು ಅವಧ್ಯತ್ವ ವರ ಪಡೆದಿದ್ದೀವಿ ಅಂತ ಹೇಳಿದ್ರಂತ. ಅವ್ರು ಹೇಳಿದ ಕೂಡ್ಲೇನೆ ಆಗ ಹಿರಣ್ಯಕಶಿಪಿಗೆ ಸಿಟ್ಟು ಬಂದು ಹೇಳಿದ್ನಂತೆ, ಅಲ್ಲ ನಾನಿಲ್ಲಿರ್ಬೇಕಾದ್ರೆ ನನ್ನನ್ನು ತಪಸ್ ಮಾಡಿ ಒಲಿಸಿಕೊಂಡು ನನ್ನ ಹತ್ರ ವರ ಕೇಳಬೇಕಿತ್ತು, ನನ್ನನ್ನು ಬಿಟ್ಟು ಬ್ರಹ್ಮದೇವರ ಹತ್ರ ಹೇಗೆ ಹೋದ್ರಿ ನೀವು ಅಂತಂದ. ಇವನು ಮತ್ತೆ ಮೊದಲು ಮಾಡಿದ್ದು ಬ್ರಹ್ಮದೇವ್ರನ್ನೇ ಕೇಳ್ಕೊಂಡಿದ್ದು, ಇವನು ಕೂಡ ವರವನ್ನ. ಮತ್ತೆ ಇವನೇ ಹೇಳುತ್ತಾರೆ, ನನ್ನನ್ನು ಬಿಟ್ಟು ಅವ್ರ ಹತ್ರ ಹೆಂಗೆ ಹೋದ್ರಿ ನೀವು ಅಂತ ಸಿಟ್ಟು ಬಂದೇನು ಮಾಡಿದ್ನಂತೆ, ಶಾಪ ಹಾಕಿದ್ನ, ನೀವು ಅವಧ್ಯತ್ವ ವರ, ಸಾವು ಬರಬಾರದು ಅಂತ ವರ ಕೇಳಿರಲ್ಲ ನೀವು, ನಿಮ್ಮ ಅಪ್ಪನ ಕೈಯಲ್ಲೇ ನೀವು ಸಾಯಿರಿ ಅಂತಂದ. ನಿಮ್ಮ ಅಪ್ಪನ ಕೈಯಿಂದಲೇ ಸಾಯಿರಿ ನೀವು ಅಂತ ಶಾಪ ಹಾಕಿದ್ರು. ನಿಮ್ಮನ್ನು ಅವನೇ ಕೊಲ್ತಾನೆ ಅಂತ ಶಾಪ ಹಾಕಿದ್ನಂತೆ. ಆಯ್ತು, ಶಾಪ ಏನು ಬಂತು. ಆದ್ರೆ ಜಯ ಕೊಟ್ಟ ಶಾಪ, ಒಳಗಡೆ ಜಯ ಇದ್ದಲ್ವಾ ಹಿರಣ್ಯಕಶಿಪು, ಆದ್ರಿಂದಾಗಿ ಅವನು ಕೊಟ್ಟ ಶಾಪ ಮತ್ತೆ ತಡ್ತದ ಅದು ಕೂಡ. ಆದ್ರಿಂದಾಗಿ ಏನಾಯ್ತು ಅಂತಂದ್ರೆ, ಇವ್ರ ಅಪ್ಪ ಅಂತಂದ್ರೆ ಯಾರು? ಕಾಲನೇಮಿ. ಆ ಕಾಲನೇಮಿ ಏನಾಗಿದ್ದಾನೆ ಈಗ ಅಂತಂದ್ರೆ ಕಂಸನಾಗಿ ಹುಟ್ಟಿದ್ದಾನೆ. ಈಗ ಏನು ಆ ಮಕ್ಕಳು ಹುಡ್ತಾ ಇದ್ದಾರೆ, 6 ಜನ ಮಕ್ಕಳು, ಅವ್ರು ಬೇರೆ ಯಾರಲ್ಲ, ಹಿಂದಿನ ಜನ್ಮದಲ್ಲಿ ಇವಂದೇ ಮಕ್ಕಳು ಅವರೆಲ್ಲರೂ ಕೂಡ. ಇವನ ಮಕ್ಕಳೇನೆ ಹುಟ್ಟಿದ, ಅವರನ್ನೇ ಇಲ್ಲಿ ಹುಟ್ಟಿಸ್ತಾ ಇದ್ದಾನೆ ಪರಮಾತ್ಮ 6 ಜನರನ್ನು ಕೂಡ. ಅದರಲ್ಲಿ ಮತ್ತೆ ಹಾಗಾದ್ರೆ ಬ್ರಹ್ಮದೇವರು ವರ ಕೊಟ್ಟಿದ್ರು, ಬ್ರಹ್ಮದೇವರು ನಿಮಗೆ ಸಾವಿಲ್ಲ ಅನ್ನುವಂಥ ವರ ಕೊಟ್ಟಿದ್ರಲ್ಲ. ಹಾಗಾಗಿ ಅವರಿಗೆ ಸಾವಿಲ್ಲ ಅನ್ನೋ ವರ ಕೊಟ್ಟಾಗ ಅವರು ಹುಟ್ಟೋದು ಸಾಯೋದು ಅಂತ ಹೆಂಗಾಗ್ತದೆ? ಸತ್ರೆ ಹುಟ್ಟಬೇಕು ಮತ್ತೆ, ಆದ್ರೆ ಸಾಯೋದೇ ಇಲ್ಲಲ್ಲ ಅಂತಂದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ನಂತೆ ಪರಮಾತ್ಮ. ಒಂದು ವಿಷ್ಣುಮಾಯ ಅಂತ ಲಕ್ಷ್ಮೀದೇವಿಗೆ ಒಂದು ರೂಪ. ಆ ವಿಷ್ಣುಮಾಯ ಅನ್ನುವಂಥ ರೂಪಕ್ಕೆ ಭಗವಂತ ಆಜ್ಞೆ ಮಾಡಿದ್ನಂತೆ, ಬ್ರಹ್ಮದೇವರು ಕೊಟ್ಟ ವರವೂ ಕೂಡ ಅದು ಸುಳ್ಳಾಗಬಾರದು, ಈ ಕಡೆ ಜಯ ಕೊಟ್ಟದ್ದು ಕೂಡ ಸುಳ್ಳಾಗಬಾರದು, ಎರಡೂ ಆಗಬೇಕು ಅಂತ. ಅದು ಹೆಂಗ್ ಮಾಡೋದು ಅಂದ್ರೆ,
ಅದಕ್ಕೇನು ಮಾಡಿದ್ದಂತೆ, ಒಂದು ವ್ಯವಸ್ಥೆ ಮಾಡಿದ್ದಂತೆ. ಈ 6 ಜನರು ಕೂಡ ಪಾತಾಳದಲ್ಲಿ ಹೋಗಿ ನಿದ್ದೆ ಮಾಡುವಂತೆ ಒಂದು ವರವನ್ನು ಕೊಟ್ಟನಂತೆ. ನಿದ್ದೆ ಮಾಡುವಂತೆ ವರ, ಪಾತಾಳಕ್ಕೆ ಹೋಗಬೇಕು, 6 ಜನರು ಕೂಡ ನಿದ್ದೆ ಮಾಡಬೇಕು ಅಂತ ಇಂಥ ಒಂದು ವರ ಕೊಟ್ಟ. ಈ ವರ ಕೊಟ್ಟದ್ದಕ್ಕೆ ಆಯ್ತು ಅಂತ ಇವರೆಲ್ಲ ಹೋಗಿ ನಿದ್ದೆಗೆ ಅಂತ ಕೂತರಂತೆ. ನಿದ್ದೆಗೆ ಅಂತ ಕೂತಾಗ ಲಕ್ಷ್ಮೀದೇವಿ ಏನ್ ಮಾಡಿದ್ಲು ಅಂತಂದ್ರೆ, ಮಾಯಾರೂಪದಿಂದಾಗಿ ಆ ನಿದ್ದೆ ಮಾಡ್ತಾ ಇದ್ದಾಗಲೇನೆ ಆ ಜೀವವನ್ನ ಇಲ್ಲಿಗೆ ತಂದಂತೆ. ಅಲ್ಲ, ಮತ್ತೆ ಜೀವ ಹೋಗ್ತದಲ್ಲ ಅಂದ್ರೆ, ನಿಜವಾಗಲೂ ಕೂಡ ಜೀವರು ನಿರಂಶರು ಅಂತ ಹೇಳ್ತಾರೆ. ನಿರಂಶರು, ಅಂಶಾಂಶ ಇರೋ ದೇವತೆಗಳಿಗೆ ಅಂಶ ಇರ್ತದಂತೆ. ಇಲ್ಲೊಂದು ಅಂಶದಲ್ಲಿ ಇರ್ತಾರೆ, ಅಲ್ಲೊಂದು ಅಂಶದಲ್ಲಿ ಇರ್ತಾರೆ. ಆದ್ರೆ ಜೀವರಿಗೆ ಹಾಗಿರಲ್ಲ. ಆದ್ರೂ ಲಕ್ಷ್ಮೀ ದೇವಿ ಏನ್ ಮಾಡಿದ್ಲು, ಅವಳ ಸಾಮರ್ಥ್ಯದಿಂದಾಗಿ ಜೀವವನ್ನ 2 ತುಂಡು ಮಾಡಿದ್ಲಂತೆ. 2 ತುಂಡು ಮಾಡಿ ಒಂದ್ ಅಂಶವನ್ನ ನಿದ್ದೆ ಮಾಡ್ತಾ ಇದ್ದಂತ ಆ ದೇಹದಲ್ಲೇ ಇಟ್ಲಂತೆ. ಅಂದ್ರೆ ಬದುಕೇ ಇದ್ದಾರೆ, ಬ್ರಹ್ಮದೇವರು ವರ ಸತ್ಯ. ಆಮೇಲೆ ಇನ್ನೊಂದು ಅಂಶದಿಂದ ಏನು ಮಾಡಿದ್ಲಂತೆ, ದೇವಕಿ ಗರ್ಭದಲ್ಲಿ ತಂದು ಹಾಕಿದ್ಲಂತದ್ದು. ಆ ಗರ್ಭದಲ್ಲಿ ತಂದು ಹಾಕಿದಾಗ ಆಮೇಲೆ ಅದು ಹುಟ್ಟಿದ ಕೂಡಲೇ ಕೊಂದದ್ದು ಯಾರು, ಕಾಲನೇಮಿ ಅಂದ್ರೆ ಕಂಸ. ಆ ಕಂಸನೇ ಕೊಂದಾದ್ರಿಂದ ಅಪ್ಪನ ಕೈಯಲ್ಲೇ ಸತ್ತ ಅನ್ನುವಂತ ವರವನ್ನು ಕೂಡ ಸತ್ಯ ಮಾಡಿದ್ದಂತೆ ಭಗವಂತ. ಎಷ್ಟು ನೋಡ್ರಿ, ಎಷ್ಟು ಉಪಾಯಗಳು ಮಾಡಿದ್ದಾನೆ ದೇವ್ರು ಅಂದ್ರೆ. ಏನಂತಾರಲ್ಲ, ನೀವು ಚಾಪೆ ಅಂದ್ರೆ ಅವ್ನು ರಂಗೋಲಿ ಅಂತ ಭಗವಂತ. ಹಾಗೆ ಪರಮಾತ್ಮ ಇಷ್ಟೆಲ್ಲ ಮಾಡಿ ಅವರನ್ನು ಕೊಲ್ಲಿಸಿದಂತೆ. ಇಷ್ಟು ಆದ ನಂತರ ಆಮೇಲೆ ಏನಾಯ್ತು ಅಂದ್ರೆ, ಅವರ್ಧತಾತ್ರೈವ ವೃಕೋದರೋವನೆ ಮುದಂ ಸುರಾಣಾಂ ಅಧಿಕಂ ಪ್ರವರ್ಧಯನ್ ತದೈವ ಶೇಷೋ ಹರಿಣೋದಿತೋ ವಿಶತ್ ಗರ್ಭಂ ಸುತಾಯ ಅಪಿ ದೇವಕಸ್ಯ. ಅಲ್ಲೇ ಭೀಮಸೇನ್ ದೇವರು ಅಲ್ಲಿ ಕಾಡಲ್ಲೇ ಬೆಳೀತಿದ್ದಾರೆ. ಅವ್ರು ಚೆನ್ನಾಗಿ ಅವ್ರು ಬೆಳೀತಾ ಇದ್ರೆ ಮೇಲ್ ದೇವತೆಗಳಿಗೆ ಆನಂದ ಆಗೋದಂತೆ. ಅವ್ರು ಮಾಡಿದ ಕೆಲಸಗಳಿಗೆಲ್ಲ ಒಂದೊಂದು ಪುಷ್ಪವೃಷ್ಟಿ ಮಾಡ್ತಿದ್ರಂತೆ. ಮುಂದೆ ಒಂದು ಸ್ವಲ್ಪ ಆದ ನಂತರ ಇನ್ನೊಂದು 2 ದಿವಸದಲ್ಲಿ ಬರ್ತದೆ ಭೀಮಸೇನ್ ದೇವರ ಬಾಲಲೀಲೆ ಅಂತ ಬರ್ತದೆ. ಹಾಗೆ ಕೃಷ್ಣನಿಗೆ ಬಾಲಲೀಲೆ ಅಂತಿದೆಯೋ ಹಾಗೆ ಭೀಮನ ಬಾಲಲೀಲೆ ಅಂತ ಬರ್ತದೆ. ಬಹಳ ಅದ್ಭುತವಾಗಿ ಅಂತೂ ಅವರು ಬೆಳೀತಾ ಇದ್ರು ಅಂತ ಹೇಳುತ್ತಾರೆ. ಅದೇ ಸಂದರ್ಭದಲ್ಲಿ ಏನಾಯಿತು ಅಂದ್ರೆ, ಈ ದೇವಕಿ ದೇವಿಯಲ್ಲಿ 7ನೇ ಗರ್ಭ ಪ್ರವೇಶ ಮಾಡಿತು ಅಂತ ಹೇಳ್ತಾರೆ. ಯಾರು, ತದೈವ ಶೇಷೋ ಹರಿಣೋದಿತೋ ವಿಶತ್. ಹರಿ ಪರಮಾತ್ಮ ಆಜ್ಞೆ ಮಾಡಿದ್ನಂತೆ. ಆಜ್ಞೆ ಮಾಡಿದ್ರಿಂದಾಗಿ ಶೇಷದೇವರು ಏನ್ ಮಾಡಿದ್ರಂತೆ, 7ನೇ ಗರ್ಭವಾಗಿ ಇವಳ ಗರ್ಭವನ್ನು ಪ್ರವೇಶ ಮಾಡಿ. ಇವಳ ಗರ್ಭವನ್ನ ಪ್ರವೇಶ ಮಾಡಿದ ಕೂಡಲೇ ಗರ್ಭಂ ಸುತಾಯ ಅಪಿ ದೇವಕಸ್ಯ, ಆ ದೇವಕಿ ದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡಿದ್ದಾರಂತೆ. ಪ್ರವೇಶ ಮಾಡಿ ಅಲ್ಲೇ ಬೆಳೀತಿದ್ದಾರಂತೆ. ಸತತ್ರ ಮಾಸತ್ರಯ ಮುಷ್ಯ ದುರ್ಗಯ, 3 ತಿಂಗಳಲ್ಲಿದ್ರಂತೆ. 3 ತಿಂಗಳಿದ್ದಾಗ ಅದೇ ಮಾಯಾ ಅಂತಿದೆಯಲ್ಲ ದುರ್ಗಾದೇವಿ, ಮಾಯಾ ಅಂದ್ರೆ ದುರ್ಗೆ, ಆ ದುರ್ಗಾದೇವಿಗೆ ಆಜ್ಞೆ ಮಾಡಿದ ಪರಮಾತ್ಮ. ಏನು ಅಂದ್ರೆ, ನೀನು ಈ ಗರ್ಭವನ್ನು ಏನ್ ಮಾಡಬೇಕು ಅಂದ್ರೆ, ಇಲ್ಲಿಂದ ಕರ್ಕೊಂಡು ಹೋಗಿ ರೋಹಿಣಿ ಗರ್ಭದಲ್ಲಿ ಇದನ್ನ ಬೆಳೆಸಬೇಕು ಅಂತ ಹೇಳಿ. ಇಂತಿಂತ ಅದ್ಭುತವಾದಂತ ಕೆಲಸಗಳನ್ನ ಮಾಡಿದ್ದಾನೆ ಪರಮಾತ್ಮ. ಅಂದ್ರೆ ಎಲ್ಲಾದ್ರೂ ಉಂಟ ಇಂಥ ಸಾಮರ್ಥ್ಯ ಯಾರಿಗಿದೆ ಹೇಳಿ? ಸಾಧ್ಯವೇ ಇಲ್ಲ. ಮಗು ಹುಟ್ಟಿದ ಮೇಲೆ ಅದೇನಂತಾರೆ, ಈಗೆಲ್ಲ ಬಂದಿದ್ದಾವೆ ಟೆಸ್ಟ್ ಟ್ಯೂಬ್ ಬೇಬಿ, ಅವು ಇವು ಅಂತೆಲ್ಲ ಮಾಡಿರ್ತಾರೆ. ಆದ್ರೂ ಈ ಗರ್ಭದಲ್ಲಿ 3 ತಿಂಗಳು, ಇನ್ನೊಂದು ಗರ್ಭದಲ್ಲಿ 6 ತಿಂಗಳು ಅಂತ ಹೆಂಗ್ ವ್ಯವಸ್ಥೆ ಮಾಡ್ಬೇಕು ಹೇಳ್ರಿ? ಅಂಥ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದಂತೆ. ಅದು ಇಲ್ಲೆಲ್ಲೋ ಇರೋ ಗರ್ಭ ಅಲ್ಲಿಗೆ ಟ್ರಾನ್ಸ್ಫರ್ ಆಗೋದಂದ್ರೆ ಹೆಂಗೆ? ಅದಕ್ಕೆಲ್ಲ ಬಹಳ ವಿಶೇಷವಾದಂಥ ಸವಲತ್ತುಗಳು ಬೇಕು. ಆದ್ರೆ ಪರಮಾತ್ಮನ ಸಾಮರ್ಥ್ಯದಿಂದ ಮಾಡಿದ್ದಂತೆ ಇದನ್ನೆಲ್ಲವನ್ನು ಕೂಡ. ಸತತ್ರ ಮಾಸತ್ರಯ ಮುಷ್ಯ ದುರ್ಗಯ ಪ್ರವಾಹಿತೋ ರೋಹಿಣಿ ಗರ್ಭಮಾಶು. ರೋಹಿಣಿ ಗರ್ಭಕ್ಕೆ ಹೋಯ್ತಂತ ಕೂಸು. ಅಲ್ಲಿ ಸ್ಥಿತ್ವಾ ಮಾಸಾನ್ ಸಪ್ತ ಜಾತ ಪೃಥಿವೀಂ ನಿಯುಕ್ತಯ ಕೇಶವೇನಾಥ ತತ್ರ. ಆ ಗರ್ಭಕ್ಕೆ ಹೋದ ಕೂಡಲೇ 7 ತಿಂಗಳು ಅಲ್ಲಿ ಇದ್ದು ಆಮೇಲೆ ಭೂಮಿಯಲ್ಲಿ ಹುಟ್ಟುತ್ತಾ ಇದೆ ಅಂತ, ಅವತಾರವನ್ನು ಮಾಡ್ತಾ ಇದೆ ಅಂತ. ಆಗ ಅವನಿಗೆ ಹೆಸರೇನು ಅಂತ ಹೇಳಿದ್ರೆ, ಸನಾಮತೋ ಬಲದೇವೋ ಬಲಾಢ್ಯೋ ಬಭೂವ ತಸ್ಯಾನು ಜನಾರ್ದನ ಪ್ರಭು ಆವಿರ್ಬಭೂವ ಕಿಲ ಸದ್ಗುಣೈಕ ಪೂರ್ಣಸುತಾಯಾಮ್ ಅಪಿ ದೇವಕಸ್ಯ. ರೋಹಿಣಿ ಗರ್ಭದಲ್ಲಿ ಹುಟ್ಟಿದ್ರಿಂದ ಅವನು ಹುಟ್ಟುವಾಗ್ಲೇನೆ ಮಹಾಬಲವಂತ ಅಂತ, ಬಲವಂತ. ಆದ್ರಿಂದ ಬಲ ಅಂತ ಕರೀತಿದ್ರು. ಅವನು ರಾಮನ ಜೊತೆಗೆ ಇದ್ದ ಹಿಂದಿನ ಜನ್ಮದಲ್ಲಿ, ಆದ್ರಿಂದ ಆ ರಾಮನ ಸ್ಮರಣೆನೂ ಬರಲಿ ಅಂತ ಹೇಳಿ ಅವನಿಗೆ ಬಲರಾಮ ಅಂತ ನಾಮಕರಣವನ್ನು ಮಾಡಿದ್ರಂತೆ. ಹೀಗೆ ಆ ನಾಮಕರಣವನ್ನು ಮಾಡಿ ಅವನು ಹುಟ್ಟಿದ್ದಾನೆ ಅಂತ. ಇವನಾದ ನಂತರ ಆಮೇಲೆ ಏನಾಗುತ್ತೆ ಅಂದ್ರೆ, ಭಗವಂತ ಅವತಾರವನ್ನು ಮಾಡ್ತಾನೆ ಪರಮಾತ್ಮ. 8ನೇ ಗರ್ಭವಾಗಿ ಆ ಗರ್ಭವನ್ನ ಪ್ರವೇಶ ಮಾಡಿದ್ಯಾರು ಅಂದ್ರೆ, ಸಾಕ್ಷಾತ್ ಭಗವಂತ ಪ್ರವೇಶ ಮಾಡಿದ್ದಂತೆ, ಕೃಷ್ಣ ಪರಮಾತ್ಮ. ಆ ದೇವರ ಅವತಾರ ಮಾಡಬೇಕಾದ್ರೆ ವಾದರಾಜ ಸ್ವಾಮಿಗಳು ಹೇಳುತ್ತಾರೆ ಮಾತನ್ನ, ನಗರ್ಭವಾಸೋ ಮಮ ನಿರ್ಮಲಸ್ಯೇತ್ಯದೋ ಬುಧಾನ್ ಬೋಧಯಿತುಂ ಹೃದೇವ
ಫಣೀಶ್ವರಂ ಗರ್ಭಗತಂ ವಿದಾಯ ಪುನಃ ಸ್ವಯಂ ಸನ್ನಿಹಿತೋ ಬಭೂವ. ಇದು ವಾದಿರಾಜ ಸ್ವಾಮಿಗಳು ಹೇಳುವಂತ ಮಾತು. ದೇವರ ಅವತಾರ ಮಾಡೋಕ್ಕಿಂತ ಮೊದಲು ಇವನನ್ನು ಕಳಿಸಿದ್ದ, ಶೇಷದೇವರನ್ನು ಕಳಿಸಿದ್ದಂತೆ ಪರಮಾತ್ಮ. ಯಾಕೆ ಕಳಿಸಿದ ಅಂತಂದ್ರೆ ವಾದಿರಾಜರು ಹೇಳೋದು ನೋಡಿ, ಒಂದು ಪರಮಾತ್ಮನಿಗೆ ಗರ್ಭವಾಸ ಎನ್ನುವಂತಹದ್ದಿಲ್ಲ, ಗರ್ಭವಾಸ ಇಲ್ಲ, ಆದ್ರಿಂದ ಗರ್ಭವಾಸ ಮಾಡಲ್ಲ, ಅವನಿಗೆ ಆ ದೋಷವೇ ಇಲ್ಲ, ಶುಕ್ಲ ಶೋಣಿತನಾಗಿ ಅವನು ಹುಟ್ಟೋದೇ ಇಲ್ಲ ಪರಮಾತ್ಮ. ಆದ್ರೆ ಮತ್ತೆ ಆ ಗರ್ಭದಲ್ಲಿ ವಾಸ ಮಾಡ್ತಾನೋ ಇಲ್ಲೋ? ಮಾಡ್ತಾನೆ. ಆ ಗರ್ಭದಲ್ಲಿ ವಾಸ ಮಾಡ್ತಾನೆ. ಹೆಂಗ್ ವಾಸ ಮಾಡ್ತಾನೆ ಅಂದ್ರೆ, ಈ ಕಂಬದಲ್ಲಿ ಗೋಡೆಯಲ್ಲಿ ಇದ್ದಾನೆ ಇಲ್ಲ ದೇವರು ಅಂದ್ರೆ ಇದ್ದಾನೆ, ಅಲ್ಲಿ ಹೆಂಗಿದ್ದಾನೋ ಹಂಗೆ ಗರ್ಭದಲ್ಲೂ ಕೂಡ ಇದ್ದಾನೆ. ಅಲ್ಲ ಮತ್ತೆ ಹಾಗಾದ್ರೆ ಕಂಬದಲ್ಲಿ ಗೋಡೆಯಲ್ಲಿ ಇದ್ದಾನೆ ಅಂದ್ರೆ ಅಲ್ಲೇ ಪೂಜೆ ಮಾಡ್ರಿ ಅಂದ್ರೆ ಇಲ್ಲ, ಹಂಗೆಲ್ಲ ಮಾಡಲ್ಲ. ಅಂದ್ರೆ ವಿಶೇಷ ಸನ್ನಿಧಾನ ಇರ್ತದೆ. ಹಾಗೆ ಗರ್ಭದಲ್ಲಿ ವಿಶೇಷ ಸನ್ನಿಧಾನ ಇದೆಯಲ್ಲ, ಹೌದು ಅಂತ. ಆ ಸನ್ನಿಧಾನ ಬರಬೇಕಾದ್ರೆ ವಿಶೇಷವಾಗಿ ಭಗವಂತ ಇರಬೇಕಲ್ಲಿ. ಆದ್ರೆ ಅವನಿಗೆ ಗರ್ಭವಾಸ ಅಲ್ಲ, ಮತ್ತೆ ವಿಶೇಷ ಸನ್ನಿಧಾನ ಇತ್ತು. ಅದಕ್ಕೆ ಅವನ ಸನ್ನಿಧಾನವನ್ನ ವಿಶೇಷವಾಗಿ ಅಲ್ಲಿ ಇಡಬೇಕು ಅಂತ ಆದ್ರೆ ಆ ಗರ್ಭ ಶುದ್ಧ ಆಗಬೇಕು ಮೊದಲು. ಅದಕ್ಕೋಸ್ಕರವಾಗಿ ಮೊದಲಿಗೆ ಏನು ಮಾಡಿದಂತೆ, ಶೇಷದೇವರನ್ನು ಕಳಿಸಿಕೊಟ್ಟಂತೆ. ಅಲ್ಲೇನಾದ್ರೂ ಕಸ ಕಡ್ಡಿ ಇದ್ರೆ ಎಲ್ಲ ತೆಗೆದು ಶುದ್ಧ ಮಾಡಿಡು, ಆಮೇಲೆ ನಾ ಬರ್ತೀನಿ ಅಂತ ಹೇಳಿದಂತೆ. ಅದಕ್ಕೋಸ್ಕರ ಮೊದಲು ಬಂದು 3 ತಿಂಗಳಲ್ಲಿ ಕೂತದ್ದಂತ. ಹಾಗೆ ಆ 3 ತಿಂಗಳು ಬಂದು ಶೇಷದೇವರು ಬಂದು ಹೋದ್ರು. ಆಮೇಲೆ ಕೃಷ್ಣ ಪರಮಾತ್ಮ ಭಗವಂತ ಅಲ್ಲಿಗೆ ಬರ್ತಾ ಇದ್ದಾನಂತೆ. ಭಗವಂತ ಅಂತ ಯಸ್ಸತ್ ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ ಅವ್ಯಕ್ತ ತತ್ಕಾರ್ಯಮಯೋ ನಯಸ್ಯ ದೇಹ ಕುತಶ್ಚಿತ್ ಕ್ವಚ ಸಖ್ಯಜೋ ಹರಿಹಿ. ಅವನಿಗೆ ಹುಟ್ಟು ಸಾವು ಇವು ಯಾವುದು ಕೂಡ ಇಲ್ಲ, ಜನ್ಮರಹಿತ ಭಗವಂತ. ಅವನಿಗೆ ಶುಕ್ಲ ಶೋಣಿತ ಅನ್ನುವಂತ ದೋಷವೂ ಕೂಡ ಇಲ್ಲ. ಆದ್ರೂ ಭಗವಂತ ಸುಮ್ಮನೆ ವಿಶೇಷವಾಗಿ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ಆವಿಶ್ಯ ಪೂರ್ವಂ ವಸುದೇವಮೇವ ವಿವೇಶ ತಸ್ಮಾದೃತ ಕಾಲ ಏವ ದೇವೀಮುವಾಸಾತ್ರ ಚ 7 ಮಾಸಾನ್ ಸಾರ್ಧಾಂಸ್ತತಶ್ಚಾವಿರಭೂತ ಜೋಪಿ. ಭಗವಂತ ಅಲ್ಲಿ ಪ್ರವೇಶವನ್ನ ಮಾಡಿ 7.5 ತಿಂಗಳುಗಳ ಕಾಲ ಇದ್ದ ಅಂತ ಹೇಳ್ತಾರೆ. ಅಂದ್ರೆ 7.5 ತಿಂಗಳಾದ ಕೂಡಲೇನೆ ಭಗವಂತ 8ನೇ ತಿಂಗಳಲ್ಲಿ ಹುಟ್ಟಿಬಿಟ್ಟ ಅಂತ ಹೇಳ್ತಾರೆ. 8ನೇ ತಿಂಗಳಲ್ಲೇನೆ ಹುಟ್ಟಿದ ಅಂತ ಇದು ಕೆಲವರು ಹೇಳುವಂತಹದ್ದು. ಇದಕ್ಕೆ ಸಾರ್ಧಸ್ತತ ಅಷ್ಟಾವಿರ ಅಭೂತ್ ಅಜೋಪಿ ಅಂತ ಹೇಳಿದಾಗ 7 ಮಾಸಾನ್ ಸಾರ್ಧ ಅಂತ, ಸಾರ್ಧ 7 ಮಾಸಾನ್ ಅಂದ್ರೆ ಅರ್ಧದಿಂದ ಕೂಡಿದ 7 ಮಾಸ ಅಂತ ಹೇಳಿದ್ರೆ 7.5 ತಿಂಗಳು ಅಂತ. ಇದಕ್ಕೆ ಇನ್ ಕೆಲವರು ಮಾಡುವಂತ ಅರ್ಥ ಏನು ಅಂತಂದ್ರೆ, ಇಲ್ಲ ಹಂಗ ಅರ್ಥ ಅಲ್ಲ, ಇದಕ್ಕೆ ಬೇರೆನೆ ಅರ್ಥ ಮಾಡಬೇಕು ಅಂತ ಹೇಳಿಕೊಂಡು ಅದಕ್ಕೇನ್ ಮಾಡ್ತಾರಂದ್ರೆ 7 ಮಾಸ ಅರ್ಧದಿಂದ ಕೂಡಿದಂತ 7 ಮಾಸ ಅಂದ್ರೆ 7 ಮಾಸ ಅಂದ್ರೆ ಎಷ್ಟು? 7 ತಿಂಗಳು ಅಂತ ಅರ್ಥ. 7 ತಿಂಗಳಲ್ಲಿ ಅರ್ಧ ಅಂತ ಹೇಳಿದ್ರೆ ಎಷ್ಟು ಅಂದ್ರೆ, ಅರ್ಧ ಅಂದ್ರೆ 3.5 ತಿಂಗಳು ಅಂತ ಆಗ್ತದೆ. ಹಾಗಾಗಿ 3.5 ತಿಂಗಳು ಸಹಿತವಾದಂತಹ 7 ಮಾಸ ಅಂತ. ಅಂದ್ರೆ 3.5 ತಿಂಗಳು ಮತ್ತೆ 7 ತಿಂಗಳು ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಅಂದ್ರೆ 10 ತಿಂಗಳಾಯ್ತು ಅಂತ. ಹಾಗಾಗಿ 10 ತಿಂಗಳ ತನಕಲೂ ಕೂಡ ಭಗವಂತ ಗರ್ಭವಾಸವನ್ನು ಮಾಡಿದ, ಅಂದ್ರೆ ವಿಶೇಷವಾಗಿ ಅಲ್ಲಿ ಇದ್ದ ಅಂತ ಹೀಗೂ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕಂದ್ರೆ ಈ ಎಲ್ಲ ಮಹಾತ್ಮರೇ ಹೇಳಿರುವಂತವ್ರು, ದೊಡ್ಡ ದೊಡ್ಡ ಜ್ಞಾನಿಗಳೇ, ಅವರು ಹೀಗೆ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಬಲ್ಲೆವು ನಾವು. ಆದ್ರೆ ಅವ್ರು ಹೇಳಿದ್ದು ಸರಿ, ಇವ್ರು ಹೇಳಿದ್ದು ತಪ್ಪು ಅಂತ ಹೇಳುವಷ್ಟು ಅಧಿಕಾರ ನಮಗಿರೋದಿಲ್ಲ. ಯಾಕೆಂದ್ರೆ ಇದನ್ನು ಹೇಳಿದವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸತ್ಯಾಭಿನವ ತೀರ್ಥರು ಅಂತ ಒಬ್ಬರು ಬರುತ್ತಾರೆ, ಉತ್ತರಾದಿ ಮಠದ ಯತಿಗಳು, ಅವರೂ ಬರೆದಿದ್ದಾರೆ. ವಾದಿರಾಜ ಸ್ವಾಮಿಗಳು ಇನ್ನೊಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹಾಗಾಗಿ ಯಾರ್ದನ್ನ ಹೇಳಬೇಕಾಗ್ತದೆ? ಜನಾರ್ದನ ತೀರ್ಥರು ಅಂತ ಒಬ್ಬರಿದ್ದಾರೆ, ಅವರು ಬರೆದಿದ್ದಾರೆ. ಹಾಗಾಗಿ ಎಲ್ಲರದ್ದು ಕೂಡ ಸರಿ, ಅವ್ರು ಹೀಗೆ ಹೇಳಿದ್ದಾರೆ, ಇವ್ರು ಹೀಗೆ ಹೇಳಿದ್ದಾರೆ ಅಂತ ಅಷ್ಟೇ ತಿಳ್ಕೊಂಡು ಈ ರೀತಿಯಲ್ಲಿ ಅವನು ಭಗವಂತ ಅವತಾರವನ್ನ ಮಾಡ್ತಾ ಇದ್ದಾನಂತೆ. ಪರಮಾತ್ಮ ಭಗವಂತ ಅವತಾರ ಮಾಡಿದ್ನಲ್ಲ, ದೇವರ ಅವತಾರವನ್ನ ಮಾಡಬೇಕಾದ್ರೆ ಪರಮಾತ್ಮನ ನಮ್ಮಂತೆ ಹುಟ್ಟಿದ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಗರ್ಭವಾಸದಿಂದಾಗಿ ನಾರ್ಮಲ್ ಡೆಲಿವರಿ ಆಯ್ತು, ಇವನು ಬಂದ ಕೃಷ್ಣ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಹಂಗಲ್ಲ, ಭಗವಂತ ಅವತಾರ ಮಾಡೋದು ಅಂದ್ರೆ ಏನು? ಅಲ್ಲಿ ಕೂತವನು ಪರಮಾತ್ಮ ಇದ್ದಕ್ಕಿದ್ದಾಗೆ ಹೊರಗೆ ಬಂದು ಪ್ರತ್ಯಕ್ಷವಾಗಿ ಕಂಡುಬಿಟ್ನಂತ. ಒಂದ್ಸರಿ ಪ್ರತ್ಯಕ್ಷವಾಗಿ ಕಾಣೋದಂದ್ರೆ ಹೆಂಗೆ? ಅದು ಸುಮ್ಮನೆ ಅಲ್ಲ, ಕೈಯಲ್ಲಿ ಶಂಖ ಚಕ್ರ ಗದ ಪದ್ಮ ಪೀತಾಂಬರನ ಧಾರಣೆ ಮಾಡಿದ್ದಾನೆ. ಶ್ರೀವತ್ಸ ಕೌಸ್ತುಭ ಚಿಹ್ನೆ ಎಲ್ಲವನ್ನೂ ಕೂಡ ಹಾಕೊಂಡು, ಕೌಸ್ತುಭ ಮಾಲೆಯನ್ನು ಹಾಕೊಂಡು ಶ್ರೀವತ್ಸ ಚಿಹ್ನೆ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಪರಮಾತ್ಮ. ಭಾಗವತ ಹಾಗೆ ಹೇಳುತ್ತದೆ, ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ
ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲ ಸ್ತ್ರಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂ ಗದ ಕಂಕಣಾದಿರ್ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ನೋಡ್ತಾ ಒಂದ್ಸರ್ತಿ ಗಾಬರಿಯಾಗೆ ನಿಂತಂತೆ. ಅದು ಹೇಗೆ ಅವನು ಹೇಳುವಾಗ ವಿಸ್ಮಿತನಾಗಿ ಹೋದ ಅಂತ ಹೇಳ್ತಾರೆ. ಮುಂದೆ ಅದನ್ನೇ ಹೇಳು, ಸವಿಸ್ಮಯೋತ್ಪುಲ್ಲ ವಿರೋಚನೋ ಹರಿಂ. ವಿಸ್ಮಯದಿಂದ ನೋಡ್ತಿದ್ದಾನೆ, ಏನಪ್ಪ ಇದು ವಿಚಿತ್ರ ಅಂತ ನೋಡಿದ್ನಂತೆ. ಸ್ತೋತ್ರ ಮಾಡಿದ್ನಂತೆ ಆ ಭಗವಂತನನ್ನ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಆಗ ಹೇಳಿದ್ನಂತೆ, ದೇವರು ನನ್ನನ್ನ ಯಶೋದೆ ಮಡಿಲಲ್ಲಿ ಹಾಕು, ಅಲ್ಲಿರುವಂತ ದುರ್ಗಾದೇವಿಯನ್ನ ಇಲ್ಲಿ ಕರ್ಕೊಂಡು ಬಾ ಅಂತ ಪರಮಾತ್ಮ ಹೇಳಿದ್ನಂತೆ. ಈ ರೀತಿ ವ್ಯವಸ್ಥೆ ಮಾಡು ಅಂತ ಹೇಳಿದ್ರಿಂದಾಗಿ ಆಯಿತು ಅಂತ ಅವನು ಒಪ್ಪಿಕೊಂಡ ಅದೇ ಕ್ರಮದಲ್ಲಿ ಮಾಡೋದಂತ. ಈ ಸಂದರ್ಭದಲ್ಲೆಲ್ಲ ಅನೇಕ ವ್ಯಾಖ್ಯಾನಕಾರರು, ಮಧ್ವಾಚಾರ್ಯ ಎಲ್ಲರೂ ಹೇಳ್ತಾರೆ, ದೇವರಿಗೆ ಗರ್ಭವಾಸ ನಮ್ಮಂತೆ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಯಾಕೆ ಅಂದ್ರೆ ದೇವರು ಬರಬೇಕಾದ್ರೆ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡ್ ಬಂದಿದ್ದ. ನಾವ್ ಯಾರು ಬರ್ಲಿಕ್ಕೆ ಸಾಧ್ಯ? ಯಾರಾದ್ರೂ ಗರ್ಭದಿಂದ ಬರಬೇಕಾದ್ರೆ ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡ್ ಬರ್ತಾರೆ? ಯಾರು ಬರ್ತಾರೆ? ಕೆಲವು ಮಕ್ಕಳಿಗೆ ಏನಂತಾರಲ್ಲ, ಅವು ದೊಡ್ಡವಾದ್ಮೇಲೆ ಸ್ವಲ್ಪ ಹುಚ್ಚಿಡಿತಿರ್ತದೆ. ಅವು ಏನಂತ ಒಂದು ವಯಸ್ಸಿಗೆ ಬರಬೇಕಾದ್ರೆ ನಾನು ಯಾವಾಗಲೂ ಕ್ರಿಕೆಟ್ ಆಡಬೇಕು, ಬ್ಯಾಟು ಬಾಲು ವಿಕೆಟು ಅವು ಇವು ಅಂತ ಹುಚ್ಚಿಡಿತಿರ್ತದೆ. ಆದ್ರೆ ಆಮೇಲೆ ರಾತ್ರಿ ಮಲಗಬೇಕಾದ್ರೂ ಪಕ್ಕದಲ್ಲಿ ಒಂದು ವಿಕೆಟು ಬಾಲು ಬ್ಯಾಟ್ ಹಿಡ್ಕೊಂಡೇ ಮಲಗ್ತಿರ್ತವೆ. ಹಂಗೂ ಇರ್ತವೆ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಗರ್ಭದಿಂದ ಬರುವಾಗ ಬ್ಯಾಟ್ ಬಾಲ್ ಹಿಡ್ಕೊಂಡ್ ಬರ್ತವೆ. ಏನು ಎಲ್ಲಿ ಇಲ್ಲ, ಹಂಗೆಲ್ಲ ಬರೋದಿಲ್ಲ. ಹಾಗಾಗಿ ದೇವರಾಗಬೇಕಾದ್ರೆ, ಪರಮಾತ್ಮನಿಗಾಗಬೇಕಾದ್ರೆ ಇದು ಯಾವುದು ಕೂಡ ಇಲ್ಲ. ಹಾಗಾಗಿ ದೇವರು ಈ ರೀತಿ ಬಂದಿದ್ದಾನೆ ಅಂದ್ರೆ, ಬರುವಾಗಲೇ ಶಂಖಚಕ್ರಾದಿಗಳು ಹಿಡ್ಕೊಂಡು ಬಂದಿದ್ದಾನೆ ಅಂದ್ರೆ ದೇವರಿಗೆ ನಮ್ಮಂತೆ ಹುಟ್ಟಿಲ್ಲ. ಅದಕ್ಕೇನೆ ಭಗವಂತ ಬೇರೆ ಕಡೆಯಲ್ಲಿ ನಿಮಗೆ ಆ ಥರ ಅನಿಸ್ತಿರ್ತದೆ. ಒಂದು ನರಸಿಂಹಾವತಾರವನ್ನ ನೋಡಿ ಉಳಿದದ್ದಕ್ಕೆ ಯಾವುದಕ್ಕೂ ಕೂಡ ಗರ್ಭವಾಸ ಇಲ್ಲ ಅಂತ ಅರ್ಥ ಮಾಡ್ಕೊಳ್ರಿ ಅಂತಾರೆ ಮಧ್ವಾಚಾರ್ಯ. ಯಥಾ ಪುರಾ ಸ್ತಂಭತ ಆವಿರಾಸೀತ್ ಅಶುಕ್ಲ ರಕ್ತೋಪಿ ನೃಸಿಂಹ ರೂಪ ತಥೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತೃಕ್ರಮಾದೇವ ವಿಮೋಹ ಯತ್ಯಜಃ. ಅದೇ ರೀತಿ ನರಸಿಂಹದೇವರು ಬಂದಿದ್ದಾರೆ ಅಂದ್ರೆ ಹೇಗೆ ಬಂದಿದ್ದಾರೆ? ಪಾದರಾಜರು ಹೇಳಲು, ಸ್ತಂಭಾರ್ಭ ಕಾಸಾಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ದೇವರು ಬಂದದ್ದು ಹೇಗೆ ಅಂದ್ರೆ ಕಂಬದಿಂದ ಬಂದಂತ ಕೂಸು ಅಂತ ಹೇಳ್ತಾರೆ. ಕಂಬದಿಂದ ಬಂದ್ರು, ಯಾವ ತಾಯಿ ಇಲ್ಲ, ಕಂಬವೇ ತಾಯಿ, ಕಂಬದ ಕೂಸದು. ಹಾಗಾಗಿ ಯಾವ ತಾಯಿನೂ ಇಲ್ಲಂತದಕ್ಕೆ. ಹಾಗೆ ಭಗವಂತ ಕೃಷ್ಣಾವತಾರದಲ್ಲೂ ಕೂಡ ಅವನಿಗೆ ಯಾವುದೇ ರೀತಿಯಾದ ತಂದೆ ತಾಯಿ ಯಾರೂ ಇಲ್ಲ, ದೇವರು ಯಾರೂ ಇಲ್ಲ. ಹಾಗೆ ಭಗವಂತ ಅವತಾರವನ್ನ ಮಾಡಿದ ಅಂತ. ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ ನತಾವತ ಶುಕ್ಲತೋ ರಕ್ತತಶ್ಚ. ಅಲ್ಲ, ಮತ್ತೆ ಇವನಿಗೆ ಅಪ್ಪ ಅಮ್ಮ ಅಂತೆಲ್ಲ ಕರೀತಾನಲ್ಲ. ವಸುದೇವನ ಅಪ್ಪ ಅಂತ ಕರೀತಾನೆ, ಇವಳನ್ನ ದೇವಕಿಯನ್ನ ಅಮ್ಮ ಅಂತ ಕರೀತಾನೆ. ಇವರು ಮತ್ತೆ ನನ್ನ ಮಗ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಏನಿದೆಲ್ಲ ಅಂದ್ರೆ, ಇದೆಲ್ಲ ಏನು ಅಂದ್ರೆ ಆಗಾಗ ಮೋಹ ಮಾಡುತ್ತಿರ್ತಾನಂತೆ ದೇವರು ಮೋಹ ಮಾಡುತ್ತಿರ್ತಾನಂತೆ. ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ. ಮೋಹಕ್ಕೋಸ್ಕರ ಅಂದ್ರೆ ನಮಗ್ ಗೊತ್ತಿರಬೇಕು, ಹೌದು ಕೃಷ್ಣಾವತಾರದಲ್ಲಿ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದಾರೆ, ಆದ್ರೆ ನಿಜವಾಗ್ಲೂ ಅವರೇ ಅಪ್ಪ ಅಮ್ಮ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಮತ್ತೆ ಅವರೇ ನಿಜವಾದ ಅಪ್ಪ ಅಮ್ಮ ಅಂತ ತಿಳ್ಕೊಂಡ್ಬಿಟ್ರೆ ಅದು ನರಕಕ್ಕೆ ಕಾರಣ ಆಗ್ತದೆ. ನರಕಕ್ಕೆ ಕಾರಣ. ಹಂಗೆ ತಿಳ್ಕೋಬಾರ್ದು. ಮತ್ತೇನು, ಅವತಾರದಲ್ಲಿ ಒಂದು ವಿಶೇಷ ಅನುಗ್ರಹ ಮಾಡಿದ್ದಾನೆ ಅವರಿಗೆ ಅಂತ ತಿಳ್ಕೋಬೇಕಷ್ಟೇ. ಹೊರತಾಗಿ ಭಗವಂತನಿಗೆ ನಿಜವಾದ ತಂದೆ ತಾಯಿಗಳು ಇವರು ಅಂತ ತಿಳ್ಕೊಂಡ್ಬಿಡ್ಬಾರ್ದಂತೆ. ಅದಕ್ಕೋಸ್ಕರ ಮತ್ತೆ ಯಾಕೆ ಹಿಂಗ್ ಮಾಡ್ತಾನೆ ದೇವರು ಅಂದ್ರೆ, ಕೆಲವ್ರು ಹಂಗೆ ತಿಳ್ಕೊಳ್ಳಿ ಅಂತಾನೆ ಮಾಡ್ತಾನೆ. ಅವರಿಗೆಲ್ಲ ಮೋಹ ಬರ್ಬೇಕಂತ ದೇವರು. ಅವ್ನು ಹೇಳ್ತಾನೆ, ರಾಕ್ಷಸರಿಗೆಲ್ಲ ಇಂಥ ಮೋಹ ಬರ್ಲಿ, ಇವರೇ ನೋಡು ಕೃಷ್ಣನ ಅಪ್ಪ ಅಮ್ಮ ಅಂತ ಹೇಳಿಬಿಡ್ಬೇಕು ಅನ್ನೋ ತರ ಅವ್ರಿಗೆ ಮೋಹ ಬರ್ಬೇಕಂತೆ. ಆ ಮೋಹಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಿರ್ತಾನಂತೆ ಪರಮಾತ್ಮ ಅಂತ ಹೇಳ್ತಾರೆ. ಹೀಗೆ ಭಗವಂತ ಅವತಾರವನ್ನ ಮಾಡಿದಂತೆ ದೇವರು. ಹಾಗೆ ದೇವರ ಅವತಾರ ಮಾಡಿದ ಕೂಡಲೇ ಪರಮಾತ್ಮನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದ, ನಂದಗೋಕುಲಕ್ಕೆ ಕರ್ಕೊಂಡು ಹೋಗ್ತಿದ್ದಾನಂತೆ. ಅನೇಕ ಸೂರ್ಯಾಭ ಕಿರೀಟ ಯುಕ್ತೋ ವಿದ್ಯುತ್ ಪ್ರಭೆ ಕುಂಡಲೇ ದಾರಯಂಶ್ಚ. ಏನು ಕಿರೀಟ ಹಾಕೊಂಡಿದ್ದಾನೆ, ಕುಂಡಲ ಹಾಕೊಂಡಿದ್ದಾನೆ, ಎಲ್ಲದರಿಂದ ಬಂದಿದ್ದ ದೇವರು. ಶಿಶುರೂಪವನ್ನು ತಾಳಿದ್ನಂತೆ. ಆ ಶಿಶುರೂಪವನ್ನು ಪಡೆದು ಕೂಡ್ಲೇನೆ ಭಗವಂತ ಅವನನ್ನು ಅಲ್ಲಿ ಕರ್ಕೊಂಡು ಹೋದ್ರು. ಸಕಂಜಯೋನಿ ಪ್ರಮುಖೈಸುರೈಸ್ತುತಃ ಪಿತ್ರಾಚ ಮಾತ್ರಾಚ ಜಗಾದ ಶೂರಜಂ. ಎಲ್ಲರೂ ಸ್ತೋತ್ರ ಮಾಡಿದ್ರಂತೆ. ಈ ದೇವರು ಕೃಷ್ಣ ಪರಮಾತ್ಮ ಹೋಗಬೇಕಾದ್ರೆ ಏನ್ ಮಾಡಿದ್ನಂತೆ, ಒಂದು ಬುಟ್ಟಿ ಮಾಡಿಕೊಂಡಿದ್ನಂತೆ. ಆ ಬುಟ್ಟಿಯಲ್ಲಿ ಪೀತಾಂಬರವನ್ನ ಹಾಸಿ ಅದರ ಮೇಲೆ ಭಗವಂತನನ್ನ ಮಲಗಿಸಿಕೊಂಡು ಅವನನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಂತೆ. ಆದ್ರೆ ಹೋಗ್ಬೇಕಾದ್ರೆ ಏನಾಯ್ತು ಅಂದ್ರೆ, ಈ ದೇವಕಿ ಇದ್ಲಲ್ಲ, ಸಣ್ಣ ಕೂಸಾಗಿಬಿಟ್ಟ ಭಗವಂತ. ಸಣ್ಣ ಕೂಸಾದ ಕೂಡ್ಲೇನೆ ನೋಡಿದ್ಲಂತೆ. ಆ ಕೂಸನ್ನ ನೋಡಿ ಖುಷಿ ಆಯ್ತು ಅವಳಿಗೆ, ಸಂತೋಷ, ನಾನು ಹೆತ್ತ ಕೂಸು ಅಂತ.
ಅದು ದೇವರನ್ನು ಹೆತ್ತಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಆನಂದ. ಆದರೂ ಒಂದ್ಸರ್ತಿ ದೇವರಿಗೆ ದೃಷ್ಟಿ ಆಗಬಾರ್ದಲ್ಲ, ಅದಕ್ಕೇನ್ ಮಾಡಿದ್ರಂತೆ, ಆ ಸೆರೆಮನೆ ಒಳಗಡೆನೆ ಒಂದು ದೀಪ ಹಚ್ಚಿದ್ರಂತೆ ಗೋಡೆಗೆ. ಆ ದೀಪ ಉರಿದು ಗೋಡೆ ಎಲ್ಲ ಕಪ್ಪಾಗಿತ್ತಂತೆ. ಆ ಕಪ್ಪು ತೆಗೆದು ಹಣೆಗೊಂದು, ಕೆನ್ನೆಗೆ ಮತ್ತು ಕಾಲಿಗೆ, ಕೈಗೆ ಎಲ್ಲಾ ಕಡೆಯಲ್ಲೂ ಕೂಡ ದೃಷ್ಟಿಬೊಟ್ಟು ಅಂತ ಇಟ್ಲಂತೆ. ಅದು ದೃಷ್ಟಿಬೊಟ್ಟು ಅಂತ ಇಡ್ಲಿಕ್ಕಿರ್ತದೆ ಅದನ್ನು ಕ್ರಮ. ಅದನ್ನು ತಾನು ಅದಕ್ಕೆ ಇಟ್ಲಂತೆ, ಕೂಸಿಗೆ ಹಾಕಿದ್ಲಂತೆ. ಕೂಸಿಗೆ ಹಾಕಿದ್ದಷ್ಟೇ ಅಲ್ಲ, ಅದನ್ನೆಲ್ಲ ಬೊಟ್ಟುಗಳನ್ನ ತಾನು ಹಚ್ಕೊಂಡ್ಲಂತೆ, ಕಪ್ಪು ಹಚ್ಕೊಂಡ್ಲು ಅಂತ. ಇದೆಲ್ಲ ಏನು ಅಂತಂದ್ರೆ ಶಾಸ್ತ್ರವೇ ಹೇಳುತ್ತದೆ. ಏನು ಮಗು ಹೆತ್ತ ನಂತರ ತಾಯಿಯಾದವಳು ಕೂಡ ಈ ಬಾಣಂತನ ಅಂತ ಇರ್ತದೆ. ಆ ಬಾಣಂತನದಲ್ಲಿ ಆಗಬೇಕಾದ್ರೆ ಕುಂಕುಮ ಹಚ್ಚಿಕೊಳ್ಳಿಕ್ಕಿಲ್ಲ, ಕುಂಕುಮ ಹಚ್ಕೋಬಾರ್ದು. ಆವಾಗ ಬರೀ ಕಪ್ಪು ಹಚ್ಕೊಳ್ಬೇಕಂತ. ಕಪ್ಪು ಹಚ್ಕೊಳ್ಬೇಕು, ಚಳಿ ಒಳಗೆ ಹೋಗಬಾರದು ಅಂತ. ಯಾಕೆಂದ್ರೆ ಮೈ ಊದಿ ಬಿಡ್ತದಂತ ಆ ಕಾಲದಲ್ಲಿ. ಅದಕ್ಕೋಸ್ಕರವಾಗಿ ಚಳಿ ಒಳಗೆ ಹೋಗಬಾರದು ಅಂತ ಕಿವಿ ಮುಚ್ಚಿಕೊಂಡಿರಬೇಕು. ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳಿಕ್ಕಿರ್ತದೆ. ಎಷ್ಟು ಏನು ಸುಮ್ಮನೆ ತಾಯ್ತನ ಅನ್ನುವಂತಹದ್ದು ಬಹಳ ಅನುಭವಿಸ್ಲಿಕ್ಕಿರ್ತದಂತೆ. ಇಂಥದ್ದೆಲ್ಲ ಮಾಡ್ಕೊಂಡು ಅದನ್ನೆಲ್ಲವನ್ನು ಕೂಡ ತಾನೂ ಕೂಡ ಏನು ಮಾಡಿದ್ದಂತೆ, ಹಣೆಗೆ ಈ ಕಪ್ಪನ್ನೇ ಹಚ್ಚಿಕೊಂಡಿದ್ದಂತೆ. ಆಮೇಲೆ ಬಾಣಂತನ ಮುಗಿದ ನಂತರ ಆಗೊಂದು ಸರ್ತಿ ಲಕ್ಷ್ಮೀದೇವಿಯ ಪೂಜೆಯನ್ನ ಮಾಡಿ ಮೊದಲನೇ ಸರ್ತಿ ಕುಂಕುಮವನ್ನು ಹಚ್ಚಿಕೊಳ್ಳೋದು ಅಂತ ಕ್ರಮ. ಆ ರೀತಿ ಹಾಗೆ ಇದನ್ನೆಲ್ಲವನ್ನು ಕೂಡ ಅವಳು ಕೂಡ ಹಾಗೆ ಮಾಡಿ, ಈ ಕೃಷ್ಣನಿಗೆ ಭಗವಂತನಿಗೂ ಕೂಡ ಕಪ್ಪು ಹಚ್ಚಿ ಕಳಿಸಿದ ನಂತರ ಇವನು ಹೊರಟಾಗ ಏನಾಯ್ತಂತೆ, ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಮೇಲೆ ಮೋಡಗಳೆಲ್ಲ ಇದ್ವಂತೆ, ಸಣ್ಣ ಸಣ್ಣ ಮೋಡಗಳು. ಆ ಸಣ್ಣ ಸಣ್ಣ ಮೋಡಗಳಿಗೆಲ್ಲ ಕೆಳಗಿರುವಂತಹ ದೇವರನ್ನ ನೋಡಿ, ಮುದ್ದಾದ ರೂಪವನ್ನು ನೋಡಿ ಸಂತೋಷ ಆಯ್ತಂತೆ ಮೋಡಗಳಿಗೆ ಸಂತೋಷ ಆದ್ರೆ ಏನ್ ಮಾಡ್ತವೆ ಅಂದ್ರೆ ಗರ್ಜನೆ ಮಾಡ್ತವೆ. ಅವುಗಳ ಚೀಲ ಹರ್ಕೊಂಡು ಮಳೆ ಸುರಿಸ್ತವಂತವೆಲ್ಲ, ಅವುಗಳ ಸಂತೋಷವನ್ನು ವ್ಯಕ್ತಪಡಿಸೋದು ಹಾಗೆ. ಅದಕ್ಕೆ ಮೋಡಗಳೆಲ್ಲ ಒಂದ್ಸರ್ತಿ ನಾವು ಗರ್ಜನೆ ಮಾಡಿ ಕುಣಿದು ಕುಪ್ಪಳಿಸ್ಬೇಕು ಅಂತ ಹೋದ್ರೆ, ಅವು ಶಬ್ದ ಮಾಡ್ಲಿಕ್ಕೆ ಹೋದ್ರೆ ಕೆಲವು ದೊಡ್ಡ ದೊಡ್ಡ ಮೋಡಗಳಿದ್ವಂತೆ. ಆ ದೊಡ್ಡ ದೊಡ್ಡ ಮೋಡಗಳೆಲ್ಲ ಏನ್ ಮಾಡಿದ್ವಂತೆ, ಸಣ್ಣ ಸಣ್ಣ ಮೋಡಗಳನ್ನೆಲ್ಲ ಬೈದುವಂತೆ. ಸಣ್ಣ ಕೂಸು ಕೆಳಗೆ ಮಲಗಿದೆ, ಗದ್ದಲ ಮಾಡ್ತಾರೇನೋ, ಸುಮ್ ಕೂಡ್ರಿ ನೀವೆಲ್ಲ ಅಂತ ಬೈದುವಂತವೆಲ್ಲ. ಅದಕ್ಕೆ ಬೈದದ್ದಕ್ಕೆ ಆ ಸಣ್ಣ ಸಣ್ಣ ಮೋಡಗಳೇನ್ ಮಾಡಿದ್ವು, ಆದ್ರೂ ಏನ್ ಮಾಡುವುದು, ಜೋರು ಶಬ್ದ ಮಾಡ್ಲಿಕ್ಕಿಲ್ಲ, ಅದಕ್ಕೆ ಸಣ್ಣದಾಗಾದ್ರೂ ಮಾಡೋಣ ಅಂತ ನಿಧಾನವಾಗಿ ಗುಡುಗಿದ್ವಂತವೆಲ್ಲವೂ ಕೂಡ. ನಿಧಾನವಾಗಿ ಗುಡುಗಿನ ಶಬ್ದವನ್ನು ಮಾಡಿ ಸಣ್ಣದಾಗಿ ಆ ಚೀಲವನ್ನು ಹರ್ಕೊಂಡು ಅಲ್ಲಿಂದ ತುಂತುರು ಹನಿಯನ್ನು ಬಿಡಿಸಿದ್ವಂತೆ. ಅದೆಲ್ಲ ದೇವರ ಮೇಲೆ ಬೀಳ್ತಾ ಇದ್ರೆ ಅಂದ್ರೆ ನಿಧಾನವಾದ ಹನಿ, ಒಂಥರ ಖುಷಿ ಆಗಬೇಕು, ಆ ತರದ ಹನಿ ಬೀಳ್ತಾ ಇತ್ತು ಅಂತೆ ಮೈ ಮೇಲೆ. ಆ ತರದ ಹನಿ ಬೀಳ್ತಾ ಇದ್ದಾಗ ಆ ಕಾಲದಲ್ಲಿ ಸರಿಯಾಗಿ ಶೇಷದೇವರು ಓಡಿ ಬಂದ್ರಂತೆ. ಶೇಷದೇವರು ಓಡಿ ಬಂದ್ಬಿಟ್ಟು ಶೇಷದೇವರು ಏನ್ ಮಾಡಿದ್ರಂತೆ, ಸಹಸ್ರ ಪಣಾಮಣೆ ಮಂಡಿತರಾಗಿ ಅವ್ರ ಮೇಲೆ ಕೂತ್ಕೊಂಡ್ರಂತೆ. ದೇವರ ಮೇಲೆ ಬಿದ್ದು ಅವನಿಗೆಲ್ಲಿ ಶೀತ ಆಗ್ತದೋ, ನಾನೊಂದು ಛತ್ರಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ತಾನೇ ಛತ್ರಿಯಾಗಿ ನಿಂತನಂತೆ. ತಾನು ಛತ್ರಿಯಾಗಿ ಈ ರೀತಿ ಛತ್ರಿಯಾಗಿ ನಿಂತುಕೊಂಡು ಅವನು ಸೇವೆಯನ್ನು ಮಾಡಿದ್ನಂತೆ. ಯಾಕೆ ಅಂತಂದ್ರೆ ಇದು ಒಂದು ವಿಶೇಷ ಇದೆ ಅಂತ ಹೇಳ್ತಾರೆ. ಒಂದು ದೇವರ ವಿಷಯದಲ್ಲಾಗಬೇಕಾದ್ರೆ ಏನಾದರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಪರಾಧವನ್ನ ಮಾಡಿದ್ವಿ ಅಂತ ಆದ್ರೆ ಅದಕ್ಕೊಂದು ದೇವರ ಸೇವೆ ಮಾಡಬೇಕಂತೆ. ದೇವರಿಗೊಂದು ಸೇವೆ ಇದೆ ಅಂತೆ, ಅದು ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಏನ್ ಮಾಡಬೇಕು ಅಂದ್ರೆ, ದೇವರ ವಿಷಯದಲ್ಲಿ ಏನೋ ತಪ್ಪು ಮಾಡಿಬಿಡ್ತೇವೆ, ಆ ವಿಷಯದಲ್ಲಿ ತಪ್ಪು ಮಾಡಿದಾಗ ಏನಾಗುತ್ತೆ, ಅದು ಪ್ರಾಯಶ್ಚಿತ್ತ ಅಂತ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ದೇವರಿಗೆ ಒಂದು ರಥೋತ್ಸವ ಮಾಡಿಸ್ಬೇಕಂತೆ. ದೇವರಿಗೆ ಒಂದು ರಥೋತ್ಸವ ಅಂದ್ರೆ ಹೇಗೆ ಮಾಡಿಸ್ಬೇಕು ಅಂದ್ರೆ, ರಥೋತ್ಸವವನ್ನ ಅದಕ್ಕೆ ರಥಕ್ಕೆ ತಾನೇ ಅಲಂಕಾರ ಮಾಡಬೇಕಂತೆ. ಏನ್ ಮಾಡಬೇಕು, ಮಾವಿನ ತೋರಣವನ್ನ ಕಟ್ಟಬೇಕಂತದೆ. ಮಾವಿನ ತೋರಣವನ್ನ ಕಟ್ಟಿ ಎಲೆಗಳನ್ನೆಲ್ಲ, ಮತ್ತೇನಂತಾರೆ ಮಾವಿನ ತೋರಣ ಅಂತಂದ್ರೆ ಹಿಡಿ ಅದು ಇರ್ತದೆ. ಕೆಲವ್ರು ಮಾಡ್ತಿರ್ತಾರೆ, ಎಲ್ಲಿ ಒಂದೊಂದು ಎಲೆ ಜೋಡಿಸೋದು ಅಂತ ಹೇಳಿ ಹಿಡಿಯನ್ನೇ ಹಂಗಂಗೆ ಕಟ್ಟಿ ಹಾಕಿ ಬಿಡ್ತಿರ್ತಾರೆ. ಹಂಗಲ್ಲ, ಇದು ಎಲೆಗಳನ್ನು ಬಿಡಿಸ್ಬೇಕಂತೆ. ಎಲೆಗಳನ್ನು ಬಿಡಿಸಿ ಒಂದೊಂದೇ ಎಲೆಗಳನ್ನು ಅದಕ್ಕೆ ಚುಚ್ಚಿ ಅದನ್ನ ಹಾರದ ಥರ ಮಾಡಿ ಅದಕ್ಕೆ ಸುತ್ತಲೂ ಕೂಡ ತರಬೇಕಂತೆ. ಆ ರಥಕ್ಕೆ ಸುತ್ತಲೂ ಕೂಡ ತಂದು ಆಮೇಲೆ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅಲಂಕಾರ ಮಾಡಿಕೊಂಡು ಒಂದು ಉತ್ಸವವನ್ನು ಮಾಡಬೇಕು. ಒಂದು ಉತ್ಸವ, ರಥ ಎಳಿಬೇಕಂತೆ. ಅಷ್ಟು ಮಾಡಿದ್ರೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ಇವನು ಅಂದುಕೊಂಡಂತೆ. ಏನು ಅಂತಂದ್ರೆ, ಈ ಬಲರಾಮನಾಗಿ ಅಣ್ಣನಾಗಿ ಹುಟ್ಟಬೇಕಾದ್ರೆ ಏನಾಗಿಬಿಡುತ್ತಂತೆ, ಮೊದಲಿಗೆ ಏನಾಗಿತ್ತು, ಹಿಂದೆ ತಮ್ಮನಾಗಿದ್ದಾಗ ಲಕ್ಷ್ಮಣ ಆಗ ಬಹಳ ಸೇವೆ ಮಾಡಿದ್ನಂತೆ, ಬಹಳ ಸೇವೆ. ಅಷ್ಟು ಸೇವೆ ಮಾಡಿದ್ನಲ್ಲ, ಆ ಸೇವೆ ಮಾಡಿದ್ದಕ್ಕೆ ಖಿನ್ನನಾದನಂತೆ. ಖಿನ್ನನಾದ ಅಂದ್ರೆ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ವಾದಿರಾಜರು ಹೇಳುವಂತಹದ್ದು ಖಿನ್ನನಾಗಿದ್ದು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಆಯಾಸ ಆದಂತೆ ಆಯ್ತಂತ. ಅಂದ್ರೆ ಬಹಳ ಸೇವೆ ಮಾಡಿಬಿಟ್ಟೆ, ರಾಮದೇವ್ರ ಸೇವೆ ಅಂತ ಕೆಲವರು ಹಂಗೆ ಮಾಡ್ತಿರ್ತಾರೆ. ಏನಾದ್ರೂ ಸೇವೆ ಮಾಡಿಬಿಟ್ವಿ ಅಂತ ಆದ್ರೆ, ಅಯ್ಯೋ ಎಷ್ಟು ಸೇವೆ ಮಾಡಿದ್ರಿ, ಬಹಳ ಸುಸ್ತಾಗಿ ಬಿಡ್ತೀವತ್ತು, ಹಂಗೆ ಅನಬಾರ್ದಂತೆ. ದೇವರ ವಿಷಯದಲ್ಲಿ ನಿನ್ನೆ ಕಳೀತು, ಗುರುವಾರ ಆಯ್ತು. ಗುರುವಾರದ ದಿವಸ ಕೆಲವೊಮ್ಮೆ ಏನಾಗಿ ಬಿಡುತ್ತದೆ, ಮಠಗಳಲ್ಲಿ
ಯಾರಿರೋದಿಲ್ಲ. ಕೆಲವೊಮ್ಮೆ ಮಳೆ ಜೋರು ಹೊಡಿತಿರುತ್ತದೆ, ಅಕಸ್ಮಾತ್ ಒಬ್ರು ಯಾರೋ ಮಠಕ್ಕೆ ಹೋಗಿಬಿಟ್ಟಿರ್ತಾರೆ, ಒಬ್ರು ಮಠದಲ್ಲಿ, ಒಬ್ರು ಅರ್ಚಕರು, ಇನ್ನೊಬ್ರು ಅಷ್ಟೇ, ಇಬ್ರು ಬಿಟ್ರೆ ಇನ್ಯಾರಿಲ್ಲ ಅಂತ. ಮತ್ತೇನ್ ಮಾಡೋ, ಗುರುವಾರ ರಥೋತ್ಸವ ಆಗಬೇಕು, ಪಲ್ಲಕ್ಕಿ ಉತ್ಸವ ಆಗಬೇಕು, ಪಲ್ಲಕ್ಕಿ ಹೊರಲಿಕ್ಕೆ ಯಾರು ಇರೋದಿಲ್ಲ. ಕಡೆಗೆ ನೀವೇ ಅಂಗಿ ಬೀಚ್ ಬರ್ರಿ, ನಾನು ನೀವು ಸೇರ್ಕೊಂಡು ಹೊರೋಣ ಅಂತ ಹೊರಟ್ಬಿಡ್ತಾರೆ. ಆಮೇಲೆ ಇವ್ರ ಮನೆಗೆ ಹೋಗೋದು, ಮನೆಗೆ ಹೋಗಿ ಹೆಂಡತಿ ಹತ್ರ, ಏನು ಇವತ್ತು ಮಠಕ್ಕೆ ಯಾರು ಬಂದಿರಲಿಲ್ಲ, ನಾನು ಒಬ್ಬನೇ ಇದ್ದೆ, ಆಚಾರ ನನ್ನ ಕೈಯಲ್ಲಿ 4 ಸರ್ತಿ ಪ್ರದಕ್ಷಿಣೆ ಮಾಡಿಸ್ಬಿಟ್ರು, ನಾನು ಒಬ್ಬನೇ ಹೋಗ್ತೇವೆ, ಬಹಳ ಸುಸ್ತಾಗಿ ಬಿಡ್ತಿ ಇವತ್ತು ಅಂದ್ರೆ ನೀವು ಮಾಡಿದ ಪುಣ್ಯ ಎಲ್ಲ ಹೊರಟೋಯ್ತು ಅಂತ ಹೋಗಿಬಿಡ್ತದಂತೆ. ಅನಬಾರ್ದಂತ ಮಾತನ್ನು. ದೇವರ ವಿಷಯದಲ್ಲಿ ರಾಯರ ಸೇವೆ ಮಾಡಿದಾಗ ನಾನು ಮಾಡಿದೆ, ನಾನು ಸುಸ್ತಾಯಿತು ಅಂತ ಅಂದ್ಬಿಟ್ರೆ ಹೋಗಿಬಿಡ್ತದಂತೆ. ಯಾವತ್ತೂ ಕೂಡ ಶ್ರಮ ಆಯಿತು ಅಂತ ಹೇಳಬಾರ್ದು, ಹನುಮಂತನಂತೆ ಇರಬೇಕು. ಯಾವತ್ತೂ ಕೂಡ ರಾಮದೇವರ ಸೇವೆಯಲ್ಲಿ ಶ್ರಮ ಅಂತ ಹೇಳಲಿಲ್ಲಂತೆ. ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ, ಎಲ್ಲಿದೆ ಹೇಳ್ರಿ ಅವರಿಗೆ ಶ್ರಮ ಅಂತ ಹೇಳ್ತಾರೆ, ಶ್ರಮ ಇಲ್ಲ. ಆದ್ರೆ ಇವ್ರು ಅನ್ಕೊಂಡ್ರು, ಲಕ್ಷ್ಮಣ ದೇವರು ಬಹಳ ಸೇವೆ ಮಾಡಿದೆ, ನಾನು ರಾಮದೇವ್ರು ಬಹಳ ಶ್ರಮ ಆಗಿಬಿಟ್ಟಿದೆ ಅಂತ ಅನ್ಕೊಂಡ್ರಂತೆ. ಅದಕ್ಕೇನ್ ಮಾಡಿದ ಅಂದ್ರೆ ಆ ಭಾವ ಬಂತಲ್ಲ ಅವನಿಗೆ, ಅದಕ್ಕೆ ನೀನ್ ಸೇವೆ ಮಾಡಬೇಡ, ನಿನ್ ಸೇವೆನೇ ದೇವ್ರು ಮಾಡ್ತಾನೆ ಅಂತ ಹೇಳಿ ನೀನೇ ಅಣ್ಣನಾಗಿಬಿಡು ಅಂತ ಬಲರಾಮನ್ ಮಾಡಿಬಿಡ್ತಾನೆ. ಅಣ್ಣ ಆದ್ರಿಂದ ಸೇವೆ ಇಲ್ಲ ಈಗ ಕೃಷ್ಣನಿಗೆ. ಕೃಷ್ಣನ ಸೇವೆ ಮಾಡುವ ಹಾಗಿಲ್ಲ, ಅವನು ಯಾವಾಗಲೂ ಅಣ್ಣ ಅಂತ ಕರೆಸ್ಕೊಳ್ಬೇಕು. ಆದ್ರೆ ಅಣ್ಣ ಅಂತ ಕರೆಸ್ಕೊಳ್ಬೇಕಾದ್ರೆ ಅಣ್ಣ ಅಂದ್ರೆ ಇವನು ದೊಡ್ಡವನು ಅಂತ ಆದ. ಆದ್ರೆ ಅವನು ಮುಂದೆ ಇವನೇನು ದೊಡ್ಡವನಾಗ್ಲಿಕ್ಕೆ ಸಾಧ್ಯನ? ಇವನು ಬರೀ ಅಣ್ಣ, ಅವನು ಎಲ್ರಿಗೂ ದೊಡ್ಡ ಅಣ್ಣ ಅವನು. ಹಾಗಾಗಿ ಅವನನ್ನು ಅಷ್ಟು ಸುಲಭವಾಗಿ ಬಿಡ್ಲಿಕ್ಕೆ ಆದ್ರೆ ಅವನಿಗೆ ಅನಿಸ್ತಂತೆ, ಏನು ಇವನ ಕೈಯಲ್ಲಿ ಇಡೀ ಜೀವನ ಪೂರ್ತಿ ಅಣ್ಣ ಅನಿಸ್ಕೊಡ್ತೀನಲ್ಲ, ಇದು ಪಾಪ ಮಾಡಿದೆ ನಾನು ಅಂತ ಅನಿಸ್ಬಿಡುತ್ತಂತ. ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಅನಿಸಿ ದೇವರಿಗೆ ಒಂದು ರಥೋತ್ಸವ ಮಾಡಬೇಕು ಅಂತ ಅನಿಸಿತಂತೆ. ಅದಕ್ಕೆ ರಥೋತ್ಸವ ಮಾಡ್ಬೇಕಾದ್ರೆ ಹೆಂಗ್ ಮಾಡಬೇಕು, ಮಾವಿನ ತೋರಣವನ್ನ ಕಟ್ಟಿ ಮಾಡಬೇಕಲ್ಲ. ಅದಕ್ಕೇನ್ ಮಾಡಿದ ಅಂದ್ರೆ ವಸುದೇವ ಆ ಭಗವಂತನನ್ನ ತಲೆ ಮೇಲೆ ಹೊತ್ತುಕೊಂಡಿದ್ನಲ್ಲ, ಅದು ಹೊತ್ತುಕೊಂಡಾಗ ವಸುದೇವನನ್ನೇ ರಥ ಅಂತ ತಿಳಿದ್ನಂತೆ. ಆ ರಥಕ್ಕೆ ಅಲಂಕಾರ ಯಾವುದು ಅಂದ್ರೆ ಶೇಷನ ಹೆಡೆಗಳನ್ನೆಲ್ಲ ಬಿಡಿಸಿಟ್ಟಿದ್ನಲ್ಲ. ಬಿಡಿಸಿದಾಗ ಏನ್ ಮಾಡಿದ್ನಂತೆ, ಅವನ ಬಾಯಿಯಿಂದ ನಾಲಿಗೆಯನ್ನು ಹೊರಗೆ ಹಾಕಿದ್ನಂತೆ. ಹೀಗೆ ಅದು ಎಲ್ಲ ನೋಡ್ತಿದ್ರೆ ಸಾಲಾಗಿ ಮಾವಿನ ತೋರಣವನ್ನು ಕಟ್ಟಿದಂತೆ ಕಾಣಿಸ್ತಿತ್ತಂತೆ. ಇದನ್ನ ಮಾಡಿಕೊಂಡು ಇದೇ ನಿನಗೆ ರಥೋತ್ಸವ ಅಂತ ಒಂದು ಸೇವೆ ಮಾಡಿದ್ನಂತೆ ಭಗವಂತನಿಗೆ. ಹಾಗಾಗಿ ಅದನ್ನೆಲ್ಲ ಮಾಡಿದ ಇವನು ಪ್ರಾಯಶ್ಚಿತ್ತ ಅಂತ ಮಾಡಿಕೊಂಡ ಅಂತ. ಹೀಗೆ ತದೈವ ಜಾತ ಚ ಹರೇರನುಜ್ಞಯ ದುರ್ಗಾವಿದ ಶ್ರೀರನು ನಂದಪತ್ನ್ಯಾಂ. ಇನ್ನು ನಂದಗೋಪನ ಮನೆಯಲ್ಲಾಗಬೇಕಾದ್ರೆ ದುರ್ಗಾದೇವಿ ಅವತಾರವನ್ನು ಮಾಡಿದ್ದಂತೆ. ಲಕ್ಷ್ಮೀದೇವಿನೇ ದುರ್ಗೆ, ಅವಳೇ ಇಲ್ಲಿ ಅವತಾರವನ್ನು ಮಾಡಿದ್ದಂತೆ. ಆದ್ರೆ ದುರ್ಗಾ ಅನ್ನುವಂತ ಶಬ್ದ ಇದೆಯಲ್ವಾ, ಸಾಮಾನ್ಯವಾಗಿ ದುರ್ಗಾ ಅಂತ ಕೇಳಿದ ಕೂಡಲೇನೆ ಪಾರ್ವತಿ ದೇವಿ ಅಂತ ಅನುಸಂಧಾನ ಬಂದ್ಬಿಡುತ್ತದೆ ಎಲ್ರಿಗೂ ಕೂಡ. ದುರ್ಗೆ ಅಂದ್ರೆ ಪಾರ್ವತಿ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಪಾರ್ವತಿಗೂ ಹೆಸರಿದೆ ಮತ್ತೆ ದುರ್ಗೆ ಅಂತ ಹೇಳಿಬಿಟ್ಟು. ಯಾಕೆ ಅಂದ್ರೆ ಅಪರ್ಣ, ಪಾರ್ವತಿ, ದುರ್ಗಾ, ಮೃಡಾಣಿ, ಚಂಡಿಕಾ, ಅಂಬಿಕಾ ಅಂತೆಲ್ಲ ಹೇಳ್ತಾರೆ ಕೋಶಗಳಲ್ಲಿ. ಹಾಗಾಗಿ ದುರ್ಗಾ ಅನ್ನೋ ಹೆಸರಿದೆ. ಆದ್ರೆ ಇಲ್ಲಿ ಏನ್ ದುರ್ಗಾ ಅಂತಿದ್ದಾಳೆ, ಈ ದುರ್ಗೆ ಅಂತ ಹೇಳಿದ್ರೆ ಸಾಕ್ಷಾತ್ ಲಕ್ಷ್ಮೀದೇವಿನೇ ಹೊರತು ಪಾರ್ವತಿ ಅಲ್ಲ ಅಂತ ತಿಳ್ಕೊ. ಪಾರ್ವತಿ ಅಲ್ಲ. ಯಾಕೆಂದ್ರೆ ಮುಂದೆ ಆಗಬೇಕಾದ್ರೆ ಏನಾಗತ್ತೆ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣನನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಒಂದು ಕಾತ್ಯಾಯಿನಿ ವ್ರತ ಅಂತ ಒಂದು ಮಾಡುತ್ತಾರೆ. ಆ ಕಾತ್ಯಾಯಿನಿ ವ್ರತವನ್ನ ಮಾಡಬೇಕಾದ್ರೆ ಅಲ್ಲಿ ಕಾತ್ಯಾಯಿನಿ ಅಂದ್ರೂ ಕೂಡ ಅವಳೇ ಅಂತ ತಿಳ್ಕೊಂಡಿದ್ದಾರೆ. ದುರ್ಗೆ ಅಂದ್ರೆ ಪಾರ್ವತಿ ಅಂತಲೇ ತಿಳ್ಕೊಂಡಿದ್ದಾರೆ. ಕಾತ್ಯಾಯಿನಿ ಅಂತ ಹೇಳಿಬಿಟ್ಟು ಅನ್ನುವಂತ ಶಬ್ದ ಅಲ್ಲೇ ಬರುತ್ತದೆ. ಅಪರ್ಣ, ಪಾರ್ವತಿ, ದುರ್ಗಾ, ಮೃಡಾಣಿ, ಚಂಡಿಕಾಂಬಿಕಾ, ಆರ್ಯ, ದಾಕ್ಷಾಯಿಣಿ, ಚೈವ ಅಂತೆಲ್ಲ ಹೇಳ್ತಾ ಕಾತ್ಯಾಯಿನಿ. ಮತ್ತಷ್ಟೇ ಅಲ್ಲ, ಉಮಾ ಕಾತ್ಯಾಯಿನಿ, ಗೌರಿ ಅಂತ ಹೇಳುವಾಗ ಅವಳನ್ನೇ ಹೇಳೋದು. ಹಾಗಾಗಿ ಉಮಾದೇವಿ ಅಂದ್ರೆ ಕಾತ್ಯಾಯಿನಿ ಅನ್ನೋ ಶಬ್ದ ಇದೆ. ಆದ್ರಿಂದ ಅದು ಎಲ್ಲವೂ ಕೂಡ ಯಾರದ್ದು ಅಂತ ಹೇಳಿದ್ರೆ ಪಾರ್ವತಿಯದ್ದೇ ಅಂತ ಒಂದು ಭ್ರಮೆ ಬರುತ್ತದೆ. ಆ ಭ್ರಮೆ ಏನಲ್ಲ, ಹೌದು. ಆದ್ರೆ ಇಲ್ಲಿ ಮಾತ್ರ ಕಾತ್ಯಾಯಿನಿ ಅಂತ ಹೇಳಿದ್ರೆ ದುರ್ಗಾದೇವಿ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ. ಆ ಲಕ್ಷ್ಮೀದೇವಿಯನ್ನ ಕೇಳೋದು. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರೇ ನಂದಗೋಪ ಸುತಂ ದೇವಂ ಪತಿಮ್ಮೆ ಕುರು ಸರ್ವದ ಅಂತ. ನಂದಗೋಪ ಸುತ, ನಂದಗೋಪನ ಮಗ ಕೃಷ್ಣ ಇದ್ದಾನಲ್ಲ, ಅವನು ನನ್ನ ಗಂಡ ಆಗಬೇಕು ಅಂತ ಇವರೆಲ್ಲ ವ್ರತವನ್ನ ಮಾಡೋದು. ಅವನು ನನ್ನ ಗಂಡ ಆಗಬೇಕು ಅಂತ ವ್ರತ ಮಾಡಬೇಕಾದ್ರೆ ಇದನ್ನ ಕೇಳಿದ್ ಯಾರ ಹತ್ರ? ಕಾತ್ಯಾಯಿನಿ ಮಹಾಮಾಯೆ. ಮಹಾಮಾಯೆ ಅಂತ, ಮಹಾಮಾಯೆ ಶಬ್ದ ಇರೋದ್ರಿಂದ ಲಕ್ಷ್ಮಿ ಅಂತ ಗೊತ್ತಾಗ್ತದೆ. ಆದ್ರೆ ಕಾತ್ಯಾಯಿನಿ ಅಂತ ಇರೋದ್ರಿಂದ ದುರ್ಗೆ ಅಂತಂದ್ರೆ ಲಕ್ಷ್ಮಿ, ಪಾರ್ವತಿ ಅಂತ. ಆದ್ರೆ ಪಾರ್ವತಿ ಹತ್ರಕ್ಕೆ ಹೋಗಿ ಕೃಷ್ಣನನ್ನು ನಾನು ಗಂಡನ್ ಮಾಡು ಅಂತ ಕೇಳಿದ್ರೆ ಅವಳೇನ್ ಮಾಡ್ತಿದ್ದಾಳಪ್ಪ? ಅವಳು ಯಾಕೆ ಮಾಡಬೇಕು ಅಂತ ಅಲ್ಲ. ಮತ್ತೆ ಅವಳನ್ನು ಕೇಳಿದ್ರೆ ಅವಳಿಗೆ ಏನು ಅಧಿಕಾರ ಇದೆ ಕೊಡ್ಲಿಕ್ಕೆ? ಹೌದು, ಕೃಷ್ಣ ನಿನ್ನ ಗಂಡನ್ ಮಾಡ್ತೀನಿ ಅಂತ ಅವಳ ಆಶೀರ್ವಾದ ಮಾಡ್ಲಿಕ್ಕೆ ಏನು ಅಧಿಕಾರ ಇದೆ ಅವಳಿಗೆ? ಯಾವ ಅಧಿಕಾರವೂ ಇಲ್ಲ.
ಹಂಗೇನಾದ್ರೂ ಕೂಡ ಮಾಡಿದ್ಲು ಅಂತ ಆದ್ರೆ ಲಕ್ಷ್ಮೀದೇವಿ ಬಂದು ಕೇಳ್ತಾಳೆ, ನನ್ನ ಗಂಡನ್ನ ನೀನೆಲ್ಲಿ ಯಾರು ಇನ್ನೊಬ್ರಿಗೆ ಮದುವೆ ಮಾಡಿಸಿ ನಿನಗೇನು ಅಧಿಕಾರ ಅಂತ ಕೇಳ್ತಾಳೆ. ಯಾಕೆ ನನ್ನ ಗಂಡ ನನ್ನ ಗಂಡ ನನ್ನನ್ನು ಕೇಳ್ಬೇಕಷ್ಟೇ, ಬಿಟ್ರೆ ಇನ್ಯಾರ್ಯಾರನ್ನ ಹಿಂಗೆ ಕೇಳಲಿಕ್ಕೆ ಸರ್. ಅದಕ್ಕೆ ಇಲ್ಲಿ ಕಾತ್ಯಾಯಿನಿ ಅನ್ನೋ ಶಬ್ದ, ದುರ್ಗಾ ಶಬ್ದ ಯಾರನ್ನು ಹೇಳ್ತದೆ ಅಂತಂದ್ರೆ ಅದು ಬೇರೆ ಯಾರನ್ನ, ಲಕ್ಷ್ಮೀದೇವಿಯನ್ನೇ ಹೇಳ್ತದೆ. ಲಕ್ಷ್ಮೀದೇವಿ ಅಂತ ಇಟ್ಕೊಳ್ಬೇಕು. ಲಕ್ಷ್ಮೀದೇವಿ ಅಂತ ಇಟ್ಕೊಂಡ್ರೆ ಅಲ್ಲ, ಲಕ್ಷ್ಮೀದೇವಿ ಅಂತ ಆದ್ರೆ ಅದು ಸಮಸ್ಯೆ. ಯಾಕೆ ಅಂದ್ರೆ ಹೋಗಿ ಇವರೆಲ್ಲ ಕೇಳಿದ್ದೇನಂತ, ಕಾತ್ಯಾಯಿನಿ ಮಹಾಮಾಯೆ ಅಂದ್ರೆ ಲಕ್ಷ್ಮೀದೇವಿ ನಿನ್ನ ಗಂಡನನ್ನ ನನಗೂ ಗಂಡನನ್ನಾಗಿ ಮಾಡು ಅಂತ ಸುಮ್ಮನಿರ್ತಾಳೆ ಲಕ್ಷ್ಮೀದೇವಿ. ಕಪಾಳ ಕೊಡಿಯಲ್ವ, ನನ್ನ ಗಂಡನ ಬಿಟ್ಕೊಡು ಅಂದ್ರೆ ಸೌತಿಯಾಗಿ ಬರ್ತೀಯ ನೀನು ನನಗೆ ಅಂತ ಹೊಡಿತಾಳೆ ಅವಳು. ಅದಕ್ಕೆ ಮತ್ತೆ ಲಕ್ಷ್ಮೀನ್ ಕೇಳಿದ್ದು ಸರಿಯಲ್ಲ, ಹಾಗಾಗಿ ಲಕ್ಷ್ಮಿ ಅಂತಲೂ ಹೇಳಲಿಕ್ಕೆ ಬರಲ್ಲಲ್ವಾ ಅಂತ ಹೇಳಿದ್ರೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ಹಾಗಲ್ಲ. ಇಲ್ಲಿ ಲಕ್ಷ್ಮೀದೇವಿಗೆ ಒಟ್ಟು 3 ರೂಪಗಳಿದ್ದಾವೆ, ಶ್ರೀ ಭೂ ದುರ್ಗಾ ಅಂತ. ಆ 3 ರೂಪಗಳಲ್ಲಾಗಬೇಕಾದ್ರೆ ಶ್ರೀದೇವಿ ಭೂದೇವಿ ಇದೆಲ್ಲ ಇಬ್ಬರೂ ಕೂಡ ಕೃಷ್ಣಾವತಾರದಲ್ಲಿ ರುಕ್ಮಿಣಿ ಸತ್ಯಭಾಮಿಯರಾಗಿ ಅವತಾರ ಮಾಡಿದ್ದಾರೆ. ಇನ್ನು ದುರ್ಗಾ ರೂಪ ಇದೆಯಲ್ಲ, ದುರ್ಗಾ ರೂಪ ಕೃಷ್ಣನಿಗೆ ತಂಗಿಯಾಗಿ ಅವತಾರ ಮಾಡಿದ್ದಾಳಂತೆ. ತಂಗಿಯಾಗಿ ಅವತಾರ ಮಾಡಿದ್ದಾಳೆ. ಆದ್ರಿಂದ ಈ ಕೃಷ್ಣನನ್ನ ಗಂಡನ ಮಾಡಬಹುದು ಅಂತ ಅಧಿಕಾರವನ್ನು ಕೊಡ್ಲಿಕ್ಕಿರುವ ಯೋಗ್ಯತೆ ಅಂತಂದ್ರೆ ಅದು ಲಕ್ಷ್ಮಿಗೆ ಮಾತ್ರ. ಹಾಗೆ ಆ ಅಧಿಕಾರ ಇದೆ. ಆದ್ರೆ ದುರ್ಗೆಯಾಗಿ ಅವತಾರ ಮಾಡಿದಾಗ ಅವಳು ಕೃಷ್ಣನ್ ತಂಗಿ ಆಗಿದ್ದಾಳೆ. ಆದ್ರಿಂದ ಕೃಷ್ಣನ್ ಮದುವೆ ಮಾಡ್ಕೊಳ್ಳೋದಿಲ್ಲ. ಅವಳು ಆಜನ್ಮ ಬ್ರಹ್ಮಚಾರಿಯಾಗಿರ್ತಾಳಂತೆ ಆ ಅವತಾರದಲ್ಲಿ. ಅದಕ್ಕೆ ಇವತ್ತಿಗೂ ಕೂಡ ಎಲ್ಲಿದ್ದಾಳೆ ಅಂದ್ರೆ ಆ ಸಮುದ್ರ ತೀರದಲ್ಲಿ ಹೋದ್ರೆ ಕನ್ಯಾಕುಮಾರಿ ಅಂತ ಹೇಳ್ತಾರೆ. ಇವಳು ಇನ್ನೂ ಕನ್ಯೆಯಾಗೇ ಇದ್ದಾಳಂತೆ, ಕುಮಾರಿ ಇವಳು ಇನ್ನೂ ಕೂಡ ಅಲ್ಲೇ ಇದ್ದಾಳಂತೆ ಇವತ್ತಿಗೂ ಕೂಡ. ಹಾಗಾಗಿ ಕನ್ಯಾಕುಮಾರಿಯಲ್ಲಿ ಇವತ್ತಿಗೂ ಕೂಡ ಎಲ್ಲರಿಂದಲೂ ಪೂಜೆ ಸ್ವೀಕಾರ ಮಾಡ್ಕೊಂಡು ಅಂದ್ರೆ ಮದುವೆ ಮಾಡ್ಕೊಳ್ಳೋದಿಲ್ಲ ಅವಳು. ಆದ್ರಿಂದ ಅವಳನ್ನು ಹೋಗಿ ದುರ್ಗಾದೇವಿಯನ್ನ ಹೋಗಿ, ಕಾತ್ಯಾಯಿನಿ ಅಂದ್ರೆ ದುರ್ಗಾದೇವಿ, ನೀನ್ ಹೇಗೂ ಈ ಜನ್ಮದಲ್ಲಿ ಅವನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ, ಆದ್ರಿಂದ ನಿನ್ ಗಂಡ ನಿನ್ ಕೊಡ್ಲಿಕ್ಕೆ ಅಧಿಕಾರ ಇದೆ, ಅದಕ್ಕೋಸ್ಕರವಾಗಿ ನಮ್ಮ ಗಂಡನನ್ನಾಗಿ ಮಾಡು ಅಂತ ಕೇಳಿದ್ರಂತೆ. ಹಾಗಾದ್ರೆ ಒಂದು ರೂಪದಿಂದ ನಾನೇ ನಿಮ್ ಒಳಗ್ ಕೂತ್ಕೊಳ್ತೀನಂತೆ, ಆವಾಗ ನಿಮ್ಮನ್ನು ಮದುವೆ ಮಾಡ್ಕೊಳ್ತಾನೆ ಅವನು ಅಂತ ಇನ್ನೊಂದು ರೂಪದಿಂದಾಗಿ ಆ ಎಲ್ಲ ಗೋಪಿಯರ ಒಳಗ್ ಕೂತಾಗ ಆವಾಗ ಕೃಷ್ಣ ಮದುವೆ ಮಾಡ್ಕೊಂಡ 16,108 ಈ ರೀತಿಯಲ್ಲಿ. ಹಾಗಾಗಿ ದುರ್ಗಾ ಅಂತ ಶಬ್ದ ಬಂದು ಕೂಡ್ಲೇನೆ ಅದಕ್ಕೆ ಅರ್ಥವನ್ನ ಮಾಡಿಕೊಳ್ಳೋದು ಪಾರ್ವತಿ ಅಂತ ಅರ್ಥ ಮಾಡ್ಕೊಳ್ಬಾರದು, ಹೊರತಾಗಿ ಲಕ್ಷ್ಮೀದೇವಿ ಅಂತ. ತದೈವ ಜಾತಾಚ ಹರೇರನುಜ್ಞಯ ದುರ್ಗಾಭಿದ ಶ್ರೀರನು ನಂದ ಪತ್ನ್ಯಾಂ. ಅವಳು ಶ್ರೀಹಿ ಅಂದ್ರೆ ಲಕ್ಷ್ಮೀದೇವಿನೇ ಇವಳು ಅಂತ ಹೇಳ್ತಿದ್ದಾರೆ. ಈ ಲಕ್ಷ್ಮೀದೇವಿ ಅವತಾರವನ್ನು ಮಾಡಿದಾಗ ಭಗವಂತ ಅಲ್ಲಿಗೆ ಅವನನ್ನು ಕರ್ಕೊಂಡು ಹೋದ್ರಂತೆ. ಆ ದುರ್ಗಾ ಅಂತ ಹೆಸರಂತೆ, ದುರ್ಗಾ ಅಂತ. ಅವಳನ್ನ ದುರ್ಗಾ ಅನ್ನೋ ಶಬ್ದ ಹೇಳಿದ್ರೆ ಸಾಕು, ಆ ಶಬ್ದಕ್ಕೆ ಬಹಳ ಮಹತ್ವ ಇದೆ ಅಂತ ವಿಜಯದಾಸರೊಂದು ದುರ್ಗಾ ಸುಳಾದಿ ಅಂತಲೇ ರಚನೆ ಮಾಡಿ, ದುರ್ಗೆ ದುರ್ಗೆ ಎಂದು ಅಂತ ಆ ದುರ್ಗಾ 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 ಅಂತ ಹೇಳ್ತಿದ್ರೆ ಸಾಕಂತೆ ಎಲ್ಲಾ ಪಾಪಗಳು ಪರಿಹಾರ ಆಗುತ್ತೆ ಅಂತ. ಮತ್ತೆ ದುರ್ಜ್ಞೇಯತ್ವಾ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾಚ್ಚ ದುರ್ಜನೈಹಿ ಸತಾಂ ಅಭಯಭೂತತ್ವಾಚ್ಚ ದುರ್ಗಾತ್ವಂ ಹೃದ್ಗೃಹಾಶ್ರಯಾತ್. ದುರ್ಜ್ಞೇಯತ್ವಾತ್ ಅವಳನ್ನ ಅಷ್ಟು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ದುಷ್ಪ್ರಾಪ್ಯತ್ವಾತ್ ಅವಳನ್ನ ಅಷ್ಟು ಸುಲಭದಲ್ಲಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸತಾಂ ಅಭಯಭೂತತ್ವಾಚ್ಚ ಅವಳು ಸಜ್ಜನರಿಗೆ ಅಭಯವನ್ನು ಕೊಡ್ತಾಳೆ. ಆದ್ರಿಂದ ಮತ್ತು ನಮ್ಮೆಲ್ಲರ ಹೃದ್ಗ್ರಹದಲ್ಲಿ ಅಂದ್ರೆ ಹೃದಯವೆಂಬ ಗುಹೆಯಲ್ಲಿ ವಾಸ ಮಾಡ್ತಾಳೆ. ಆದ್ರಿಂದ ಅವಳಿಗೆ ದುರ್ಗಾ ಅಂತ ಹೆಸರು ಅಂತ ಈ ರೀತಿಯಲ್ಲಿ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಹೇಳ್ತಾರೆ ದುರ್ಗಾ ಅನ್ನೋ ಶಬ್ದಕ್ಕೆ ಅರ್ಥವನ್ನು. ಹೀಗೆ ಇಂಥ ದುರ್ಗಾದೇವಿ, ಆ ದುರ್ಗಾದೇವಿ ಅಲ್ಲಿಗೆ ಹೋಗಿ ಕೃಷ್ಣನನ್ನ ಮಲಗಿಸಿ ಆ ಏನು ದುರ್ಗೆ ಇದ್ಲು ಅವಳನ್ನು ಎತ್ಕೊಂಡು ಬಂದಂತೆ. ಆದ್ರೆ ಇಷ್ಟೆಲ್ಲ ನಡೆದದ್ದೇನಿದೆಯಲ್ಲ ಇದು ಯಾವುದು ಕೂಡ ಇವಳಿಗೆ ಗೊತ್ತಿಲ್ಲ, ಯಶೋದೆಗೆ ಗೊತ್ತಿಲ್ಲ. ಅಲ್ಲಿ ಸಂಸ್ಥಾಪನೆ ಮಾಡಿದ್ದು ಕೃಷ್ಣನ್ನ ಅವಳಿಗೆ ಯಾವ್ದು ಹುಟ್ಟಿದೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ, ಗಂಡೋ ಹೆಣ್ಣೋ ಹುಟ್ಟಿದ್ ಗೊತ್ತಿಲ್ಲ ಅವಳಿಗೆ. ಅಂತೂ ಇದನ್ನೆಲ್ಲ ಮಾಡ್ಕೊಂಡು ಬಂದ್ಬಿಟ್ರಂತ ಇಷ್ಟು. ಆದ್ರೆ ಇಷ್ಟು ನಡೀತಲ್ವಾ, ಆದ್ರೆ ಇದು ಶಿಶು ಅಪಹರಣ ಆಗ್ಲಿಲ್ವ? ಮತ್ತೆ ಶಿಶು ಅಪಹರಣ ಆಯ್ತು. ಯಾಕೆಂದ್ರೆ ತಾಯಿಗೆ ಹೇಳಲಿಲ್ಲ, ಮಾಡಲಿಲ್ಲ, ಅಪಹರಣ ಮಾಡ್ಕೊಂಡು ಬಂದ್ಬಿಟ್ರಲ್ಲ, ಇದು ದೋಷ ಬರ್ತದಲ್ವಾ ಅಂತ ಹೇಳಿದ್ರೆ ದೋಷ ಇಲ್ಲ ಅಂತೆ. ಯಾಕೆ ಅಂದ್ರೆ ಒಂದು ಭಗವದ್ ಆಜ್ಞೆಯಿಂದ ಮಾಡಿದ್ದು ಒಂದಿರಲಿ. ಇದಲ್ಲದೇನೆ ಮತ್ತೇನು ಹೇಳ್ತಾರೆ ಅಂದ್ರೆ ಹರಿವಂಶದಲ್ಲಿ, ವಾಯುಪುರಾಣದಲ್ಲಿ, ಪದ್ಮಪುರಾಣದಲ್ಲಿ ಈ ಎಲ್ಲಾ ಕಡೆಯಲ್ಲೂ ಕೂಡ ಈ ಕಥೆ ಬರುವ ಕೃಷ್ಣಾವತಾರದ ಕಥೆ ಅಲ್ಲಲ್ಲೂ ಬರ್ತದೆ. ಅಲ್ಲಿ ಬೇರೆ ಬೇರೆ ಕಡೆ ಸ್ಕಂದ ಪುರಾಣದಲ್ಲೂ ಬರ್ತದೆ. ಅಲ್ಲೆಲ್ಲ ಹೇಳಬೇಕಾದ್ರೆ ಏನು ಹೇಳ್ತಾರೆ ಅಂತಂದ್ರೆ ಈ ಕೃಷ್ಣ ಹುಟ್ಟೋಕ್ಕಿಂತ ಮೊದಲೇನೆ ನಂದಗೋಪ ಮತ್ತು ವಸುದೇವ, ದೇವಕಿ, ಉಗ್ರಸೇನ ಈ 4 ಜನರು ಕೂಡ ಒಂದು ಸೇರ್ಕೊಂಡ್ಬಿಟ್ಟು ಒಂದು ಮೀಟಿಂಗ್ ಮಾಡಿದ್ರಂತೆ. ಒಂದು ಮೀಟಿಂಗ್ ಮಾಡಿಕೊಂಡು ಹೀಗೆ ದೇವರ ಅವತಾರವನ್ನ ಮಾಡಿದಾಗ
ಆ ದೇವರನ್ನ ನಿಮ್ಮನೆಗೆ ಬಿಡ್ತೀವಿ, ನಿಮ್ಮಲ್ಲಿರುವಂತ ದುರ್ಗೆಯನ್ನು ನಮ್ಮನೆಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಹಿಂಗೆಲ್ಲ ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ರು. ಅಂದ್ರೆ ನಂದಗೋಪನ ಅಪ್ಪಣೆಯನ್ನ ಕೇಳಿಯೇನೆ, ಅಂದ್ರೆ ನಂದಗೋಪನ ಮಗಳೇನೆ ದುರ್ಗೆ, ಆ ದುರ್ಗೆ ಅಂದ್ರೆ ಇವಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಪ್ಪಣೆ ಕೇಳೇನೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು, ತಂದೆಯ ಅಪ್ಪಣೆ ಇಲ್ಲದೆ ಮಾಡಿಲ್ಲ. ಹಾಗಾಗಿ ಇಲ್ಲಿ ಅಪಹರಣ ಅನ್ನುವಂಥ ದೋಷವೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆ ದೋಷವನ್ನು ಚಿಂತನೆ ಮಾಡಬೇಡಿ ಅಂತ ಈ ರೀತಿ ನಾಜ್ಞಾ ಶಿಶುಸ್ತಾಮತ ಕೇಚನಾತ್ರ ಋತೇ ಹಿ ಮಾತಾ ಪಿತರೌ ಗುಣಾಢ್ಯಾಂ, ಹೀಗೆ ಇದನ್ನೆಲ್ಲ ಹೇಳಿ ಆಮೇಲೆ ಈ ತರ ಎಕ್ಸ್ಚೇಂಜ್ ಮಾಡ್ಕೊಂಡಾದ ನಂತರ ಅಲ್ಲಿಂದ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋಗಿ ಈ ಭಗವಂತ ಮಾತ್ರ ಅಲ್ಲೇ ಇದ್ದಾನೆ, ದೇವರು ಅಲ್ಲೇ ಇರಬೇಕಾದ್ರೆ ಈ ಕಡೆಯಿಂದ ಈ ದುರ್ಗಾದೇವಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ದುರ್ಗಾದೇವಿಯನ್ನ ಕರ್ಕೊಂಡು ಹೋದ ನಂತರ ದುರ್ಗೆಯನ್ನ ಬೆಳಿಗ್ಗೆನೆ ಮಗು ಅಳುತ್ತಾ ಇರುವಂತ ಧ್ವನಿ ಕೇಳಿ ಈ ಅಯೋಗ್ಯ ಕಂಸ ಬಂದ. ಅಲ್ಲಿಗೆ ಕಂಸ ಬಂದು ಈ ಕೂಸನ್ನು ಕೂಡ ಹೊಡಿಬೇಕು, ಕೊಲ್ಲಬೇಕು ಅಂತ ಅನ್ಕೊಂಡು ಓಡಿ ಬಂದಂತೆ. ಓಡಿ ಬಂದು ಆ ಕಂಸನಿಂದ ಅನೇಕ ಶಿಶುಗಳನ್ನಾಗಲೇ ಹತ್ಯೆ ಮಾಡಿಬಿಟ್ಟಿದ್ದ, ಕೊಂದು ಬಿಟ್ಟಿದ್ದ. ಆ ಶಿಶು ಹತ್ಯಾ ದೋಷ ಇತ್ತು ಅವನಿಗೆ. ಈಗ ಬಂದು ಇವಳನ್ನು ಕೂಡ ಸಂಹಾರ ಮಾಡಬೇಕು ಅಂತ ಬಂದು ಒಂದು ಸರ್ತಿ ಏನು ಮಾಡಿದಂತೆ, ಮೇಲಕ್ಕೆ ಎತ್ತಿದ್ನಂತ ಒಂದು ಸರ್ತಿ ಅವಳನ್ನು ಮೇಲಕ್ಕೆತ್ತಿ ಕೆಳಗೆ ಹಾಕಿ ಹೊಡಿಬೇಕು ಅಂತ ಹೊರಟಿದ್ದ. ಹೀಗೆ ಕೆಳಗೆ ಹಾಕಿ ಹೊಡಿಬೇಕು ಅಂತಂದ್ರೆ ಆಗ ಏನಾಯ್ತಂತೆ, ಆ ಸಂದರ್ಭದಲ್ಲಿ ಈ ಮೇಲೆ ಹೋದಂತ ಏನು ದುರ್ಗೆ ಇದ್ದಾಳೆ ಅಲ್ಲಿಂದ ಹಾಗೆ ಮೇಲಕ್ಕೆ ಹೋದ್ಲಂತೆ. ದುರ್ಗೆ ಮೇಲೆ ಹಾರಿಬಿಟ್ಟಂತ ಒಂದ್ಸರ್ತಿ. ಸಣ್ಣ ಕೂಸು, ಆ ಕೂಸಿನ ರೂಪದಲ್ಲೇನೆ ಮೇಲೆ ಹಾರಿದ್ಲಂತೊಮ್ಮೆ. ಮೇಲೆ ಹಾರಿದ ಕೂಡಲೇ ಇದ್ದಕ್ಕಿದ್ದಾಗೇನೆ ಅಷ್ಟಬಾಹು ಆಯ್ತಂತವಳು. 8 ಕೈಗಳು ಬಂದು ಅಂತವಳು. 8 ಕೈಗಳು ಬಂದಾಗ ಒಂದೊಂದು ಕೈಯಲ್ಲೂ ಕೂಡ ಒಂದೊಂದು ಆಯುಧ ಹಿಡ್ಕೊಂಡಿದ್ಲು ಅಂತ ಹೇಳ್ತಾರೆ. ಗಂಟಾ ಶೂಲ ಹಲಾನಿ ಶಂಖ ಮುಸಲೆ ಚಕ್ರಂ ಧನುಸ್ಸಾಯಕಂ ಹತ್ತಾಬ್ಜೈರ್ ದದತೀಂ, ಇದೆಲ್ಲ ಹೇಳ್ತಾರೆ. ಹಾಗಾಗಿ ಗಂಟೆಯನ್ನು ಹಿಡಿದಿದ್ದಂತ ಒಂದು ಕೈಯಲ್ಲಿ, ತ್ರಿಶೂಲ, ಹಲ, ಶಂಖ, ಮುಸಲ ಮತ್ತು ಚಕ್ರ, ಧನುಸ್ಸು, ಇನ್ನೊಂದು ಬಾಣ, ಹೀಗೆ 8 ಆಯುಧಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ಲಂತೆ. ಅದನ್ನು ಹಿಡಿದು ಒಂದು ಸರ್ತಿ ಹೇಳಿದ್ಲಂತೆ, ಉವಾಚ ಚಾರ್ಯ ತವ ಮೃತ್ಯುರತ್ರ ಕ್ವಚಿತ್ ಪ್ರಜಾತೋ ಹಿ ವೃಥೈವ ಪಾಪ ಅನಾಗಸೀಂ ಮಾಂ ವಿನಿಹಂತು ಮಿಚ್ಚಸಿ ಅಶಕ್ಯ ಕಾರ್ಯೇ ತವ ಚೋದ್ಯಮೋಯಂ. ಅದಕ್ಕೆ ಆ ದುರ್ಗೆ ಹೇಳಿದ್ಲಂತೆ, ನಿನ್ನ ಮೃತ್ಯು ನಾನಲ್ಲ, ನಿನ್ನ ಮೃತ್ಯು ಈಗಾಗಲೇ ಬೇರೆ ಕಡೆ ಹುಟ್ಟಿದೆ, ಅದು ಬೆಳೀತಾ ಇದೆ ಅಷ್ಟೇ, ಆದಷ್ಟು ಬೇಗ ಬರ್ತದೆ ನಿನ್ನ ಹತ್ರಕ್ಕೆ. ನಿನ್ನ ಮೃತ್ಯು ಬೇರೆ ಕಡೆ ಇದೆ, ಆದ್ರೆ ನನ್ನನ್ನ ಏನು ನಾನೇನು ಮಾಡಿಲ್ಲ ನಿನಗೆ, ಆದ್ರೂ ನನ್ನನ್ನು ನೀನು ಹಿಂಸೆ ಮಾಡ್ಲಿಕ್ಕೆ ಬರ್ತಾ ಇದೆಯಲ್ಲ, ಇದು ನಿನಗೆ ಯೋಗ್ಯ ಅಲ್ಲ, ಇದು ಅಶಕ್ಯವಾದ ಕೆಲಸ, ನನ್ನ ಹತ್ರಕ್ಕೆ ಬರಬೇಡ ನೀನು ಅಂತ ಒಂದು ಸರ್ತಿ ಬೈದು ಕಳಿಸಿದ್ದಂತೆ. ಅವನು ಹೊರಟೋಗ್ಬಿಟ್ನಂತೆ ಕಂಸ. ಹೌದಲ್ಲ ಅಂತ ಉಕ್ವೇತಿ ಕಂಸಂ ಪುನರೇವ ದೇವಕಿ ತಲ್ಪೇಶ ಯದ್ ಬಾಲ ರೂಪೈವ ದುರ್ಗಾ. ಆಗ ಈ ಕಂಸ ಏನ್ ಮಾಡಿದ್ನಂತೆ, ಹೋಗಿ ದೇವಕಿ ಹೇಳಿದ, ಅಯ್ಯೋ ನಾನು ಅನಾವಶ್ಯಕವಾಗಿ ಈ ದೇವತೆಗಳ ಮಾತನ್ನ ಕೇಳಿ ನಿನ್ನ ಮಕ್ಕಳನ್ನೆಲ್ಲ ಕೊಂದೆ, ಅದು ನಿನ್ನಲ್ಲಿ ಹುಟ್ಟೇ ಇಲ್ಲ, ನೋಡಿದ್ರೆ ಈ ಕೂಸು ಹೇಳ್ತಾ ಇದೆ ಇನ್ನೆಲ್ಲೋ ಬೆಳೀತಾ ಇದೆ ಅಂತ ಹೇಳಿಬಿಟ್ಟು ನಾನು ಮಾಡಬಾರ್ದು ಕೆಲಸ ಮಾಡಿಬಿಟ್ನಲ್ಲ ಅಂತ ಒಂದು ಸರ್ತಿ ಅಂದನಂತ. ಇಷ್ಟು ಹೇಳ್ಕೊಂಡೇನೆ ಆಗ್ಲಿ ಪರವಾಗಿಲ್ಲ ಹೋಗ್ಲಿ ಬಿಡು ಅಂತ ಸುಮ್ಮನಾಗಿಬಿಟ್ಟ. ಅಷ್ಟು ದೊಡ್ಡ ಪಾಪ ಮಾಡಿದ್ರೆ ಅವನಿಗೇನು ಪಾಪ ಭೀತಿ ಇಲ್ಲ ಅವನಿಗೆ, ಅಯೋಗ್ಯನಿಗೆ. ಹಾಗೆ ಮಾಡಿಕೊಂಡು ಹೋದ ನಂತರ ಈ ಕಡೆಯಿಂದ ಸ್ವಲ್ಪ ದುರ್ಗಾದೇವಿ ಏನು ಮಾಡಿದ್ಲು, ಅವರಿಗೆ ತಾಯಿತನದ ಆನಂದವನ್ನು ಕೊಡಬೇಕು ಅಂತ ಒಂದಷ್ಟು ದಿವಸ ಅವರ ಜೊತೆಗಿದ್ದಂತೆ. ಅಲ್ಲಿಂದ ಕೊನೆಗಾಗಬೇಕಾದ್ರೆ ಅವಳೇನ್ ಮಾಡ್ತಾಳೆ ಅಂದ್ರೆ, ಈ ಕನ್ಯಾಕುಮಾರಿ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿಗೆ ಬರ್ತಾಳೆ. ಇನ್ನೊಂದು ರೂಪದಿಂದ ಎಲ್ಲಿದ್ದಾಳೆ ಅಂದ್ರೆ ದುರ್ಗೆ, ಈ ಪಯಸ್ವಿನಿ ಅಂತ ಒಂದು ನದಿ ಇದೆ, ಪಯಸ್ವಿನಿ. ಆ ಪಯಸ್ವಿನಿ ನದಿ ತೀರದಲ್ಲಿ ಅಲ್ಲಿ ದುರ್ಗಾದೇವಿ ಇರ್ತಾಳಂತೆ, ಅಲ್ಲೂ ಇರ್ತಾಳೆ. ಮತ್ತೆ ಅವಳು ಬರ್ತಾಳೆ ಅಂದ್ರೆ ಅವತಾರ ಅಲ್ಲ, ಈ ಕಣ್ಣಿಗೆ ಕಾಣದೇ ಇದ್ದಾಳೆ, ಅವಾಗ ಕಣ್ಣಿಗೆ ಕಾಣುವಂತೆ ಬರ್ತಾಳಂತೆ. ಯಾವಾಗ ಅಂದ್ರೆ ಈ ಕಲಿಯುಗದಲ್ಲಿ ಏನಾಗ್ತದಂತೆ, ಮುಂದೆ ಅನೇಕ ದೈತ್ಯರೆಲ್ಲ ಸೇರ್ಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಧರ್ಮವನ್ನ ಹಾಳು ಮಾಡ್ತಾರಂತೆ. ಎಲ್ಲಾ ಧರ್ಮಗಳನ್ನ ಹಾಳು ಮಾಡಿದಾಗ ಆ ದುರ್ಗಾದೇವಿ ಏನ್ ಮಾಡ್ತಾಳೆ ಅಂದ್ರೆ, ಪಯಸ್ವಿನಿ ನದಿ ತೀರದಲ್ಲಿ ಮತ್ತೆ ಅವಳು ಪ್ರಕಟಳಾಗಿ ಬರ್ತಾಳಂತೆ. ಬಂದು ಇಡೀ ಜಗತ್ನಲ್ಲಿರುವಂತ ಎಲ್ಲ ಅಧಾರ್ಮಿಕರನ್ನ ಕೊಲ್ತಾಳಂತೆ. ಅಂದ್ರೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಧರ್ಮ ಸಂಸ್ಥಾಪನೆಯನ್ನ ಆ ದುರ್ಗಾದೇವಿ ಮಾಡ್ತಾಳಂತೆ. ಇದನ್ನ ಮಧ್ವಾಚಾರ್ಯ ಹೇಳಿದ್ದಾರೆ. ಮಧ್ವಾಚಾರ್ಯನೇ ಇಲ್ಲಿ ದುರ್ಗಾದೇವಿ ಅವತಾರ ಮಾಡ್ತಾಳೆ ಅಂತ ಅವರ ಶಿಷ್ಯರನ್ನೆಲ್ಲ ಸಂಚಾರ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ
ಕೇರಳದ ಕಡೆಗೆ ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಇದೇ ಜಾಗ ದುರ್ಗಾದೇವಿ ಅವತಾರ ಮಾಡೋದು ಅಂತ ಶಿಷ್ಯರಿಗೆ ತೋರಿಸಿದ್ರು ಅಂತ ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ ಅದರ ಬಗ್ಗೆ. ಮಧ್ವವಿಜಯದಲ್ಲಿ ಪಯಸ್ವಿನಿ ಪ್ರೇಕ್ಷ, ಅಲ್ಲಿ ಪಯಸ್ವಿನಿ ನದಿ ತೀರಕ್ಕೆ ಹೋಗಿ ಇಲ್ಲಿ ಅವತಾರ ಮಾಡ್ತಾಳೆ ಅಂತ ಆ ದುರ್ಗಾದೇವಿ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂಥವಳು ಹೀಗೆ ಇಂಥ ದುರ್ಗಾದೇವಿ. ಆಮೇಲೆ ಈ ಕಡೆ ದುರ್ಗಾದೇವಿ ಅಲ್ಲಿಂದ ಅವಳ ಕತೆ ಅಷ್ಟು. ಅದಾದ ನಂತರ ಮುಂದೆ ಏನಾಯ್ತಂತೆ, ಇವನು ಸಂಕಲ್ಪ ಮಾಡಿದ, ಯಾರು ಇವನು ವಸುದೇವ. ಯಾಕೆಂದ್ರೆ ದೇವರಂತ ಒಬ್ಬ ಮಗ ಹುಟ್ಟಿದ್ದಾನೆ ಅಂತ ಬ್ರಾಹ್ಮಣರಿಗೆಲ್ಲರಿಗೂ ಕೂಡ ನಾನು 1,00,000 ಗೋದಾನವನ್ನು ಮಾಡುತ್ತೇನೆ ಅಂತ ಅವನು ಗೋದಾನ ಮಾಡಿದ ಅಂತ ಹೇಳ್ತದೆ ಭಾಗವತ. ಆದರೆ ಭಾಗವತದ ಅಭಿಪ್ರಾಯ ಏನು ಅಂತಂದ್ರೆ ಮಾಡಿದ ಅಂತ ಅರ್ಥ ಅಲ್ಲ, ಈಗ ಜೈಲಲ್ಲಿದ್ದಾನೆ, ಮಾಡ್ಲಿಕ್ಕಾಗಲ್ಲ, ಅದಕ್ಕೆ ಮುಂದೆ ಹೊರಗೆ ಬಂದ ಮೇಲೆ ಆಮೇಲೆ ಮತ್ತೆ ಇದನ್ನು ಮಾಡುತ್ತೇನೆ ಅಂತ ಹೇಳಿದ ಅಂತ ಆ ಅರ್ಥವನ್ನು ಮಾಡಿಕೊಳ್ಬೇಕು ಅಂತ, ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ಇದು ಇಷ್ಟೆಲ್ಲವೂ ಕೂಡ. ಆಮೇಲೆ ಮುಂದೆ ಆಗಬೇಕಾದ್ರೆ ಈ ಭಗವಂತ ನಿಜವಾಗಲೂ ಕೂಡ ಇದನ್ನ ಹೇಳಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಕೆಲವೆಲ್ಲ ಕಥೆಗಳಿದ್ದಾರೆ, ಸುಮ್ಮನೆ ಇದಕ್ಕೆ ಹೇಳ್ತೀನಿ ಅಷ್ಟೇ. ಕೃಷ್ಣ ಮಥುರಾಪಟ್ಟಣದಲ್ಲಿ ಅವತಾರವನ್ನು ಮಾಡಿದ. ಕೃಷ್ಣ ಮಥುರಾಪಟ್ಟಣದಲ್ಲಿ ಅವತಾರ ಮಾಡಿದರೆ ದುರ್ಗಾದೇವಿ ಇದ್ದಾಳಲ್ಲ, ದುರ್ಗಾದೇವಿ ಎಲ್ಲಿ ಅವತಾರ ಮಾಡಿದ್ದು ಅಂದರೆ ನಂದಗೋಕುಲದಲ್ಲಿ ಅಂತ. ಅದು ನಿಜವಾಗ್ಲೂ ನಂದಗೋಕುಲದಲ್ಲಿ ಆಗಲಿಲ್ಲಂತೆ. ಮತ್ತೆ ಎಲ್ಲಿ ಅಂತಂದರೆ ಈ ನಂದಗೋಕುಲದಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಮಥುರಾಪಟ್ಟಣಕ್ಕೆ ಹೋಗೋ ದಾರಿಯಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, ಯಮುನೆ ಬರ್ತಾಳೆ. ಮಧ್ಯದಲ್ಲಿ ಯಮುನೆ ಬರ್ತಾಳಲ್ಲ, ಆ ಯಮುನಾ ನದಿಗಿಂತ ಮೊದಲು ಈ ಕಡೆ ನಂದಗೋಕುಲದಿಂದ ಹೋಗಬೇಕಾದ್ರೆ ಯಮುನಾ ನದಿಗಿಂತ ಮೊದಲು ಒಂದು, ಅದು ಇವತ್ತಿಗ ನಂದಗೋಕುಲಕ್ಕೆ ಸೇರಿ ಹೋಗಿದೆ, ಅದು ಬೃಹದ್ವನ ಅಂತ ಒಂದು ಪಟ್ಟಣ ಬರ್ತದೆ, ಬೃಹದ್ವನ ಅಂತ ಹೇಳ್ತಾರೆ. ಅದು ಕಾಡಿದ್ದಾಗಿತ್ತಂತ ಆ ಕಾಲದಲ್ಲಿ. ಇವನೇನು ಮಾಡಿದ್ದ ಅಂತಂದ್ರೆ ಆ ಬೃಹದ್ವನಕ್ಕೆ, ಯಮುನಾ ನದಿಯನ್ನ ಅದರ ಹತ್ತಿರಕ್ಕೆ ಹೋಗಬೇಕಂತೆ. ಈ ನಂದಗೋಪ ಏನು ಮಾಡಿದ್ದ ಅಂತಂದ್ರೆ ಈ ಮಥುರಾಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಟಿದ್ನಂತೆ. ಹೊರಟಾಗ ನಂದಗೋಕುಲದಿಂದ ಹೊರಟಾಗ ಅಕಸ್ಮಾತ್ ಏನಾಯ್ತಂತೆ, ಯಶೋಧಾದೇವಿಗೆ ಈ ಬೃಹದ್ವನದ ಹತ್ತಿರಕ್ಕೆ ಬರ್ತಾ ಇದ್ದಂತೇನೆ ಹೊಟ್ಟೆ ಬೇನೆ ಬರ್ಲಿಕ್ಕೆ ಶುರುವಾಯ್ತಂತೆ ಅವಳಿಗೆ. ಆಗ ಅವನು ಹೆದರಿಬಿಟ್ಟು ಏನು ಮಾಡಿದ್ನಂತೆ, ಇನ್ನು ಮುಂದಕ್ಕೆ ಹೋದ್ರೆ ಎಲ್ಲಿ ಏನು ಅನರ್ಥ ಆಗ್ತದೋ ಅಂತ ಹೇಳಿಕೊಂಡು ಅದಕ್ಕೆ ಅಲ್ಲೇ ಇದ್ದು ಬಿಟ್ನಂತೆ ಒಂದಷ್ಟು ದಿವಸ. ಬೃಹದ್ವನದಲ್ಲೇ ಇದ್ನಂತೆ. ಬೃಹದ್ವನದಲ್ಲೇ ಇದ್ದಾಗ ಬೃಹದ್ವನದಲ್ಲೇನೆ ಈ ದುರ್ಗೆ ಹುಟ್ಟಿದ್ಲು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಬೃಹದ್ವನ ನಂದಗೋ ಆಮೇಲೆ ಅಲ್ಲೇ ಎಕ್ಸ್ಚೇಂಜ್ ಆದದ್ದು ಅಂತಲೂ ಕೂಡ. ಈ ಕೃಷ್ಣನು ಕೂಡ ಬಂದದ್ದು ಎಲ್ಲಿಗೆ ಅಂದ್ರೆ ನಂದಗೋಕುಲದ ತನಕ ಇಲ್ಲೇ ಬಂದ ಅಂತ. ಇಲ್ಲಿಂದ ಇವತ್ತು ಅದು ಬೃಹದ್ವನ ಅಂತಂದ್ರೆ ಅದು ಎರಡೂ ಸೇರೋ, ನಂದಗೋಕುಲವು ಕೂಡ ಸೇರಿಬಿಟ್ಟಿದೆ ಅದರಲ್ಲಿ. ಹಾಗೆ ಅಂತ ಇದು ಒಂದು ವ್ಯಾಖ್ಯಾನಕಾರರೆಲ್ಲರೂ ಕೂಡ ಹೇಳುವಂತ ಒಂದು ವಿಶೇಷತೆ. ಈ ರೀತಿ ಆಯಿತು ಅಂತ. ಹೀಗೆ ಆಮೇಲೆ ಈ ದೇವರು ಅವರ ಮನೆಯಲ್ಲಿ ಇರಬೇಕಾದ್ರೆ ಪರಮಾತ್ಮ ಅವನ ಲೀಲೆಗಳೆಲ್ಲವೂ ಕೂಡ ಆರಂಭ ಆಗ್ತದೆ. ಮೊದಲಿಗೆ ಏನು ಮಾಡಿದಂತೆ, ಈ ಕಂಸ ಏನು ಮಾಡಿದ ಅಂದ್ರೆ, ನಾನು ಎಲ್ರಿಗೂ ಕೂಡ ನನ್ನನ್ನು ಕೊಲ್ಲುವ ಒಂದು ಮೃತ್ಯು ಬೆಳೀತಾ ಇದೆ ಅಂತೆ. ಆ ಮೃತ್ಯುವನ್ನು ಯಾರು ಸಂಹಾರ ಮಾಡ್ತಾರಲ್ಲ, ಆ ಸಂಹಾರ ಮಾಡುವಂತ ವ್ಯಕ್ತಿಗಳಿಗೆ ಬೇಕಾದಷ್ಟು ನಾನು ಐಶ್ವರ್ಯಗಳನ್ನು ಕೊಡ್ತೇನಂತೆ. ಅದಕ್ಕೆ ಅವನನ್ನು ಕೊಲ್ಲಬೇಕು ಅಂತ ಹೇಳಿದ್ರು. ಅದಕ್ಕೇನು ಮಾಡಿದ್ರು, ಯಾರು ನಿನ್ನ ಮೃತ್ಯು ಅಂತ ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೆ ಈಗ ತಾನೇ ಹುಟ್ಟಿದೆ ಅಂತ ಆ ಕೂಸು, ಅದಕ್ಕೋಸ್ಕರ ಈಗ ತಾನೇ ಹುಟ್ಟಿದ ಮಕ್ಕಳು ಅಂತ ಎಲ್ಲೆಲ್ಲಿದ್ದಾರೋ ಎಲ್ಲಾ ಊರಿಗೆ ಹೋಗ್ರಿ, ಆ ಮಕ್ಕಳನ್ನು ಕೊಂದುಬಿಡ್ರಿ ಅಂತ ಹೇಳಿದ್ರು. ಅಂತೂ ಶಿಶು ಹತ್ಯೆಯನ್ನು ಮಾಡ್ರಿ ಅಂತ ಆಜ್ಞೆ ಮಾಡಿದೆ. ಎಲ್ಲ ಕಡೆಯಲ್ಲೂ ಹುಟ್ಟಿದ ಮಕ್ಕಳನ್ನು ಕೊಲ್ಲಿ ಅಂತ ಆಜ್ಞೆ ಮಾಡಿದಾಗ ಆಯ್ತು ಅಂತ ಇವರೆಲ್ಲರೂ ಕೂಡ ಹೋದ್ರಂತೆ. ಆಗ ಇಲ್ಲಿಗೆ ಬಂದದ್ದು ಯಾರು ಅಂತಂದ್ರೆ, ಈ ಕೃಷ್ಣ ಇರೋ ಜಾಗಕ್ಕೆ ಪೂತನ ಅನ್ನುವಂಥ ರಾಕ್ಷಸಿ ಬಂದಂತೆ. ಈ ಪೂತನ ಎನ್ನುವಂಥ ರಾಕ್ಷಸಿ ಬಂದು ಯಾಕ್ಯುತ್ಪಾತ ಸಂತಿ ತತ್ರೇತ್ಯುದೀರಿತೆ ಜಗಾಮ ಶೀಘ್ರಂ ಯಮುನಾಂ ಸನಂದಃ ರಾತ್ರಾವೇವಾಗಚ್ಚಮಾನೇತು ನಂದೇ ಕಂಸಸ್ಯ ದಾತ್ರೀತು ಜಗಾಮ ಗೋಷ್ಠಂ. ಸ್ವಲ್ಪ ಆ ಪೂತನಿ ಹತ್ರಕ್ಕೆ ಬಂದಾಗಲೇನೆ ಉತ್ಪಾತಗಳೆಲ್ಲ ನಡೀತಂತೆ. ಇದ್ದಕ್ಕಿದ್ದಾಗೆ ಜೋರು ಗಾಳಿ ಬರೋದು, ಧೂಳೆದ್ದು ಬಿಡೋದು, ಹಿಂಗೆಲ್ಲ ನಡೀತು. ಅದಕ್ಕೆ ಮಕ್ಕಳನ್ನ ನೀನು ಹೊರಗೆ ಬಿಡಬಾರ್ದು, ಮನೆ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಕೂತ್ ಬಿಡಬೇಕು, ಹೋಗಿಬಿಡು ನೀನು ಇಲ್ಲಿರಬೇಡ ಅಂತ ಈ ಯಶೋದೆಗೆ ಹೇಳಿ ಮಾಡಿ ಆ ಕೂಸನ್ನೆಲ್ಲ ಕಳಿಸಿಕೊಟ್ರಂತೆ. ಕಳಿಸಿಕೊಟ್ಟಾದ ನಂತರ ಒಳಗೆ ಹೋಯ್ತು. ನಾನು ಅಂದರೆ ಭಾಗವತದಲ್ಲಿ ಬಂದಂತೆ ಕೃಷ್ಣಾವತಾರದ ಲೀಲೆಗಳು ಅವನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಇಲ್ಲ ನಾನು. ಯಾಕೆಂದರೆ ಅಲ್ಲೆಲ್ಲ ಏನಂತ ರಸ, ಅಲ್ಲೆಲ್ಲ ರಸವನ್ನು ತೋರಿಸಿದ್ದಾನೆ, ಆ ಬಾಲಲೀಲೆಯ ರಸವನ್ನೆಲ್ಲ ತೋರಿಸಿದ್ದಾನೆ. ಇಲ್ಲಿ ಕಥೆ ಮುಖ್ಯವಾಗಿಟ್ಟುಕೊಂಡು ಮಹಾಭಾರತದ ಕಥೆ ಅಂತ ಇಟ್ಟುಕೊಂಡು ಮುಖ್ಯಾಂಶಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ. ಹಾಗೆ ಭಗವಂತ ಅವನನ್ನು ಒಳಗೆ ಕರ್ಕೊಂಡು ಹೋದರು.
ದೇವರನ್ನ ಒಳಗೆ ಕರ್ಕೊಂಡು ಹೋದ ನಂತರ ಉತ್ಪಾತಗಳೆಲ್ಲ ನಡೀತಾ ಇತ್ತು. ಆವಾಗ ಇದ್ದಕ್ಕಿದ್ದಾಗೆ ಒಂದು ಸುಂದರವಾದಂತ ವೇಷದಲ್ಲಿ ಇವಳು ಬಂದ್ಲಂತೆ, ಪೂತನಿ ಬಂದ್ಲಂತೆ. ಪೂತನಿ ಬರಬೇಕಾದ್ರೆ ಹೇಗೆ ಬಂದ್ಲು ಅಂತಂದ್ರೆ, ಏನು ಲಕ್ಷಣವಾಗಿ ಬಂದ್ಲು ಅಂತಂದ್ರೆ ಭಾರಿ ಲಕ್ಷಣವಂತಳಂತೆ. ಉದ್ದು ಕುಂಕುಮ ಹಚ್ಚಿಕೊಂಡಿದ್ಲಂತೆ, ಕಚ್ಚೆ ಹಾಕೊಂಡಿದ್ಲಂತೆ, ಒಳ್ಳೆ ಕೈಗೆಲ್ಲ ಬಳೆ ಹಾಕೊಂಡಿದ್ಲಂತೆ, ತಲೆ ಹೂ ಮುಡ್ಕೊಂಡಿದ್ಲಂತೆ, ನೋಡ್ಲಿಕ್ಕೆ ಶ್ರೇಷ್ಠ ಮುತ್ತೈದೆ ಅನ್ನುವಂತೆ ಕಾಣಿಸ್ತಿದ್ದಂತೆ, ಹಿರಿ ಮುತ್ತೈದೆ ಅನ್ನುವಂತೆ ಕಾಣ್ತಿದ್ದಂತೆ ನೋಡ್ಲಿಕ್ಕೆ. ಅವಳನ್ನು ನೋಡೇ ಬೆರಗಾದ್ರಂತ ಒಂದ್ಸರ್ತಿ ಎಲ್ಲರೂ ಕೂಡ. ಇವಳ ಹತ್ರಕ್ಕೆ ಬಂದು ಬಾ ಕೂಸನ್ ಎತ್ಕೊಳ್ತೀನಿ ಕೊಡಿ ಇಲ್ಲಿ ಅಂತಂದ್ರೆ ಯಶೋದೆ ಮಾರು ಹೋಗಿಬಿಟ್ಲಂತೆ. ಯಶೋದೆ ಗೊತ್ತಾಗ್ಲಿಲ್ಲ, ಯಾರೋ ಪಾಪ ದೊಡ್ಡ ಮುತ್ತೈದೆ ಬಂದಿದ್ದಾಳೆ, ಪರವಾಗಿಲ್ಲ ಕೊಟ್ಬಿಡೋಣ ಅಂತ ಹೇಳಿ ಅನಿಸಿ ಅವ್ರು ದೊಡ್ಡವ್ರ ಆಶೀರ್ವಾದ ಆಗ್ತದೆ, ಹಿಡ್ಕೊ ಅಂತ ಕೊಟ್ಬಿಟ್ಲಂತೆ. ತಗೋ ಎತ್ಕೊ, ನಿನ್ನ ಆಶೀರ್ವಾದ ಆದ್ರೆ ಸಾಕು ಅಂತ ಕೊಟ್ಬಿಟ್ಲಂತೆ. ಅಂದ್ರೆ ಕೆಲವೊಂದು ಸರ್ತಿ ಅವಳು ಮೋಹ, ಅದೆಲ್ಲವೂ ಕೂಡ ಮೋಹ ಮಾಡಿಬಿಟ್ಲು ಅವಳು ಪೂತನೆ. ಅಂದ್ರೆ ಇದ್ರ ಮೂಲಕ ಏನು ಅಂದ್ರೆ ನಮಗ್ ಸಂದೇಶ ಇದೆ ಅಂತ ತಿಳ್ಕೋಬೇಕು. ನಮಗೂ ಇದರಲ್ಲಿ ಒಂದು ಸಂದೇಶ ಇದೆ. ಏನು ನಮಗೇನು ಸಂದೇಶ ಇದೆ ಅಂತಂದ್ರೆ, ಇವತ್ತು ಕೆಲವ್ರು ಇರ್ತಾರೆ, ಕೆಲವರೆಲ್ಲರೂ ಕೂಡ ಯಾವಾಗಲೂ ಕೂಡ ಹಾಕಬಾರ್ದು ಬಟ್ಟೆಗಳನ್ನೇ ಹಾಕೊಡ್ತಿರ್ತಾರೆ, ಹಾಕಬಾರ್ದು ರೀತಿಯಲ್ಲೇ ಇರ್ತಾರೆ, ಎಲ್ಲ ದುರ್ವರ್ತನೆನೇ ಇರ್ತದೆ. ಇವತ್ತೆಲ್ಲ ನೀವು ನೋಡ್ತಿರ್ತೀರಿ, ಸಿನಿಮಾ ಗಿನಿಮಾ ಅಂತೆಲ್ಲ ಇರ್ತದಲ್ಲ, ಅದರಲ್ಲೆಲ್ಲ ಹಾಕಬಾರ್ದಿರುವಂತ ಬಟ್ಟೆಗಳನ್ನೇ ಹಾಕೊಂಡಿರ್ತಾರೆ ಎಲ್ಲರೂ ಕೂಡ ಹೆಂಗಸರು. ಆದ್ರೆ ಕೆಲವೊಂದು ಸರ್ತಿ ಏನಾಗಿಬಿಡ್ತದೆ, ಅವರಿಗೆ ಪಾತ್ರ ಅಂತ ಕೊಡ್ತಾರೆ. ಪಾತ್ರಕ್ಕೆ ಸರಿಯಾಗಿ ವೇಷ ಹಾಕಬೇಕು ಅಂತ ಕೆಲವೊಮ್ಮೆ ಏನಂತೀರಿ ಕಿರೀಟ ಇಟ್ಟು ಉದ್ದು ಕುಂಕುಮ ಹಚ್ಚಿ ಮಾಡಿ ಒಂದು ದೇವತೆ ಇದನ್ನ ಕೊಟ್ಬಿಡ್ತಾರೆ, ವೇಷ ಕೊಟ್ಬಿಡ್ತಾರೆ. ಕೊಟ್ಟಾಗ ಅವ್ರು ಹೆಂಗ್ ಕಾಣ್ತಾರೆ ಅಂದ್ರೆ ಇವರೇ ದೇವತೆನಪ್ಪ, ಕೈ ಮುಗಿಬೇಕು ಅಂತ ಅನಿಸ್ಬಿಡ್ತದೆ ಅನ್ಸುತ್ತೆ. ಹಂಗೆಲ್ಲ ಕೈ ಮುಗಿಲಿಕ್ಕೆ ಹೋಗಬೇಡ್ರಿ. ಯಾಕೆ ಅಂದ್ರೆ ಅವರೆಲ್ಲ ಪೂತನೆ ಅಂತ ಚಿಂತನೆ ಮಾಡ್ರಿ ಅಂತ ಹೇಳ್ತಾರೆ. ಅವರೆಲ್ಲ ಪೂತನೆ ಇದ್ದಂತೆ, ಅವ್ರ ಒಳಗೆ ಪೂತನೆನೇ ಇರ್ತಾಳಂತೆ. ಆದ್ರೆ ಆಗಾಗ ವೇಷ ಹಾಕೊಳ್ತಿರ್ತಾರೆ ಅವರು ಅಂತ. ಹಾಗೆ ಅದಕ್ಕೆಲ್ಲ ಹೇಗೆ ಯಶೋದೆ ಮೋಹಕ್ಕೆ ಹೋದ್ಲು, ಹಾಗೆ ನೀವು ಮೋಹಕ್ಕೆ ಹೋಗ್ಬೇಡ್ರಿ ಅಂತ ಅದನ್ನ ಹೇಳ್ತಾರೆ. ಈ ರೀತಿಯಲ್ಲಿ ಅವ್ರು ಬಂದ್ಲು. ಸಾಪೂತನ ನಾಮ ನಿಜ ಸ್ವರೂಪಂ ಆಚ್ಛಾದ್ಯ ರಾತ್ರೌ ಶುಭ ರೂಪ ವಚ್ಚ ವಿವೇಶನಂದಸ್ಯ ಗೃಹಂ ಬೃಹದ್ವನ ಪ್ರಾಂತೇ ಹಿ ಮಾರ್ಗೇ ರಚಿತಂ ಪ್ರಯಾಣೆ. ಅವಳು ಬಂದವಳೆ ಏನ್ ಮಾಡಿದ್ಲಂತೆ, ಈ ಕೂಸನ್ನು ಎತ್ಕೊಂಡು ಕೊಟ್ಲಿ ಇವಳು. ಇವು ಕೂಸನ್ನು ಎತ್ಕೊಂಡು ಹೋದ್ಲಂತೆ. ಹೋಗಿ ಹಾಲು ಕುಡಿಸ್ತೇನೆ ಅಂತ ಹೋದ್ಲು. ಇವಳು ಬರುವಾಗಲೇ ಏನ್ ಮಾಡಿದ್ಲಂತೆ, ಪಾತಾಳದ ತನಕ ಹೋಗಿ ಆ ನಾಗಗಳ ಬಳಿಯಲ್ಲಿ ವಿಷವನ್ನು ಇಸ್ಕೊಂಡ್ ಬಂದಿದ್ಲಂತೆ. ವಿಷವನ್ನು ಇಸ್ಕೊಂಡು ಅದನ್ನೆಲ್ಲವನ್ನು ಕೂಡ ತನ್ನ ಎದೆಗೆ ಹಚ್ಚಿಕೊಂಡು ಆ ಹಾಲನ್ನು ಉಣಿಸೋ ನೆಪದಲ್ಲಿ ಈ ಕೂಸನ್ನು ಕೊಲ್ಲಬೇಕು ಅಂತ. ಈ ದೇವ್ರು ಎಂಥ ವಿಚಿತ್ರ ಅಂತಂದ್ರೆ, ಪರಮಾತ್ಮ ಭಗವಂತ ಏನ್ ಮಾಡಿದ ಅಂದ್ರೆ, ಇವಳು ತಿಳ್ಕೊಂಡಿದ್ದಾಳೆ ಅಲ್ಲಿ ತನಕಲೂ ಕೂಡ ಜಗತ್ನಲ್ಲಿ ಈ ಇಂಜೆಕ್ಷನ್ ಅಂತ ಹೇಳ್ತಾರಲ್ಲ, ಇಂಜೆಕ್ಷನ್ ಇಂದ ಔಷಧಿಯನ್ನು ಒಳಗೆ ಕಳಿಸೋದು ಅಂತ. ಆ ಕಾಲದಲ್ಲಿ ಇದಿರ್ಲಿಲ್ಲ ಅಂತ. ಆ ಕಾಲದಲ್ಲಿ ದ್ವಾಪರ ಯುಗದಲ್ಲೆಲ್ಲ ಇಂಜೆಕ್ಷನ್ ಇಂದ ಔಷಧಿಯನ್ನು ಕೊಡೋದು ಅನ್ನುವಂಥದ್ದು ಇರಲಿಲ್ಲ. ಮುಂದೆ ಕಲಿಯುಗದಲ್ಲಿ ಇದನ್ನು ಪ್ರಯೋಗ ಮಾಡಬಹುದು ಅಂತ ಮೊದಲು ತೋರಿಸಿದ್ದೆ ಕೃಷ್ಣ ಅಂತ. ಹೆಂಗೆ ಅಂತಂದ್ರೆ, ಅವಳು ವಿಷ ಮೆತ್ಕೊಂಡ್ ಬಂದಿದ್ಲಲ್ಲ, ಆ ವಿಷವನ್ನೆಲ್ಲ ಏನ್ ಮಾಡಿದ್ನಂತೆ ಭಗವಂತ ಅವನ ಬಾಯಿಂದ ಹೀರಿದ್ನಂತೆ. ಹೀರಿ ನುಂಗ್ಲಿಲ್ಲ, ಮತ್ತೇನು ಮಾಡಿದ್ನಂತ ಎಲ್ಲ ವಿಷವನ್ನು ಕೂಡ ಒಟ್ಟು ಮಾಡಿ ಅವಳ ದೇಹಕ್ಕೆ ತೂತು ಮಾಡಿ ಆ ತೂತಿನಿಂದ ಒಳಗೆ ಕಳಿಸಿದ್ನಂತೆ ಅವನು ಭಗವಂತ. ಕಳಿಸಿ ಆ ಇಡೀ ವಿಷ ಅವಳ ದೇಹದಲ್ಲಿ ವ್ಯಾಪಿಸುವಂತೆ ಮಾಡಿದ. ಅಂದ್ರೆ ಇಂಜೆಕ್ಟ್ ಮಾಡಿಯೂ ಕೂಡ ನೀವು ಔಷಧಿಯನ್ನು ಒಳಗೆ ಹಾಕಬಹುದು ಅಂತ ಮೊದಲೇ ತೋರಿಸ್ಕೊಟ್ಟ. ಕೊಲ್ಲೋದಕ್ಕೂ ಹೀಗೆ ಮಾರ್ಗ ಇದೆ ಅಂತ ತೋರಿಸಿದ. ಅಂತೂ ಇದನ್ನು ತೋರಿಸಿ ಭಗವಂತ ಅವಳನ್ನೇನ್ ಮಾಡಿದ, ಕೊಂದನಂತೆ ಪರಮಾತ್ಮ. ಕೊಂದ್ರೆ ಅವಳೇನಾಯ್ತು ಅಂದ್ರೆ, ಆ ಸಂದರ್ಭದಲ್ಲಿ ಜಗ್ರಾಹ ಮಾತ್ರಾತು ಯಶೋದಯ ತಯ ನಿದ್ರಾಯುಜ ಪ್ರೇಕ್ಷ ಮಾಣಾಶುಭೇವ ತನ್ಮಾಯಯ ದರ್ಶಿತ ನಿದ್ರಯಾ ಚ ನ್ಯವಾರಯನ್ನೈವ ಹಿ ನಂದಜಾಯ ಮೃತಾಸ್ವರೂಪೇಣ ಸುಭೀಷಣೇನ ಪಪಾತ ಸವ್ಯಾಪ್ಯವನಂ ಸಮಸ್ತಂ. ಅವಳು ಬಿದ್ರೆ ಇಡೀ ಬೃಹದ್ವನ ಇದೆಯಲ್ಲ ವ್ಯಾಪಿಸಿ ಬಿಟ್ಟಿದ್ದಂತೆ. ಅವಳ ದೇಹ ನಿಜ ಸ್ವರೂಪ ಬಂತಂತೆ. ನಿಜ ಸ್ವರೂಪ ಹೇಗಿತ್ತು ನಾ ಹೇಳ್ತೀನಲ್ಲ ಅನೇಕ ಸರ್ತಿ, ಎಷ್ಟು ದೊಡ್ಡ ದೇಹ ಇತ್ತು ಪೂತನಿದು ಅಂತ ಹೇಳಿದ್ರೆ ಭಾರೀ ದೊಡ್ಡ ದೇಹ ಅಂತ ಅವಳದ್ದು. ಎಷ್ಟು ದೊಡ್ಡ ದೇಹ ಅಂತಂದ್ರೆ, ಅವಳು ನೆಲಕ್ಕೆ ಬಿದ್ರೆ ಅವಳು ಪಾದ ಹುಬ್ಬಳ್ಳಿಯಲ್ಲಿ, ಅವಳ ತಲೆ ಹಾವೇರಿಯಲ್ಲಿ ಇತ್ತಂತೆ. ಅರ್ಥ ಮಾಡ್ಕೊಳ್ರಿ ಎಷ್ಟು ದೊಡ್ಡ ದೇಹ ಅವಳದ್ದು ಅಂತ. ಅಷ್ಟು ದೊಡ್ಡ ಗಾತ್ರದಿಂದ ಬಿದ್ದಂತೆ. ಇವನು ಆ ಕಾಲದಲ್ಲಿ ನಂದಗೋಪ ಮನೆಯಲ್ಲಿ ಇರ್ಲಿಲ್ಲ, ಮನೆಯಲ್ಲಿ ಇಲ್ದೇನೆ ಎಲ್ಲೋ ಹೋಗಿಬಿಟ್ಟಿದ್ದಂತೆ. ಓದದ್ದಲ್ಲಿ ಕಂಸನಿಗೆ ಟ್ಯಾಕ್ಸ್ ಕಟ್ಲಿಕ್ಕಿತ್ತು, ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಿ ಬರೋಣ ಅಂತ ಹೋಗಿದ್ನಂತೆ. ಬರಬೇಕಾದ್ರೆ ನದಿ ದಾಟಿ ಹೋಗಿ ಬರಬೇಕು ಅವನು. ನದಿ ದಾಟಿ ಹೋಗಿ ಬರೋದ್ರೊಳಗೆ ಅವನು ಹೋಗಬೇಕಾದ್ರೆ ಏನ್ ಸಮಸ್ಯೆ ಇರ್ಲಿಲ್ಲ, ಬರಬೇಕಾದ್ರೆ ಏನಾಗ್ಬಿಟ್ಟಿತ್ತಂತೆ, ನದಿಗೆ ಯಾರೋ ಬ್ರಿಡ್ಜ್ ಕಟ್ಬಿಟ್ಟಿತ್ತು. ಇವನಿಗೆ ಖುಷಿ ಅಂದ್ರೆ ಖುಷಿ ಅವನಿಗೆ. ಯಾಕೆಂದ್ರೆ ಇಲ್ಲ ಅಂದ್ರೆ ಬಹಳ ಕಷ್ಟಪಟ್ಟು ಆ ಬ್ರಿಡ್ಜ್ ದಾಟ್ಲಿಕ್ಕೆ, ಅಂದ್ರೆ ನದಿ ಇತ್ತಾದ್ರಿಂದ ಮಧ್ಯದಲ್ಲಿ ಹೋಗೋದೇ ಕಷ್ಟ ಆಗ್ತಿತ್ತಂತೆ.
ಅದ್ರಲ್ಲಿ ಈಜ್ಕೊಂಡು ಮಾಡಿಕೊಂಡು ಏನೋ ಒದ್ದಾಡ್ಕೊಂಡು ಹೋಗ್ತಿದ್ರಂತೆ. ಈಗ ಬರುವಾಗ ಮಾತ್ರ ಏನು ಸಮಸ್ಯೆ ಇಲ್ಲದೆ ಅನಾಯಾಸವಾಗಿ ಬಂದ್ಬಿಟ್ನಂತ. ಬ್ರಿಡ್ಜ್ ಕಟ್ಬಿಟ್ಟಿದ್ರು ನೋಡಿದ್ರೆ, ಬ್ರಿಡ್ಜ್ ಕಟ್ಟಿದ್ರೆ ಖುಷಿ ಆಯ್ತು ಅಂತ ಬಂದಂತೆ. ಏನ್ ದೊಡ್ಡ ಬ್ರಿಡ್ಜ್, ಏನು 10 ಬಸ್ ಓಡಾಡ್ಬೋದಂತ ಆ ಜಾಗದಲ್ಲಿ, ಅಂತ ಒಂದು ಬ್ರಿಡ್ಜ್ ಕಟ್ಟಿದ್ರು. ಅದನ್ನ ನೋಡಿ ಖುಷಿ ಆಯ್ತು. ಆಮೇಲೆ ಮನೆಗೆ ಬಂದ, ನೋಡಿದ್ರೆ ಎಲ್ಲ ವಿಷಯ ಗೊತ್ತಾಯ್ತು. ಆಮೇಲೆ ನೋಡಿದ್ರೆ ಅವಳ ದೇಹ ಇದೆಯಲ್ಲ, ಆ ದೇಹವನ್ನೆಲ್ಲ ಎಳ್ಕೊಂಡು ಹೋದ್ರಂತೆ. ಎಳ್ಕೊಂಡು ಹೋದಾಗ ಆವಾಗ ಇವನಿಗೆ ಗೊತ್ತಾಯ್ತಂತೆ, ಅಲ್ಲಿದ್ದದ್ದು ಬ್ರಿಡ್ಜ್ ಅಲ್ಲ, ಅದು ಪೂತನೆ ಕಿರುಬೆರಳು ಅಂತ ಗೊತ್ತಾಯ್ತು. ಆ ಕಿರುಬೆರಳಿನ ಮೇಲೇನೆ ಅವನು ಬಂದಾಗ ಬ್ರಿಡ್ಜಿನಂತೆ ಕಂಡಿತ್ತಂತ. ಅಂದ್ರೆ ಪೂತನೆ ಕಿರುಬೆರಳು ಎಷ್ಟು ದೊಡ್ಡದಿತ್ತು ಅಂತ ಅರ್ಥ ಮಾಡ್ಕೊಂಡು. ಹಾಗೆ ಅದು ಅಂದ್ರೆ ಅವಳ ದೇಹ ಎಳೆದಾಗ ಎಲ್ಲೋ ಸೇರ್ಕೊಂಡು ಕಷ್ಟಪಟ್ಟು ಎಳೆದ್ರೆ ಆವಾಗ ಗೊತ್ತಾಯ್ತಂತೆ ಹಿಂಗಿದು ಅಂತ. ಮತ್ತೆ ಬ್ರಿಡ್ಜ್ ಇಲ್ಲ ಅಂತ ಸುಮ್ಮನೆ ಮತ್ತೆ ಪಾಪ ಬೇಜಾರು ಮಾಡ್ಕೊಂಡ. ಹಿಂಗೆಲ್ಲ ಆಯ್ತು ಅಂತ ಇಷ್ಟು ಇದೆಲ್ಲ ಈ ನಂದಗೋಪ ಬಂದು ಇವಳು ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಅಂತಂದ್ರೆ, ಈ ಹಿಂದೆ ರಾಮಾವತಾರದಲ್ಲಿ ತಾಟಕ ಅಂತ ಒಬ್ಬ ರಾಕ್ಷಸಿ ಬಂದಿದೆ. ಈ ತಾಟಕ ಎನ್ನುವಂತ ಏನ್ ರಾಕ್ಷಸಿ ಇದ್ದಾಳಲ್ವಾ, ಆ ರಾಕ್ಷಸಿನೇ. ಯಾಕೆ ಅಂದ್ರೆ ಹಿಂದೆ ಆಗಬೇಕಾದ್ರೆ ರಾಮನ ಕೈಯಲ್ಲಿ ಸತ್ತಿದ್ಲಂತವಳು. ಆ ದ್ವೇಷ ಅವಳಿಗೆ, ರಾಮನನ್ನು ಕೊಂದಲ್ಲ, ಅವನನ್ನ ಏನಾದ್ರೂ ಮಾಡಬೇಕು ಅನ್ನುವ ದ್ವೇಷ. ಅದಕ್ಕೋಸ್ಕರ ಹರಿದ್ವೇಷವನ್ನ ಮಾಡಬೇಕು, ಇನ್ನೊಂದು ಅವತಾರವನ್ನು ಪಡ್ಕೊಂಡು ಬಂದಿದ್ದಂತೆ ಅವನು ದ್ವೇಷ ಮಾಡಬೇಕು ಅಂತ. ಅವನ ದ್ವೇಷ ಮಾಡಿ ಉದ್ಧಾರ ಆದವ್ರು ಯಾರಿದ್ದಾರೆ ಹೇಳ್ರಿ? ದೇವರನ್ನು ದ್ವೇಷ ಮಾಡಿ ಯಾರಿಲ್ಲ. ಆದ್ರಿಂದಾಗಿ ಅವನನ್ನು ದ್ವೇಷ ಮಾಡ್ಲೇಬಾರದು. ಭಗವಂತನ ವಿಷಯದಲ್ಲಿ ದ್ವೇಷ ಅನ್ನೋದು ಬಂದ್ರೆ ಅವರನ್ನೆಲ್ಲ ಏನ್ ಮಾಡ್ತಾರೆ ವಾಯುದೇವರು? ದೇವರನ್ನು ದ್ವೇಷ ಮಾಡಿದ್ರು ಅಂತ ಆದ್ರೆ ವಾಯುದೇವರು ಏನ್ ಮಾಡಿಬಿಡ್ತಾರಂತೆ, ತಮಸ್ಸಿಗೆ ಹಾಕ್ತಾರಂತೆ. ತಮಸ್ಸು ಅಂತ ಒಂದು ನರಕ. ಆ ನರಕ ಎಂತಾದ್ದು ಅಂತ ಹೇಳಿದ್ರೆ ಅದರಲ್ಲಿ ಕೆಂಡ ಇರ್ತದಂತೆ, ಬರೀ ಕೆಂಡದ ಪಾತ್ರೆ. ಆ ಕೆಂಡದ ಪಾತ್ರೆಯಲ್ಲಿ ಹಾಕಿ ಬಿಡ್ತಾರಂತೆ. ಕೆಂಡದ ಪಾತ್ರೆಯಲ್ಲಿ ಹಾಕಿ ಆ ಕೆಂಡದಲ್ಲಿ ಒದ್ದಾಡುವಂತೆ ಮಾಡ್ತಾರಂತೆ. ಹೇಗಿರ್ತದದು ಅಂದ್ರೆ ವಾಯುಸ್ತುತಿಯಲ್ಲಿ ಹೇಳ್ತಾರ ಒಂದು ಮಾತು, ಉತ್ತಪ್ತ ಚುಟ್ಕಟತ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟ ನೋದ್ಯುಜ್ಜುಜ್ಜೋಡ ಸ್ಫುಲಿಂಗ ಪ್ರಕರ ವಿಕಿರಣೋತ್ಪಾತಿತೆ ಬಾಧಿತಾಂಗಾನ್. ಎಲ್ಲಿ ಉದ್ಗಾಢಂ ಪಾತ್ಯಮಾನಾಹ ತಮಸಿನಲ್ಲಿ ಅಂತ ತಮಸಿ ತತಯಿತಃ ಕಿಂಕರೈ ಪಂಕಿಲೇತೆ. ಅಲ್ಲಿ ಏನಿರ್ತದೆ? ತಪ್ತವಾದಂತಹ ಅಗ್ನಿ ಇರ್ತದಂತೆ. ಅದು ಏನಂತಾರೆ, ಇದ್ಲಲ್ಲಿ ಹಚ್ಚೋರಿಗೆಲ್ಲ ಪರಿಚಯ ಇರ್ತದೆ. ಮೊದಲಿಗೆ ಬೆಂಕಿ ಹತ್ತಬೇಕಾದ್ರೆ ಗಾಳಿ ಬೀಸ್ತಾ ಇದ್ರೆ ಚಟ ಅಂತ ಇರ್ತದೆ. ಅದನ್ನೇ ಅಲ್ಲಿ ಹೇಳೋದು. ಪ್ರಕಟ ಕಟ 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 ಅಂತ. ಧ್ವಾನ ಅಂದ್ರೆ ಧ್ವನಿ ಅಂತ ಅರ್ಥ. ಧ್ವನಿ ಬರ್ತಿರ್ತದಂತೆ, ಟಕಟ ಕಟಕ ಅಂತ ಧ್ವನಿ ಬರ್ತಿರ್ತದಂತದ್ದು. ಅಂತ ಧ್ವನಿ ಬರುವಂತ ಕೆಂಡ ಇರ್ತದಂತೆ. ಆ ಕೆಂಡದಲ್ಲಿ ಬಾಧಿತಾಂಗ ಮೈಗೆಲ್ಲ ಚುಚ್ಚಿ ಮಾಡಿ ಅದರಲ್ಲಿ ಹಾಕ್ತಿರ್ತಾರಂತೆ. ಯಾರನ್ನ ಅಂದ್ರೆ ಕೊನೆ ಒಂದು ಮಾತನ್ನು ಹೇಳ್ತಾರೆ, ಉದ್ಗಾಢಂ ಪಾತ್ಯಮಾನ ತಮಸಿ ತತಯಿತಃ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾವಣಾಂ ಗರಿಮ್ನಾಂ ಗ್ಲಪಯತಿ ಭವದ್ವೇಷಿಣೋ ವಿದ್ವದಾದ್ಯ. ಭವದ್ವೇಷಿಣಿ, ಯಾರು ದೇವರ ದ್ವೇಷ ಮಾಡ್ತಾರಲ್ಲ ಅವ್ರನ್ನೆಲ್ಲ ಇಂಥ ನರಕಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ದೇವರ ದ್ವೇಷ ಮಾಡಬಾರ್ದು. ಮಾಡಿದ್ರಿಂದ ನರಕಕ್ಕೆ ಹೋದ್ಲಂತವಳು. ಹೀಗೆ ಆ ತಮಸ್ಸು ಅನ್ನುವಂತ ನರಕಕ್ಕೆ ಹೋದ್ಲು. ಆದ್ರೆ ಅದರ ಒಳಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಅದರ ಒಳಗೆ ಅವಳಿಗೊಂದು ರೂಪ ಬಂದಿತ್ತಲ್ಲ. ಯಾಕೆ ಅಂದ್ರೆ ದೈತ್ಯರಿಗೆ ರೂಪ ಎಷ್ಟು ಬಂದರೂ ಕೂಡ ಅವ್ರು ಕೆಲವರು ಇರ್ತಾರೆ ದೈತ್ಯರು, ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಕೆಟ್ಟ ಕುರುಪಿಗಳ ತರನೇ ಕಾಣ್ತಿರ್ತಾರೆ ಕೆಲವರು. ಅವ್ರು ಏನ್ ಮಾಡಿದ್ರು ಕೂಡ ಅಲಂಕಾರ ಬರುವುದಿಲ್ಲಂತೆ. ಆದ್ರೆ ಕೆಲವರಿಗೆ ಅಲಂಕಾರ ಬಂದ್ಬಿಡ್ತದೆ. ಅವಾಗ ಏನಾಗಿರ್ತದೆ ಅಂದ್ರೆ ಅವರಲ್ಲಿ ರೂಪದ್ವಯಾವೇಶ ಇರ್ತದೆ. ಅಂದ್ರೆ 2 ಜೀವರ ಆವೇಶ ಇರ್ತದಂತೆ. ಅವ್ರ ಒಳಗೆ ಯಾರಿದ್ರು ಅಂದ್ರೆ ಊರ್ವಶಿ ಇದ್ದಂತೆ. ಆ ಊರ್ವಶಿ ಇದ್ದದ್ರಿಂದ ಅವಳು ಸ್ವಲ್ಪ ಸುಂದರವಾಗಿದ್ದಾದ್ರಿಂದ ಆ ಸೌಂದರ್ಯ ಕಂಡದ್ದು ಹೊರತಾಗಿ ಪೂತನೆ ಸೌಂದರ್ಯ ಅಲ್ಲ. ಪೂತನೆ ನಿಜ ಸ್ವರೂಪ ಏನು ಅಂದ್ರೆ ಅವಳು ಕೆಳಗೆ ಬಿದ್ಲಲ್ಲ, ಅದು ನಿಜ ಸ್ವರೂಪ. ಅವಳು ಬೀಳ್ತಾ ಇದ್ದಂತೆ ಇವಳು ಮೇಲೆ ಹಾರಿದ್ಲಂತೆ. ಯಾಕೆ ಇವಳು ಮೇಲೆ ಹಾರಿದ್ಲು ಅಂತಂದ್ರೆ, ಅದರಲ್ಲಿ ಒಳಗಿದ್ದ ಪೂತನೆ ಏನು ಮಾಡಿದ್ದಂತೆ, ಕೃಷ್ಣನಿಗೆ ವಿಷ ಉಣಿಸ್ಬೇಕು ಅಂತ ಅವಳು ಬಂದಿದ್ದಂತೆ. ಆದ್ರೆ ಒಳಗಿದ್ದಂತ ಪೂತನೆ ಏನು ಅಂದುಕೊಂಡ್ಲು ಅಂದ್ರೆ, ಕೃಷ್ಣ ದೇವರೇ ನೀನು ಅವತಾರ ಮಾಡಿದ್ದೀ, ನಿನಗೆ ಒಂದು ಹಾಲುಣಿಸುವಂತ ಯೋಗ ನನಗೆ ಕೊಟ್ಟಿದ್ದೀಯಲ್ಲ ದೇವರೇ, ನಿನಗೊಂದು ಸಮರ್ಪಣೆ ಮಾಡಿಕೊಡ್ತೇನೆ ನಾನು ಅಂತ, ನಾನು ಕ್ಷೀರ ಸಮರ್ಪಣೆಯನ್ನು ಮಾಡ್ತೀನಿ, ಹಾಲಿನ ಸಮರ್ಪಣೆ ಮಾಡ್ತೇನೆ ಅಂತ ಅನುಸಂಧಾನ ಮಾಡಿದ್ದಂತೆ. ದೇವರಿಗೆ ಏನೇ ಕೊಡ್ರಿ ನೀವು, ಪತ್ರಂ ಪುಷ್ಪಂ ಫಲಂ ತೋಯಂ ಯುವಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳ್ತಾರೆ. ಯಾರಾದ್ರೂ ಅವನಿಗೆ ಪತ್ರವನ್ನ ಕೊಡ್ರಿ, ಪುಷ್ಪವನ್ನ ಕೊಡ್ರಿ, ಏನ್ ಕೊಟ್ಟರೂ ಕೂಡ ಅವ್ರಿಗೆ ಪರಮಾನುಗ್ರಹ ಮಾಡ್ತಾರೆ. ಒಂದೊಂದಕ್ಕೊಂದೊಂದು ನಾ ಹೇಳ್ತಿದ್ದೆ. ಒಂದು ಪತ್ರವನ್ನು ಕೊಟ್ಟದ್ದು ಯಾರು ಅಂತಂದ್ರೆ ದ್ರೌಪದಿ ದೇವಿಯರು ಬರೀ ಒಂದು ಪತ್ರ ಕೊಟ್ರಂತೆ. ಏನ್ ಪತ್ರ ಕೊಟ್ಟದ್ದು ಅಂದ್ರೆ, ಈ ದ್ರೌಪದಿ ದೇವಿ ಕಾಡಲ್ಲಿದ್ದಾಗ ಅವಳ ಬಳಿಯಲ್ಲಿ
ಒಂದು ಅಕ್ಷಯ ಪಾತ್ರೆ ಅಂತಿತ್ತಂತೆ. ನಿತ್ಯ ಅವ್ರ ಮನೆಯಲ್ಲಿ ಏನಿಲ್ಲ ಅಂದ್ರೆ 80,000 ಜನಕ್ಕೆ ಊಟಕ್ಕೆ ಹಾಕ್ತಿದ್ಲಂತೆ ದ್ರೌಪದಿ. ಪ್ರತಿನಿತ್ಯ ಅಷ್ಟು ಅಡಿಗೆ ಮಾಡ್ತಿದ್ಲಂತೆ. ಅದು ಅಕ್ಷಯ ಪಾತ್ರೆ, ಬಂದವರಿಗೆಲ್ಲ ಊಟಕ್ಕೆ ಹಾಕ್ತಾರೆ. ಆದ್ರೆ ಒಂದು ಸರ್ತಿ ತೊಳೆದಿಟ್ಬಿಟ್ರು ಅಂದ್ರೆ ಮತ್ತದು ಬರುದಿಲ್ಲ, ನಾಳೆ ತನಕ ಬರುದಿಲ್ಲಂತೆ. ಇವಳು ಒಂದು ಸರ್ತಿ ಏನಾಯ್ತು, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಲು. ತೊಳೆದಾದ ನಂತರ ದುರ್ವಾಸ ಮುನಿಗಳು ಬಂದ್ರಂತೆ. ಇವ್ರು ಬರೋದೇ ಆ ಕಾಲಕ್ಕೆ ಪಾಪ. ಅವರು ಒಂದು ಬಂದ್ರೆ ಅತಿ ಶೀಘ್ರ ಬಂದ್ಬಿಡ್ತಾರೆ, ಸ್ನಾನ ಆಗಿಲ್ಲ ಅಂತ ಎಲ್ಲೋ ಹೋಗಿಬಿಡ್ತಾರೆ. ಆಮೇಲೆ ಬಂದ್ರೆ ತಡವಾಗಿ ಬರ್ತಾರೆ. ಹಿಂಗ್ ಬಂದು ಕೂಡ್ಲೇನೆ ನನಗ್ ಬೇಕು ಊಟಕ್ಕೆ ಹಾಕೋ ಹಸಿವಿ ಅಂದ್ರು ಅವರು. ಅಂದ್ರೆ ಎಲ್ಲಿ ಹಾಕೋದು ಪಾಪ, ಗಾಬರಿ ಆಯ್ತು ದ್ರೌಪದಿ ದೇವಿಯರಿಗೆ. ಕೃಷ್ಣ ಏನೋ ಇದು ನನಗೆ ಕಷ್ಟ ಅಂತ ಅನ್ಕೊಂಡು ಇದ್ರು. ಕೋಪಿಷ್ಟ್ರು ಬೇರೆ ಬಂದಿದ್ದಾರೆ, ಏನ್ ಶಾಪ ಹಾಕ್ತಾರೋ ಏನೋ ಅಂತ ಹೆದರಿಕೆ. ಕೃಷ್ಣ ಅಂದದ್ದೇ ತಡ, ಕಾಡಲ್ಲಿದ್ರು ಕೂಡ ಕೃಷ್ಣ ಅಲ್ಲಿಗೆ ಬಂದಂತೆ. ಕೃಷ್ಣ ಬಂದು ದ್ರೌಪದಿಗೆ ಹೇಳಿದ್ನಂತೆ, ನನಗೂ ಹಸಿವೆ ಆಗ್ತಿದ್, ನನಗೂ ಊಟಕ್ಕೆ ಹಾಕು ಅನ್ನ. ಏನೋ ಕೃಷ್ಣ ತಮಾಷೆ ಮಾಡ್ತಿದ್ದೀಯನೋ ಮಾರಾಯ ನೀನು, ಯಾಕೋ ಹಿಂಗ್ ಮಾಡ್ತಿದ್ದೀ? ಈ ಕಡೆ ದುರ್ವಾಸರು ಅವ್ರಿಗೆ ಹಾಕೋದೇ ಕಷ್ಟ ಇದೆ ಅಂದ್ರೆ ನೀನು ಬೇರೆ ಕೇಳ್ತಿದ್ಯಲ್ಲೋ ಕೃಷ್ಣ, ಎಲ್ಲಿಂದ ಕೊಡ್ಲೋ ನಾನು ಅಂತಂದು. ಎಲ್ಲಿಂದ ಕೊಡ್ಲು ಅಂದಾಗ ಎಲ್ಲ ಖಾಲಿ ಆಗಿದೆ ಕೃಷ್ಣ. ಇಲ್ಲ ಅಕ್ಷಯ ಪಾತ್ರೆ ಇದೆಯಲ್ಲ ಅಂತ. ಇಲ್ಲ ಇಲ್ಲ ಎಲ್ಲಾ ಖಾಲಿ ಆಗಿದೆ ಅಂತ. ಎಲ್ಲಾ ಖಾಲಿ ಆಗಿದೆ ಅಂದ್ರು ಕೂಡ ಕೃಷ್ಣ ಹೇಳಿದ್ನಂತೆ, ಇಲ್ಲ ಅಕ್ಷಯ ಪಾತ್ರೆ ಒಳಗಡೆ ಇವತ್ತೊಂದು ಸ್ವಲ್ಪ ಮುದ್ದಿ ಪಲ್ಯ ಮಾಡಿದ್ಯಲ್ಲ, ಅದ್ರ ರಾಜಗಿರಿ ಸೊಪ್ಪು ಒಂದೇ ಒಂದು ಅದ ನೋಡು ಅಂತ ಹೇಳಿ, ಒಂದೇ ಒಂದು ಎಲೆ ಉಳಿದದ್ ನೋಡು, ರಾಜಗಿರಿ ಅದ ನೋಡು ಅಂತ ಹೇಳಿದ್ನಂತೆ. ಹೌದಾ, ನನಗೆ ಗೊತ್ತಿಲ್ಲ, ನೋಡು ಒಂದ್ ಸರ್ತಿ ಅಂದ. ಆಯ್ತು ಅಂದ್ಲು, ಹೋದ್ಲು. ಆ ಅಕ್ಷಯ ಪಾತ್ರೆ ಅಂತಂದ್ಲು. ಒಂದೇ ಒಂದು ರಾಜಗಿರಿ ಸೊಪ್ಪಿತ್ತಂತದ್ರಲ್ಲಿ. ಆ ರಾಜಗಿರಿ ಪಲ್ಯ ತಂದು ಕೃಷ್ಣನಿಗೆ, ಕೃಷ್ಣ ಕೃಷ್ಣಾರ್ಪಣ ಮಸ್ತು ಅಂತ ಕೊಟ್ಲಂತೆ. ಕೃಷ್ಣ ಅದು ಒಂದೇ ಒಂದು ಪತ್ರವನ್ನು ತಿನ್ನಂತೆ, ಬಾಯಿಗೆ ಹಾಕೊಂಡಂತೆ. ತಿಂದದ್ದು ಕೃಷ್ಣ, ತೇಗಿದ್ಯಾರು ಅಂದ್ರೆ ದುರ್ವಾಸ ಮುನಿಗಳು. ಹೊಟ್ಟೆ ತುಂಬಿತು ಅಂದ್ರಂತೆ. ಹರಿರಿ ಹತ್ರ ಗೃಹೇ ಭುಂಕ್ತೆ ಪತ್ರ ಭುಂಕ್ತೆ ಜಗತ್ರಯಂ ಅಂತ. ಹೀಗೆ ಅಂದ್ರೆ ಪತ್ರವನ್ನ ಕೊಟ್ಟದ್ರಿಂದಲೇನೆ ಅವಳಿಗೆ ಅನುಗ್ರಹ ಮಾಡಿದ್ರು. ಪತ್ರಂ ಪುಷ್ಪಂ ಫಲಂ ತೋಯ. ಪತ್ರವನ್ನ ಕೊಟ್ಟದ್ರಿಂದ ಅನುಗ್ರಹ ದೇವರು ಮಾಡಿದ್ದು. ಪುಷ್ಪವನ್ನ ಕೊಟ್ಟರು ಅನುಗ್ರಹ ಮಾಡ್ತೀನಿ. ಯಾರು ಅಂತ ಹೇಳಿದ್ರೆ ಭಗವಂತ ಗಜೇಂದ್ರ ಮೊಸಳೆ ಬಾಯಲ್ಲಿ ಸಿಗಾಕೊಂಡು ಒದ್ದಾಡ್ತಿರುವಾಗ ಕೃಷ್ಣ ಎದರಲ್ಲಿ ಬಂದು ನಿಂತಾಗ ಆ ಸರೋವರದಲ್ಲಿದ್ದಂಥ ಒಂದು ಕಮಲ ಪುಷ್ಪವನ್ನು ತೆಗೆದುಕೊಂಡು ಭಕ್ತಿ ಪುಷ್ಪಂ ಸಮರ್ಪಯಾಮಿ ಅಂತ ದೇವರಿಗೆ ಪುಷ್ಪ ಸಮರ್ಪಣೆ ಮಾಡಿದ್ನಲ್ಲ, ಅದಕ್ಕೆ ಏನು ಮಾಡಿದ್ನಂತೆ ಭಗವಂತ, ಅವನನ್ನು ಮೇಲಕ್ಕೆ ಕರ್ಕೊಂಡು ಹೋಗಿ ಮೋಕ್ಷವನ್ನೇ ಕೊಟ್ಟನಂತೆ ದೇವರು. ಪತ್ರಂ ಪುಷ್ಪಂ ಫಲಂ, ಫಲವನ್ನು ಕೊಟ್ಟು ಉದ್ಧಾರ ಆದವರು ಯಾರು ಅಂದ್ರೆ ಶಬರಿ ಮಹಾತಾಯಿ. ಶಬರಿ ಇದ್ದಾಳಲ್ಲ, ಎಂಥದ್ದು ಅಂದ್ರೆ ಎಂಜಲು ಅಂತಲೂ ಕೂಡ ನೋಡದೇನೆ ಭಗವಂತನಿಗೆ, ಯಾಕೆ ಅಂದ್ರೆ ಅದರಲ್ಲೊಂದು ಭಕ್ತಿ ತುಂಬಿತ್ತಂತೆ. ಅವಳು ಕಡ್ದು ಇಡಬೇಕಾದ್ರೆ ಇದು ಸಿಹಿ ಇದೆಯೋ ಇಲ್ಲೋ, ನನ್ನ ರಾಮನಿಗಿದು ತಿಂದಾಗ ಸಿಹಿ ಅಂತ ಅನಿಸ್ಬೇಕು ಅಂತ ಹಾಗೆ ಮಾಡಿಕೊಂಡು ಫಲ ಸಮರ್ಪಣೆ ಮಾಡಿದ್ಲು. ಅವಳಿಗೆ ಅನುಗ್ರಹ ಮಾಡಿದ ಭಗವಂತ. ಇನ್ನು ತೋಯಂ, ನೀರು ಯಾರು ಅಂತ ಹೇಳಿದ್ರೆ ಒಬ್ಬ ರಾಜ ಇದ್ದಂತೆ, ರಂತಿದೇವ ಅಂತ ಒಬ್ಬ ರಾಜ. ಆ ರಂತಿದೇವ ಅನ್ನುವ ರಾಜ ಇಡೀ ಊರಿಗೆ ಏನಾಯ್ತಂತೆ, ಕ್ಷಾಮ ಬಂತಂತೆ. ಎಲ್ಲೂ ಕೂಡ ಮಳೆ ಗಿಳೆ ಏನೂ ಇಲ್ಲ. ಇಡೀ ಊರ್ನವ್ರನ್ನೆಲ್ಲ ಕರೆದೇನ್ ಮಾಡಿದ್ನಂತೆ, ಊಟಕ್ಕೆ ಹಾಕಿದ್ನಂತೆ, ಎಲ್ರಿಗೂ ಊಟಕ್ಕೆ ಹಾಕ್ತಿದ್ನಂತೆ. ಆದ್ರೆ ಇದು ಪರಿಹಾರ ಆಗಬೇಕು ಅಂತ ಅದಕ್ಕೇನ್ ಮಾಡಿದ್ನಂತೆ, ಅವನು ಉಪವಾಸ ವ್ರತ ಮಾಡಿದ್ನಂತೆ. ಇದು ಮಳೆ ಬರಬೇಕು ನಮ್ಮ ಊರಿಗೆ ಅಂತ ಹೇಳಿಬಿಟ್ಟು ಉಪವಾಸ ವ್ರತ ಮಾಡಿದ್ನಂತೆ. ಉಪವಾಸ ವ್ರತವನ್ನ ಮಾಡಿ ಎಲ್ಲ ಆದ ನಂತರ ಕೊನೆಯಲ್ಲಿ ಮಳೆ ಗಿಳೆ ಬಂತು, ಎಲ್ಲ ಆಯ್ತು. ಆಗ ಉಪವಾಸವನ್ನು ಬಿಟ್ಟು ಪಾರಣೆ ಮಾಡ್ತೇನೆ ಅಂತ ಏನು ಮಾಡಿದ್ನಂತೆ, ಪಾರಣೆಗೆ ಅಂತ ಕೂತ್ಕೊಳ್ತಿದ್ನಂತೆ. ಒಂದು ಹಿಟ್ಟು ಏನೋ ಒಂದಷ್ಟು ನೀರು ಹಿಡ್ಕೊಂಡು ಕೂತಿದ್ದಾನೆ. ಅಷ್ಟರಲ್ಲೇ ಯಾರೋ ಒಬ್ಬ ಬಂದು ಕೇಳಿದ್ದಂತೆ, ಸ್ವಾಮಿ ನಂಗೆ ತುಂಬಾ ಹಸಿವೆ ಆಗಿದೆ, ಏನಾರು ಕೊಡು ಅಂತ ಕೇಳಿದ್. ಹಿಟ್ಟು ಕೊಟ್ಟು ಕಳಿಸ್ಬಿಟ್ಟಂತೆ. ಆಯ್ತು, ಬರೀ ನೀರು ಉಳಿದಿದೆ, ನೀರನ್ನಾದ್ರೂ ಕುಡಿಯೋಣ ಅಂತ ಹೋಗಿ ನೀರು ಕುಡಿಲಿಕ್ಕೆ ಹೋದ್ನಂತೆ. ಅಷ್ಟರಲ್ಲಿ ಇನ್ನೊಬ್ಬ ಬಂದು ಕೇಳಿದಂತೆ, ಸ್ವಾಮಿ ನಂಗೆ ಬಹಳ ಬಾಯಾರಿಕೆ ಆಗ್ತಿದೆ, ನೀರು ಬೇಕು. ಅದನ್ನೂ ಕೊಟ್ಬಿಟ್ಟ. ಆಮೇಲೆ ಏನ್ ತಗೊಂಡ, ಏನಿಲ್ಲ, ಬರೀ ನೀರು ಕೊಟ್ಟು ಅವ್ರಿಗೂ ಕೊಟ್ಟು, ಕೃಷ್ಣ ನಿನಗೆ ಅರ್ಪಿತವಾಗಲಿ ಅಂತ ಕೃಷ್ಣಾರ್ಪಣ ಅಂತ ಅನ್ಕೊಂಡಂತೆ. ಆಮೇಲೆ ಭಗವಂತ ಅವನ ಇಡೀ ದೇಶಕ್ಕೆ ಸಮೃದ್ಧಿಯನ್ನ ಕೊಟ್ಟ ನೋಡಿ. ಅವನು 2 ಕೈಯಲ್ಲ, ಎಷ್ಟು ಕೈ ಕೊಟ್ಟರು ಕೂಡ ಅದನ್ನು ತುಂಬಿಸಿಕೊಡ್ಲಿಕ್ಕಾಗ್ಲಿಲ್ಲಂತೆ. ಯಾಕೆ ಅಂದ್ರೆ ಆ ನೀರು ತಗೊಂಡದ್ದೇ ಭಗವಂತ. ತೋಯವನ್ನ ಕೊಟ್ಟದ್ದು, ನೀರನ್ನು ತಗೊಂಡದ್ದೇ. ಹಾಗಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ. ಯಾರು ಭಕ್ತಿಯಿಂದ ಕೊಡ್ತಾರಲ್ಲ ಅವರನ್ನು ಉದ್ಧಾರ ಮಾಡುತ್ತೇನೆ ಅಂತ ದೇವರು ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ಊರ್ವಶಿ ಏನ್ ಮಾಡಿದ್ದು, ಭಕ್ತಿಯಿಂದ ಹಾಲನ್ನು ಸಮರ್ಪಣೆ ಮಾಡಿದ್ದಾದ್ರಿಂದ ನಿಂತ ಜಾಗದಲ್ಲೇನೆ ಅವಳನ್ನು ಮೋಕ್ಷಕ್ಕೆ ಕಳಿಸಿಕೊಟ್ಟನಂತೆ ಪರಮಾತ್ಮ. ಇವಳು ಮಾಡಿದ್ದೇನು, ಕೃಷ್ಣನನ್ನ ದ್ವೇಷ ಮಾಡಿದ್ಲು, ಆದ್ರಿಂದ ಅವಳನ್ನು ತಮಸಿಗೆ ಹಾಕಿದ ಭಗವಂತ ಅಂತ ಹೀಗೆ ಅರ್ಥ ಮಾಡಿಕೊಡಬೇಕು ಅಂತ ಹೇಳುತ್ತಾರೆ. ಇಷ್ಟು ಹೇಳಿ ಆಮೇಲೆ ಮುಂದೆ ಮತ್ತು ಬೇರೆ ಬೇರೆ ದೈತ್ಯರ ಸಂಹಾರಗಳನ್ನು ಮಾಡ್ತಾನೆ ಕೃಷ್ಣ ಪರಮಾತ್ಮ. ಲೀಲೆ ಅಂತ ಹೆಚ್ಚು ಹೇಳಿಲ್ಲ, ಅದನ್ನು ಹೇಳದೇನೆ ಹೆಚ್ಚು ಅವನು ಏನೇನು ಕೆಲಸಗಳನ್ನು ಮಾಡುತ್ತಾ ಹೋಗಿದ್ದಾನೆ ಅನ್ನೋದರ ನಿರೂಪಣೆಯನ್ನು ಮಾಡುತ್ತಾರೆ. ಅದು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ. ಕೃಷ್ಣ.